सूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनंतमित्यालपंतम प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಅಧ್ಯಯನ ಮಾಡ್ತಾ ಇರತಕ್ಕ ನಾರಾಯಣ ಉಪನಿಷತ್ತು, ಮಹಾನಾರಾಯಣ ಉಪನಿಷತ್ತಿನ 12ನೆಯ ಅನುವಾಕದಲ್ಲಿದ್ದೇವೆ ನಾವು. ಅಂದರೆ ಈ 80 ಅನುವಾಕಗಳ ಮಹಾ ಬೃಹತ್ ನಾರಾಯಣ ಉಪನಿಷತ್ತಿನಲ್ಲಿ 12ನೆಯ ಅನುವಾಕದಲ್ಲಿದ್ದೇವೆ. ದೇವರು ಲೆಕ್ಕಾಚಾರ ಮಾಡಿ ವ್ಯವಸ್ಥೆ ಮಾಡಿದ ಹಾಗಿದೆ. ಇನ್ನು 5 ಮಂತ್ರಗಳಿದೆ, ಇವತ್ತು ಮತ್ತು ನಾಳೆ 2 ದಿವಸಕ್ಕೆ ಸರಿಯಾಗಿ 12ನೇ ಅನುವಾಕ ಮುಗಿಯುತ್ತೆ. ಅಲ್ಲಿಗೆ ನಮ್ಮ ಈ ಬಾರಿಯ ಉಪನಿಷತ್ ಚಿಂತನವು ಮುಗಿಯುತ್ತೆ. ಈ ಮುಂದೆ ಬರತಕ್ಕಂಥ ಮಂತ್ರಗಳು ಹೆಚ್ಚು ಯಾವಾಗಲೂ ಕಿವಿಗೆ ಬೀಳುವಂಥ ಮಂತ್ರಗಳು. ಒಳ್ಳೆಯ ಚಿಂತನೆ, ಭಗವಂತನ ಬಗ್ಗೆ ಅನುಸಂಧಾನ ಮಾಡುವಂಥ ಋಷಿಗಳು ಅವರು ಹೇಗೆ ಯೋಚನೆ ಮಾಡಿದರು. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ನಾಣ್ಯತ್ ಯಸ್ಮಾತ್ ನಾಣೀಯಃ ನ ಜ್ಯಾಯೋಸ್ತಿ ಕಸ್ಯ ವೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತ್ಯೇಕಃ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಭಗವಂತನ ಬಗ್ಗೆ ಅವರು ಯೋಚನೆ ಮಾಡಿದ ಬಗೆ, ದೇವರು ಏನು ಯಸ್ಮಾತ್ ಪರಂ ನ ಯಸ್ಮಾತ್ ಅಪರಂ ಕಿಂಚಿದಪಿ ಪರಂ ನ. ಭಗವಂತನಲ್ಲದ ಬೇರೆ ವಸ್ತು ಉಂಟಲ್ಲ, ಅದು ಯಾವುದೂ ಶ್ರೇಷ್ಠವಾದ ವಸ್ತು ಅಲ್ಲ. ಯಸ್ಮಾತ್ ಅಪರಂ ಕಿಂಚಿತ್ ಪರಂ ನ. ಭಗವಂತ ಒಬ್ಬನನ್ನು ಬಿಟ್ಟರೆ ಇನ್ನೊಂದು ಪರವಸ್ತು ಇಲ್ಲ. ಇದೇ ಥರ ಮಾತು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ, ಮತ್ತಃ ಪರತರಂ ನಾಣ್ಯತ್ ಕಿಂಚಿತ್ ಅಸ್ತಿ ಧನಂಜಯ. ಮತ್ತಃ ಪರತರಂ ನಾಣ್ಯತ್, ಅನ್ಯತ್ ಪರತರಂ ನ. ಇಲ್ಲಿಯೂ ಯಸ್ಮಾತ್ ಅಪರಂ ಅಂದರೆ ಭಿನ್ನವಾದ, ಅನ್ಯತ್ ಅದು ಪರಂ ನ. ನಮಗೆ ಪರವಸ್ತು ಅಂತಂದರೆ ಒಂದೇ, ಪರವಸ್ತು 2 ಇರೋದು ಸಾಧ್ಯ ಇಲ್ಲ. ಅದರಿಂದ ಯಸ್ಮಾತ್ ಅಪರಂ, ಭಗವಂತನಿಂದ ಬೇರೆಯಾಗಿರತಕ್ಕಂಥ ವಸ್ತು ಏನೋ ಇರ್ಬೋದು, ಅದು ಎಷ್ಟು ದೊಡ್ಡ ವಸ್ತು ಇರಬಹುದು, ಅದು ಪರತತ್ವ ಅಲ್ಲ. ಪರಂನ, ನಮಗೆ ಪರತತ್ವ ಅನ್ನೋದು ಒಂದೇ, ಅದು ಭಗವಂತ. ಓಂಕಾರ ವಾಚ್ಯನಾದ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತ ಒಬ್ಬನೇ ನಮಗೆ ಪರತತ್ವ. ಅದನ್ನೇ ಇನ್ನೂ ತಮಾಷೆ ಈ ಪದ್ಯ, ಈ ವಾಕ್ಯ, ಯಸ್ಮಾತ್ ಪರಂನ, ಅವನಕ್ಕಿಂತ ದೊಡ್ಡದು ವಸ್ತು ಇನ್ನೊಂದು ಇಲ್ಲ. ಆದರೆ ಅಪರಮಸ್ತಿ, ಜಗತ್ತಿನಲ್ಲಿ ಇರೋದೆಲ್ಲ ಅವನಕ್ಕಿಂತ ಸಣ್ಣ ವಸ್ತು. ಅಪರಮಸ್ತಿ, ಬೇರೆ ಅವನಕ್ಕಿಂತ ಸಣ್ಣ ವಸ್ತು ಇದೆ, ಅದು ಕಿಂಚಿತ್, ಅದು ಯತ್ಕಿಂಚಿತ್, ಅದು ಭಗವಂತನ ಮುಂದೆ ಏನೂ ಅಲ್ಲ. ಅದು ಭಗವಂತನಂಥ ದೊಡ್ಡ ವಸ್ತು ಇನ್ನೊಂದು ಇಲ್ಲ. ಮತ್ತು ಅವನಿಗಿಂತ ಬೇರೆಯಾಗಿರತಕ್ಕ ವಸ್ತು ಏನಾದರೂ ಇದ್ದರೆ ಅದು ಕಿಂಚಿತ್. ಅದು ಕಿಂಚಿತ್ ಅಂದರೆ ನಗಣ್ಯ ಅಂತ ಹೇಳ್ತೇವೆ ನಾವು, ಇನ್ಸಿಗ್ನಿಫಿಕೆಂಟ್. ಅದು ಅಂಥ ಲೆಕ್ಕಕ್ಕೆ ಸಿಗಬೇಕಾದಂಥ ವಸ್ತುವೇ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ವಸ್ತು ಭಗವಂತನೇ. ಉಳಿದ ವಸ್ತುಗಳಾದದ್ದು ಅವನ ಒಳಗಿರೋದರಿಂದ, ಇದ್ರೆ ಇವಕ್ಕೆ ಅಸ್ತಿತ್ವವೇ ಇಲ್ಲ. ವಸ್ತು ಅಂತ ನಾನು ಶಬ್ದವನ್ನು ಬಳಸಿದೆ, ಇದು ಬಹಳ ಮಹತ್ವದ ಶಬ್ದ. ವಸ್ತು
ಅಂದರೆ ನಮಗೆ ಗೊತ್ತಿರುವಂಥದ್ದು ವಸ್ತು ಅಂದರೆ ಒಂದು ಪದಾರ್ಥ ಅಂತ ನಾವು ಹೇಳ್ತೀವಿ, ಇದೊಂದು ವಸ್ತು. ನಮಗೆ ಎಲ್ಲವೂ ಒಂದು ವಸ್ತು. ಒಂದು ಮರವೂ ಒಂದು ವಸ್ತು, ಒಂದು ಪುಸ್ತಕವೂ ಒಂದು ವಸ್ತು. ನಮ್ಮ ಎದುರು ಎಲ್ಲ ಸಾಮಾನುಗಳನ್ನು ನಾವು ವಸ್ತು ಅಂತೇವೆ. ಅದರ ಜ್ಞಾನಿಗಳಿಗೆ ಒಂದೇ ವಸ್ತು ಇರೋದು. ಯಾವುದದು? ವೇದ್ಯಂ ವಾಸ್ತವಮತ್ರ ವಸ್ತು. ವೇದ್ಯಂ ವಾಸ್ತವಮತ್ರ ವಸ್ತು, ಅದು ಒಂದೇ ವಸ್ತು. ವಾಸ್ತವಂ ವಸ್ತು ವೇದ್ಯಂ, ನಾವು ತಿಳಿಯಬೇಕಾದ ವಸ್ತು ಅದು ಒಂದೇ ಅಂತ. ಯಾವುದದು ವಸ್ತು? ವಸ್ತು ಅಂದರೆ ಏನು? ವಸ್ತು ಅಂದರೆ ವಾಸೇನ ಇದಂ ಯತಸ್ತುನ್ಯಂ ತುನ್ನಂ ಅತಸ್ತದ್ವಸ್ತು ಕಥ್ಯತೆ. ವಸ್ತು ಅನ್ನುವ ಶಬ್ದಕ್ಕೆ ನಮಗೆ ಅರ್ಥ ಗೊತ್ತಾದರೆ ಒಂದೇ ಇರೋದು ಒಂದು ವಸ್ತು ಅನ್ನೋದು ಒಂದೇ ಇರೋದು, ಎರಡು ವಸ್ತು ಇರೋದು ಸಾಧ್ಯ ಇಲ್ಲ. ಯಾರು ನೆಲೆಸಿರುವುದರಿಂದ ಈ ಪ್ರಪಂಚಕ್ಕೆ ಒಂದು ಆಕಾರ ಬಂತೋ ಅದು ವಸ್ತು ಅಂತ. ವಾಸೇನ, ಯಾರು ಇಲ್ಲಿ ವಾಸ ಮಾಡುವುದರಿಂದ ಈ ಪ್ರಪಂಚಕ್ಕೆ ಒಂದು ಆಕಾರ. ತುನ್ನಂ ಅಂದರೆ ಅದು ಕೆತ್ತಿ ಕಡೆದು ಆಕಾರ ಕೊಟ್ಟದ್ದು. ಯಾರು ಇದರಲ್ಲಿ ವಾಸ ಮಾಡಿದ್ದರಿಂದ ಈ ಪ್ರಪಂಚದ ಪ್ರತಿಯೊಂದು ಪದಾರ್ಥಕ್ಕೂ ಒಂದು ಆಕಾರ ಬಂತೋ ಅದು ವಸ್ತು. ಅಂದರೆ ಈ ಪ್ರಪಂಚಕ್ಕೆ ಅದರ ಒಳಗೆ ಸನ್ನಿಹಿತನಾಗಿದ್ದು ಈ ಪ್ರಪಂಚಕ್ಕೆ ಆಕಾರ ಕೊಟ್ಟವ ಅವನು ಒಬ್ಬನೇ. 25 ಜನ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಇದು ವಸ್ತುವಿನ ಒಳಗೆ ತಾನು ಸೇರಿ ಆ ವಸ್ತುವಿಗೆ ಆಕಾರ ಕೊಟ್ಟ. ಅವನು ಯಾವ ಆಕಾರವೋ ಆ ಆಕಾರ ವಸ್ತುವಿಗೆ. ನನ್ನೊಳಗೆ ನನ್ನ ಆಕಾರದಿಂದ ತುಂಬಿದ, ನಿಮ್ಮೊಳಗೆ ನಿಮ್ಮ ಆಕಾರದಿಂದ, ಒಬ್ಬೊಬ್ಬರ ಒಳಗೂ ಒಂದೊಂದು ಆಕಾರದಿಂದ ತುಂಬಿದ, ನಮಗೆ ಆಯಾ ಆಕಾರ ಬಂತು. ಹಾಗಾಗಿ ಪ್ರಪಂಚದ ಪ್ರತಿಯೊಂದು ವಸ್ತುವಿಗೂ, ಅದು ಚೇತನ ಇರಬಹುದು ಜಡ ಇರಬಹುದು, ಪ್ರತಿಯೊಂದು ವಸ್ತುವಿಗೂ ಒಳಗೆ ತುಂಬಿ ಆಕಾರ ಕೊಟ್ಟವನು ಯಾರೋ ಅವನು ವಸ್ತು. ಬಹಳ ಬಹಳ ಮುಖ್ಯವಾದ ಅರ್ಥ ಇದು. ಭಾಗವತದಲ್ಲಿ ಅದನ್ನು ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಈ ಭಾಗವತದಲ್ಲಿ ಪ್ರತಿಪಾದ್ಯವಾದ ಸಂಗತಿ ಯಾವುದು ಅಂದರೆ ನಾವು ವಸ್ತುವನ್ನು ಹೇಳೋದು. ನೋಡಿ, ಭಾಗವತದಲ್ಲಿ ಏನನ್ನು ಹೇಳ್ತಾರೆ ಅಂದರೆ ನಾವು ವಸ್ತುವನ್ನು ಹೇಳ್ತೀವಿ. ಎಂಥ ವಸ್ತು? ಶಿವದಂ ತಾಪತ್ರಯೋನ್ಮೂಲನಂ, ನಮ್ಮ ಬದುಕಿನ ತಾಪತ್ರಯಗಳನ್ನು ಪರಿಹಾರ ಮಾಡತಕ್ಕಂಥ ವಸ್ತು ಅದು. ಅಂದರೆ ಭಗವಂತ. ಆ ವಸ್ತು ಅನ್ನೋ ಶಬ್ದವನ್ನು ನಿಮ್ಮ ಭಾಗವತದಲ್ಲಿ ವಿಷಯ ಯಾವುದು? ವಿಷಯ ವಸ್ತು. ಅಂದರೆ ವಸ್ತು ಅನ್ನುವ ಶಬ್ದ ಅವರಿಗೆ ಭಗವಂತನನ್ನು ಮಾತ್ರ ಹೇಳೋದು. ಒಂದು ಸಣ್ಣ ಘಟನೆ ನೆನಪಾಗುತ್ತೆ ನನಗೆ. ಆಚಾರ್ಯ ಮಧ್ವರ ಜೀವನದಲ್ಲಿ ಅವರು ಸಣ್ಣ ಹುಡುಗ ಆಗಿದ್ದಾಗ, ಸುಮಾರು ಅವನು 8-9 ವರ್ಷ, ಅವನ ಮನೆಯಲ್ಲಿ ತೋಟದಲ್ಲಿರ್ತಕ್ಕ ಮರಗಳಿಗೆ, ಕಂಬಕ್ಕೆ, ಗೋಡೆಗೆ, ಮೆಟ್ಟಲಿಗೆ ಎಲ್ಲ ನಮಸ್ಕಾರ ಮಾಡಿದ್ರಂತೆ. ಮನೆಯ ಮೆಟ್ಟಲಿಗೆ ಎಲ್ಲ. ಆಶ್ಚರ್ಯ ಆಯಿತು ಮನೆ ಮಂದಿಗೆ. ಏನು ಹುಡುಗ ಕಂಬಕ್ಕೆ ನಮಸ್ಕಾರ ಮಾಡ್ತಾನೆ, ಕಲ್ಲಿಗೆ ಮೆಟ್ಟಲಿಗೆ ನಮಸ್ಕಾರ ಮಾಡ್ತಾನೆ, ಮರಗಳಿಗೆಲ್ಲ ನಮಸ್ಕಾರ ಮಾಡಿದ್ರಂತೆ. ತಂದೆ ಕೇಳಿದರು, ಏನಪ್ಪ ಏನಿದು ಕಥೆ? ಏನಿಲ್ಲಪ್ಪ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಅಪ್ಪನಿಗೆ ಅರ್ಥ ಆಗಬೇಕಾ? ಅವರಿಗೆ ವಸ್ತು ಅಂದರೆ ವಸ್ತು, ಮರ ಅಷ್ಟೇ. ಅವರಿಗೆ ವಸ್ತು ಅಂದರೆ ಮರದೊಳಗೆ ಮರದ ಆಕಾರ ಕೊಟ್ಟಿರ್ತಕ್ಕ ಭಗವಂತ. ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಎಂದರು. ಅದು ಪ್ರಾಯ ಆವಾಗ ಅವರು ತಂದೆ ಏನು ತಿಳ್ಕೊಂಡ್ರು ಗೊತ್ತಾ? ಆಹಾ, ಈ ಹುಡುಗನಿಗೆ ನಮ್ಮ ತೋಟ, ನಮ್ಮ ಪ್ರಾಪರ್ಟಿ ಅಂದರೆ ಎಷ್ಟು ಪ್ರೀತಿ, ನಮಸ್ಕಾರ ಮಾಡ್ತಾನೆ. ಆದರೆ ಅದರೊಳಗಿರುವ ಭಗವಂತನ ಮೇಲೆ ಪ್ರೀತಿ ಇತ್ತವರಿಗೆ ಅನ್ನೋದು ಅಪ್ಪನಿಗೂ ಗೊತ್ತಾಗಲಿಲ್ಲ. ಅದು ಅವರು ಆ ಸಣ್ಣ ವಯಸ್ಸಲ್ಲೇ ನನ್ನ ವಸ್ತು ಅಂತ ಹೇಳಿದರು. ಪ್ರತಿಯೊಂದನ್ನು ನನ್ನ ವಸ್ತು ಅಂತ. ಅಂದರೆ ನಾನು ಆರಾಧಿಸ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳುವಂಥದ್ದು ಆ ಕಾಲದ ಜನರಿಗೆ ಯಾರಿಗೂ ಅರ್ಥ ಆಗಲಿಲ್ಲ ಅವರ ಮಾತು. ಅದು ಮುಖ್ಯ. ಹಾಗಾಗಿ ಇಂಥ ವಸ್ತು ಇನ್ನೊಂದಿರೋದು ಸಾಧ್ಯ ಇಲ್ಲ, ಅದಕ್ಕಿಂತ ಮಿಗಿಲಾದ್ದು ಇರೋದು ಸಾಧ್ಯ ಇಲ್ಲ, ಅಂಥದೇ ವಸ್ತು ಇನ್ನೊಂದಿರೋದು ಸಾಧ್ಯ ಇಲ್ಲ. ಮತ್ತು ಉಳಿದದ್ದೆಲ್ಲ ಕಿಂಚಿತ್, ಅದರ ಮುಂದೆ ಏನೂ ಅಲ್ಲ, ಅದರಂತೆಯೂ ಅಲ್ಲ, ಅದಕ್ಕಿಂತ ದೊಡ್ಡದೂ ಅಲ್ಲ, ಅದು ಸಮಾನವಲ್ಲ. ಯತ್ ಕಿಂಚಿತ್ ಅಪರಮಸ್ತಿ ಕಿಂಚಿತ್, ಏನಾದರೂ ಬೇರೆ ಇದ್ದರೆ ಅದು ನಗಣ್ಯ. ಯಾಕೆಂದರೆ ಆ ವಸ್ತು ಅಂತ ಅನಿಸಿಕೊಂಡದ್ದು ಇವನ ಒಳಗೆ ವಾಸ ಮಾಡಿದ್ದರಿಂದ ಅದು ವಸ್ತುಂದಿ ಅಂತಾರಲ್ಲ ತೆಲುಗಿನಲ್ಲಿ, ಹಾಗೆ ಅದು ಒಳಗೆ ವಸ್ತುಂದಿ, ಇವನು ಒಳಗಿದ್ದಾನೆ. ಆದ್ದರಿಂದ ಅದು ವಸ್ತು ಆಯಿತು. ಇಲ್ಲದರೆ ಈ ವಸ್ತುವೇ ಅಲ್ಲ ನಾವು. ಅಂಥ ಎಲ್ಲಕ್ಕೂ ಒಂದು ಆಕಾರ ಕೊಟ್ಟು ಎಲ್ಲದರೊಳಗೂ ಇದ್ದು ನಿಯಂತ್ರಿಸ್ತಕ್ಕಂಥ ಎಲ್ಲಕ್ಕಿಂತ ಹಿರಿದಾದ ತತ್ವ
ಅದು ಭಗವಂತ. ಅದರ ಆಕಾರ ಇಲ್ಲ ಅಂತ ಮೊದಲು ಹೇಳಿದ್ರಿ. ಅದು ಏನು ಹೇಳಲಿಲ್ಲ. ಅದರ ಆಕಾರ ಏನು? ಎಲ್ಲಕ್ಕಿಂತ ದೊಡ್ಡ ವಸ್ತು. ಅದು ಹೇಗಿದೆಯಪ್ಪ? ಇದು ಎಲ್ಲಕ್ಕಿಂತ ದೊಡ್ಡದು ಅಂದರೆ ಯೋಗ್ಯತೆಯಲ್ಲೇ ಆಯ್ತು. ಈಗ ಎಲ್ಲಕ್ಕಿಂತ ದೊಡ್ಡದು, ಯೋಗ್ಯತೆಯಲ್ಲಿ ಎಲ್ಲಕ್ಕಿಂತ ದೊಡ್ಡದು, ಅದಕ್ಕೆ ಸರಿಸಾಟಿ ಅದು ಯಾವುದೂ ಇಲ್ಲ. ಅದರ ಮುಂದೆ ಎಲ್ಲವೂ ಕ್ಷುದ್ರ. ಅದಪ್ಪ ನಿಮ್ಮ ದೇವರ ಆಕಾರ, ಅದರ ಗಾತ್ರ ಏನು? ಯಸ್ಮಾನ್ ನಾಣಿಯೋ ನಜ್ಜಾಯೋಸ್ತಿ ಕಶ್ಚಿತ್. ದೇವರ ಆಕಾರ, ದೇವರು ಹಿಂದೆ ಪ್ರಾರಂಭದಲ್ಲಿ, ಈ ಅನುವಾದದ ಪ್ರಾರಂಭದಲ್ಲೇ ಒಂದು ಮಾತು ಬಂದಿದೆ, ಅದನ್ನೇ ನೆನಪಿಸ್ಕೊಂಡು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋ ಅಂತ ಒಂದು ಮಾತು ಹೇಳಿದ್ದಾರೆ. ದೇವರ ಆಕಾರ ಯಾವುದು ಅಂತ. ಅಲ್ಲಪ್ಪ, ದೇವರು ಇದಕ್ಕೆಲ್ಲ ಆಕಾರ ಕೊಟ್ಟವ ಅಂದರೆ ಈ ಎಲ್ಲ ಆಕಾರವೂ ಅವನದ್ದೇ, ಎಲ್ಲ ಆಕಾರವೂ ಅವನದ್ದೇ. ಯಾಕೆಂದರೆ ಈ ಆಕಾರ ಅವನೇ ನಮಗೆ ಆಕಾರ ಕೊಟ್ಟವ, ಅದರೊಳಗೆ ಆ ಆಕಾರದಲ್ಲಿ ತುಂಬಿದ್ದಾನೆ, ಎಲ್ಲವೂ ಅವನದ್ದೇ ಆಕಾರ. ಹಾಗಾದರೆ ಅವನು ನಮಗೊಂದು ಸಮಸ್ಯೆ ಏನು ಗೊತ್ತುಂಟ? ಅವನ ಆಕಾರ ಆಯಿತು, ಅವನ ಪರಿಮಾಣ ಎಂಥದ್ದು? ನಮಗೀಗ ನೀವು ಹೇಳುವ ಪ್ರಕಾರ ಇರುವೆ ಒಳಗೂ ಇದ್ದಾನೆ, ಆನೆ ಒಳಗೂ ಇದ್ದಾನೆ. ಅವನ ಗಾತ್ರ ಎಂಥದ್ದು? ಯಾಕೆಂದರೆ ಈ ಆತ್ಮದ ಗಾತ್ರದ ಬಗ್ಗೆ ಬಹಳ ದೊಡ್ಡ ಗೊಂದಲ ಪ್ರಾಚೀನರಿಗೆ. ಆತ್ಮ ಅಂದರೆ ಪರಮಾತ್ಮ ಅಂತ ಬಿಡಿ, ಜೀವದ ಗಾತ್ರ. ಜೈನರು ಪರಮಾತ್ಮನನ್ನೇ ಒಪ್ಪೋಲ್ಲ. ಅವರು ಜೀವದ ಗಾತ್ರ ಏನು ಅನ್ನೋದ್ರ ಬಗ್ಗೆ ಬಹಳ ತಲೆಬಿಸಿ ಮಾಡಿಕೊಂಡಿದ್ದಾರೆ. ಜೀವದ ಗಾತ್ರ ಏನು? ತುಂಬ ತಲೆಬಿಸಿ ಮಾಡಿಕೊಂಡು ಕಡೆ ಜೀವ ಗಾತ್ರ ಅಂದರೆ ಈ ದೇಹದ ಗಾತ್ರವೇ ದೇವರಿಗೆ ಜೀವದ ಗಾತ್ರ ಅಂತಂದ್ಬಿಟ್ಟು. ಯಾಕೆಂದರೆ ಇಡೀ ದೇಹದಲ್ಲಿಯೂ ಜೀವ ಇರಬೇಕಲ್ವಾ? ನಿಮಗೆ ಕಾಲಿಗೆ ಮುಳ್ಳು ಕತ್ತಿದ್ರೂ ನೋವಾಗುತ್ತೆ, ತಲೆಗೆ ತಾಗಿದ್ರೂ ನೋವಾಗುತ್ತೆ. ಅಂದರೆ ಅಲ್ಲಿಂದ ಅಲ್ಲಿವರೆಗೂ ಜೀವ ಇರಬೇಕಲ್ಲ, ಇದರ ಸೆನ್ಸೇಷನ್ ಹೇಗೆ ಬರುತ್ತೆ? ಅಂದರೆ ದೇಹದ ಗಾತ್ರ ಅಂತಂದ್ಬಿಟ್ಟು ಅವ್ರು ಬಹಳ ಸಂಶೋಧನೆ ಮಾಡಿ ಒಂದು ತಪ್ಪು ಕನ್ಕ್ಲೂಷನ್ಗೆ ಬಂದರು. ನಮ್ಮಲ್ಲಿ ಬಹಳ ಜನ ಸಂಶೋಧನೆ ಮಾಡಿ ಕೊನೆಗೆ ತಪ್ಪು ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ. ಹಾಗೆ ಅದೇ ರೀತಿ ಭಗವಂತನ ಬಗ್ಗೆ ಹೇಳುವರಿದ್ದಾರೆ. ಈಗ 20ನೇ ಶತಮಾನದಲ್ಲಿಯೂ ಅಂಥ ಒಂದು ಕೆಲವು ನಂಬಿಕೆಗಳಿವೆ. ದೇವರು ಅವನು ದೇಹದ ಒಳಗೆ ಅಥವಾ ಎಲ್ಲ ಕಡೆ ಇಲ್ಲ. ಗಾಡ್ ಈಸ್ ನಾಟ್ ಆಮ್ನಿಪ್ರೆಸೆಂಟ್. ಮತ್ತು ಅವನೊಂದು ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟ್ ಇದ್ದ ಹಾಗೆ ಅಲ್ಲಿ ಇದ್ದುಕೊಂಡು ಅವನು ಆರ್ಡರ್ ಪಾಸ್ ಆನ್ ಮಾಡ್ತಾನೆ. ಒಂದು ಹೆಡ್ ಕ್ವಾರ್ಟರ್ನಲ್ಲಿ ಯಾವುದೋ ಒಂದು ಅವನದೊಂದು ಮೇಲಕ್ಕೆ ಹೋದರೆ ಅವನ ಆಫೀಸ್ ಇದೆ, ಅಲ್ಲಿ ದೇವರಿರ್ತಾನೆ, ಅವನು ಸರ್ವಗತ ಅಲ್ಲ ಅಂತ. ಹೀಗೆ ಹೇಳ್ತಕ್ಕಂಥ ಧರ್ಮಗಳು ಇವತ್ತಿಗೂ ಇವೆ. ದೇವರು ಸರ್ವಗತ ಅಲ್ಲ ಅಂತ. ಅವರಿಗೆ ದೇವರು ಸರ್ವಗತ ಅಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ದೇವರ ಮೇಲೆ ಅನುಕಂಪೆ ಅವರಿಗೆ. ಪಾಪ ದೇವರು ಸರ್ವಗತ ಆದರೆ ಕಷ್ಟ ಅಲ್ವಾ? ಬೆಂಗಳೂರಿನ ಗಲ್ಲಿಯಲ್ಲಿ ಗಠಾರದಲ್ಲಿ ಅಲ್ಲಿ ಇರಬೇಕಲ್ಲ, ಆ ವಾಸನೆ ಅಂತ ಹೈಸ್ಕೋಬೇಕಲ್ವ. ಅದಕ್ಕೆ ಆ ಕಷ್ಟ ಬೇಡ, ದೇವರು ಸರ್ವಗತ ಅಲ್ಲ ಅಂತ ಹೇಳಿಬಿಟ್ಟು ಆರಾಮಾಯ್ತು ದೇವರಿಗೆ ಅಂತ. ದೇವರ ಮೇಲೆ ಕರುಣೆ ಅವರಿಗೆ. ಪಾಪ ಈ ಗಲ್ಲಿಯಲ್ಲಿ ಗಠಾರದಲ್ಲಿ ಇದ್ದು ಆ ವಾಸನೆ ತಡ್ಕೊಂಡು ಕಷ್ಟ ಅಲ್ವ ದೇವರಿಗೆ. ಇವರು ಅದಕ್ಕೆ ದೇವರಿಗೆ ಫೇವರ್ ಮಾಡೋದು, ಇಲ್ಲಪ್ಪ ದೇವರು ಸರ್ವಗತ ಅಲ್ಲ ಅಂತ. ಆದರೆ ಉಪನಿಷತ್ಕಾರ ಹೇಳಿದರು, ದೇವರು ಗಾತ್ರ ಎಷ್ಟು ಅಂತ. ದೇವರ ಗಾತ್ರವ ಯಸ್ಮಾನ್ ನಾಣೀಯ. ದೇವರಿಗಿಂತ ಸಣ್ಣ ವಸ್ತುವೂ ಇಲ್ಲ, ದೇವರಿಗಿಂತ ದೊಡ್ಡ ವಸ್ತುವೂ ಇಲ್ಲ. ನಜ್ಜಾಯೋಸ್ತಿ. ಅದು ಯಾವುದು? ಕಶ್ಚಿತ್. ಅಲ್ಲಿ ಭಾಳ ತಮಾಷೆ. ಮೊದಲು ನಪುಂಸಕಲಿಂಗದಿಂದ ಪ್ರಾರಂಭ ಮಾಡಿ ಪುಲ್ಲಿಂಗದಲ್ಲಿ 8 ಮಾಡ್ತಾರೆ. ನಾಣೀಯ ಅಂದರೆ ಅದಕ್ಕಿಂತ ಸಣ್ಣದಾದದ್ದು, ಜ್ಯಾಯ ಅದಕ್ಕಿಂತ ದೊಡ್ಡದಾದದ್ದು ಅಂದರೆ ವಸ್ತು ಅಂತ ನಾನು ಹೇಳಿದ ಹಾಗೆ. ಕೊನೆಗೆ ಕಶ್ಚಿತ್, ಯಾವನೂ ಇಲ್ಲ ಅಂದರೆ ಅಲ್ಲಿ ಮೊದಲು ನಪುಂಸಕಲಿಂಗದಿಂದ ಹೇಳಿದಾಗ ಅದಕ್ಕಿಂತ ದೊಡ್ಡದು ಅಂದರೆ ಈಗ ನಮಗೆ ದೊಡ್ಡದು ಅಂತ ಗೊತ್ತಿರುವಂಥದ್ದು ಆಕಾಶ. ನಮಗೆ ಗೊತ್ತಿರುವಂತೆ ಮಹತೋ ಮಹೀಯಾನ್, ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂದರೆ ಆಕಾಶ. ಆಕಾಶ ಅಂತಂದರೆ ಬಹಳ ತಮಾಷೆ. ನಮಗೆ ಆಕಾಶ ಅಂತಂದರೆ ಶಾಸ್ತ್ರಕಾರರು ಬಹಳ ಅದ್ಭುತವಾಗಿ ಆಕಾಶದಲ್ಲಿ ಅನೇಕ ವಿಧಗಳನ್ನು ಕಂಡುಕೊಂಡರು. ನಮಗೆ ಇವತ್ತು ಆಕಾಶ ಅಂತ ಅನ್ನೋದು ಒಂದು ಉಂಟೋ ಇಲ್ಲೋ ಅಂತ ಸಂಶಯ ಇದೆ ವಿಜ್ಞಾನಿಗಳಿಗೆ ಕೂಡ. ಆಕಾಶ ಅಂದರೆ ಏನು ಇಲ್ಲದಿರುವುದು ಆಕಾಶ, ಏನೋ ಒಂದು ಇರುವುದಲ್ಲ. ಸೊ ನಥಿಂಗ್ನೆಸ್. ಆಕಾಶ ಅಂದರೆ ಏನು ಇಲ್ಲದೇ ಇರುವುದು ಅಂತ. ಅಂದರೆ ಶಾಸ್ತ್ರಕಾರ ಹೇಳಿದರು ಸುಮಾರು ಆಕಾಶ ಇದೆಯಪ್ಪ, ಒಂದಲ್ಲ ಹಲವು ಆಕಾಶ ಇದೆ. ಎಲ್ಲ ಆಕಾಶವೂ ಕೂಡ ಮಹತೋ ಮಹಿಯಾನ್ ಅಲ್ಲ, ಸಣ್ಣ ಆಕಾಶಗಳು ಇವೆ.
ಅನಂತ ಆಕಾಶ ಅಂತ ಒಂದಿದೆ, ಅದನ್ನು ಸ್ಪೇಸ್ ಅಂತ ಹೇಳ್ತೇವೆ, ಅದು ಮಾತ್ರ ಅನಂತ. ಸ್ಪೇಸ್ ಆದ ಮೇಲೆ ಮತ್ತೊಂದಿದೆ, ಯಾವುದದು? ಭೂತಾಕಾಶ ಅಂತ. ಅಂದರೆ ಈ ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ತೇವಲ್ಲ, ಪ್ರಪಂಚದ ಸೃಷ್ಟಿಯಾಗಿ ಅದನ್ನೇ ಜೈನರು ಲೋಕಾಕಾಶ ಅಂತ ಹೇಳ್ತಾರೆ. ಎಲ್ಲಿ ಈ ಲೋಕಗಳು ಇವೆಯೋ ಅದರ ಆಚೆಗೂ ಆಕಾಶ ಇದೆ, ಆಕಾಶ ಅನಂತ. ಆದರೆ ಈ ಲೋಕಗಳು ಎಲ್ಲಿ ತುಂಬಿದ್ದಾವೋ ಆ ಲೋಕದ ವಾತಾವರಣದಲ್ಲಿ ಇರತಕ್ಕಂಥದ್ದು ಅದು ಭೂತಾಕಾಶ. ಅದನ್ನೇ ಉಪನಿಷತ್ತಿನಲ್ಲಿ ಹೇಳಿದ್ದು ಆತ್ಮನ ಆಕಾಶ ಸಂಭೂತ. ಆಕಾಶ ಹುಟ್ಟಿತು, ಶಿವನಿಂದ ಆಕಾಶ ಹುಟ್ಟಿತು. ಶಿವನಿಂದ ಪಂಚಭೂತಗಳು ಹುಟ್ಟಿದವು, ಅದಕ್ಕೆ ಅವನು ಪಂಚಮುಖ. ಆದರೆ ಮೊದಲು ಹುಟ್ಟಿದ್ದು ಆಕಾಶ. ಆಕಾಶಾದ್ವಾಯು. ಯಾಕೆಂದರೆ ಆಕಾಶ ಅಂದರೆ ಆಕಾಶದ ಅಭಿಮಾನಿ ದೇವತೆಯೂ ಆಕಾಶವೇ ಶಾಸ್ತ್ರದಲ್ಲಿ. ಆಕಾಶದ ಅಭಿಮಾನಿ ದೇವತೆ ಯಾರು? ಗಣಪತಿ. ಮತ್ತು ಅವನು ಶಿವಪುತ್ರ ಅಲ್ವಾ? ಹಾಗಾಗಿ ಆಕಾಶ ಹುಟ್ಟಿತು, ಆಕಾಶ ದೇವತೆಯಾದ ಗಣಪತಿಯು ಶಿವನಿಂದ ಹುಟ್ಟಿದ. ನಿಮ್ಮ ಕೆಲವರಿಗೆ ಸ್ವಲ್ಪ ಗೊಂದಲ ಆಗುತ್ತೆ ಈಗ, ಅಲ್ಲ ಶಿವನಿಂದ ಹುಟ್ಟಿದ್ದ ಗಣಪತಿ? ಅಲ್ಲ, ಶಿವ ಔಟ್ ಆಫ್ ಸ್ಟೇಷನ್ ಆಗಿದ್ದಾಗ ಪಾರ್ವತಿ ಬಾತ್ರೂಮಿಗೆ ಹೋಗುವಾಗ ಮೈಯ ಮಣ್ಣಿನಿಂದ ಮಾಡಿದ್ದಲ್ವ ಗಣಪತಿಯನ್ನು? ಇಷ್ಟು ಹುಚ್ಚರಿರ್ತಾರೆ ಶಾಸ್ತ್ರಕಾರರು? ಎಂದೂ ಇಲ್ಲ. ಇದೆಲ್ಲ ಕಥೆಗಳ ಅರ್ಥ ಗೊತ್ತಿಲ್ಲದೆ ಇದ್ದವರು ಹೇಳುವ ಕಥೆ. ಪಾರ್ವತಿಯ ಮೈಯ ಮಣ್ಣಿನಿಂದ ಶಿವ ಇಲ್ಲದೇ ಇದ್ದಾಗ ಗಣಪತಿಯನ್ನು ಮಾಡಿ ಅವಳು ಸ್ನಾನಕ್ಕೆ ಹೋದಳು. ಆಮೇಲೆ ಶಿವ ಬಂದ. ಪಾಪ ನೋಡಿ, ಅವನಿಗೆ ಮಗ ಅಂತ ಗೊತ್ತಾಗಲಿಲ್ಲ. ಈ ದೇವರುಗಳ ಅವಸ್ಥೆ ನೋಡಿ. ಅಲ್ಲ, ಈ ನಂಬುವ ಜನರು, ಈ ಕಥೆಯನ್ನು ನಂಬುವ ಜನರ ದೇವರುಗಳ ಅವಸ್ಥೆ ನೋಡಿ ಅಂತ ಹೇಳಿದ್ದು ನಾನು. ಅವನಿಗೆ ಗಣಪತಿ ತನ್ನ ಮಗ ಅಂತಲೇ ಗೊತ್ತಾಗಲಿಲ್ಲ, ಗಣಪತಿ ಇವನಪ್ಪ ಅಂತ ಗೊತ್ತಾಗಲಿಲ್ಲ. ಪಾರ್ವತಿ ಕುಡಿಸ್ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಜೀವ ಕೊಟ್ಟು, ನಾನು ಸ್ನಾನ ಮಾಡಿ ಬರೋವರೆಗೆ. ಇದರಿಂದ ಈ ಸಿಟ್ಟು ಬಂತು, ಒಳಗೆ ಬಿಡೋಲ್ಲ ಅಂದ. ಬಿಡೋಲ್ಲ ಅಂದೇನೋ ತಲೆ ಕಡ್ದು ಬಿಟ್ಟ. ಅವನ ಮಗ ಅಂತಲೇ ಗೊತ್ತಿರಲಿಲ್ಲ. ಯಾಕೆಂದರೆ ಅದು ಪಾರ್ವತಿ ಶಿವ ಇಲ್ಲದೇ ಇದ್ದಾಗ ಸೃಷ್ಟಿ ಮಾಡಿದ ಮಣ್ಣಿನ ಬೊಂಬೆಯನ್ನು. ಈಗ ಇದು ನಮಗೆ ದೊಡ್ಡ ಸಮಸ್ಯೆ ಏನು ಗೊತ್ತುಂಟ? ಪಾರ್ವತಿ ಸೃಷ್ಟಿ ಮಾಡಿದ್ದು ತನ್ನ ಮೈಯ ಮಣ್ಣಿನಿಂದ. ಎಷ್ಟು ದಿವಸ ಸ್ನಾನ ಮಾಡದೇ ಇದ್ದಿರಬೇಕು ಅವರು? ಅಷ್ಟು ಮಣ್ಣಾಗಬೇಕಾದ್ರೆ ಮೈಯಲ್ಲಿ ಅಷ್ಟು ಕೊಳೆ ಆಗಬೇಕಾಗಿದ್ದರೆ ಎಷ್ಟು ದಿವಸ ಸ್ನಾನ ಮಾಡದೆ ಕೂತಿರಬೇಕು? ಇದನ್ನು ಯಾಕೆ ತಡ್ಕೊಂಡ ಶಿವ? ಆಯಿತು, ಸ್ನಾನ ಮಾಡಬೇಕು, ಮಣ್ಣು ತೊಳ್ಕೋಬೇಕು, ಬಾತ್ರೂಮಿಗೆ ಬೋಲ್ಟ್ ಇಲ್ಲ ಅಂತ ಆಯ್ತು. ಇದ್ರೆ ಗಣಪತಿಯನ್ನು ಕುಡಿಸ್ಬೇಕಾಗಿರಲಿಲ್ಲ. ದೇವಲೋಕದ ಬಾತ್ರೂಮಿಗೆ ಬೋಲ್ಟ್ ಇಲ್ಲ, ಯಾಕಂದರೆ ಯಾರೋ ಹೊರಗೆ ಕಾಯಬೇಕು, ಒಳಗೆ ಬಾರದಾಗ ತಡೀಲಿ. ಅಂದರೆ ಇಷ್ಟು ಅಸಂಗತವಾದ ಕಥೆಯನ್ನು ನಮ್ಮ ಜನ ನಂಬುತ್ತಾರೆ. ಇದೆಲ್ಲ ಮಿಸ್ಟೇಕ್ ಆಗಿರ್ತಕ್ಕಂಥ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಕಥೆಗಳು ಸಾಂಕೇತಿಕವಾದ ಕಥೆಗಳು. ಆಮೇಲೆ ನೋಡಿ, ಶಿವನಿಗೆ ತಲೆ ಸಿಟ್ಟು ಬಂತು, ತಲೆ ಹಾರಿಸ್ಬಿಟ್ಟ. ಅದು ದೇವತೆಗಳಿಗೆ ಸಿಟ್ಟು ಬಂದರೆ ನಮ್ಮ ಬೇರೆ ಕಾರ್ಯಕ್ರಮ ಇರಲಿಲ್ಲ, ತಲೆ ಹಾರಿಸೋದೆ. ನಮಗೆ ಸಿಟ್ಟು ಬಂದರೆ ತಡ್ಕೊಳ್ತೇವೆ, ಅವ್ರಿಗೆ ಹೆಚ್ಚು ಬಂದು ತಲೆ ಹಾರಿಸಿ ಬಿಡೋದು. ಪಾರ್ವತಿ ಬಂದು, ಅಯ್ಯೋ ನನ್ನ ಮಗ ಸತ್ತ ಅಂದ. ಅಯ್ಯೋ, ಆಗ ನಿನ್ನ ಮಗನ ಹಾಗಾದ್ರೆ ಬದುಕಿಸ್ಬೇಕಲ್ಲ, ಏನು ಮಾಡೋದು? ಅಲ್ಲ, ಅವನ ತಲೆ ಹಾರಿಸಿದ್ದು ಅಲ್ಲೇ ಇತ್ತಲ್ಲ, ಅದು ತಲೆಗೆ ಬರಲಿಲ್ಲ, ಆನೆ ತಲೆ ಕಡೆ ತಂದಿಟ್ರು. ಅಲ್ಲೇ ಅವನ ತಲೆ ಇತ್ತಲ್ವ ಅಲ್ಲಿ, ಅದನ್ನೇ ಇಡ್ಬೋದಿತ್ತಲ್ಲ. ಅಂದರೆ ಇದು ಎಷ್ಟು ಅಸಂಗತವಾದ ಕಥೆ ಅಂತಂದರೆ, ಅವರು ಶಾಸ್ತ್ರಕಾರರು ಇಂಥ ಅಸಂಗತ ಕಥೆಗಳನ್ನು ನಮ್ಮ ಮುಂದೆ ಹೇಳಿ ನಮ್ಮನ್ನು ನಗೆಬಾಟ್ಲು ಮಾಡ್ತಾರೆ. ಇದನ್ನು ಅರ್ಥ ತಿಳ್ಕೋ, ಇಲ್ಲಾಂದರೆ ಪೆದ್ದನಾಗ್ತೀಯ ಅಂತ. ಇದರಲ್ಲಿ ಇದು ಕಥೆ ಅಲ್ಲ. ಯಾಕೆ ಗೊತ್ತುಂಟ? ಒಂದು ವಿಷಯ ಇದೆ ಶಾಸ್ತ್ರದಲ್ಲಿ, ಅದಕ್ಕೆ ಪುರಾಣ ಭಾಷೆ ಅಂತ ಹೆಸರು. ಪುರಾಣದ ಭಾಷೆ ಅಂದರೆ ಅದು ಮಿಸ್ಟಿಕ್ ಲ್ಯಾಂಗ್ವೇಜ್. ಎಲ್ಲ ಭಾಷೆಗಳಲ್ಲೂ ಪುರಾಣ ಭಾಷೆ ಅಂತಿದೆ. ಇವಾಗ ನೀವು ಬೈಬಲಿಗೆ ಹೋದರೆ ಅವರು ಹೇಳ್ತಾರೆ ಏನು ಅಂದರೆ, ಬೈಬಲ್ನಲ್ಲಿ ಕಾಣುವ ಅರ್ಥ ಅಲ್ಲ, ಅದಕ್ಕೆ ಬೇರೆ ಒಂದು ನಿಗೂಢವಾದ ರಹಸ್ಯ ಅರ್ಥ ಇದೆ, ಅದರಿಂದಲೇ ಬೈಬಲ್ಲು ದೊಡ್ಡ ಅಧ್ಯಾತ್ಮ ಗ್ರಂಥ. ಅವರು ಆ ರಹಸ್ಯ ಅರ್ಥಕ್ಕೆ ಕೆಬಾಲ ಅಂತ ಹೇಳ್ತಾರೆ. ಸೊ ಬೈಬಲ್ಲಿಗೆ ಮೇಲುನೋಟಕ್ಕೆ ಕಾಣುವ ಒಂದು ಇಂಟರ್ಪ್ರಿಟೇಷನ್ನು, ಅದು ಬಿಟ್ಟು ನಿಮ್ಮ ಮೇಲುನೋಟಕ್ಕೆ ಕಾಣದ ದ್ಯಾಟ್ ಇಸ್ ಅನದರ್ ಕೆಬಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಟು ದ ಬೈಬಲ್. ಅದು ಅದರ ನಿಜವಾದ ಅರ್ಥ. ಹಾಗೆ ನೀವು ಕುರಾನಿಗೆ ಹೋದರೆ ಕುರಾನ್ ಹೇಳ್ತಾರೆ, ಮೇಲ್ನೋಟಕ್ಕೆ ನಿಮಗೆ ಕಾಣುವ ಅರ್ಥ ಬೇರೆ, ಬೈಬಲ್ನ ನಿಜವಾದ ಅರ್ಥ ಬೇರೆ ಅಂತಾರೆ ಅವರು ಕೂಡ. ಎಲ್ಲ ಧರ್ಮಗಳಲ್ಲಿಯೂ ಈ ರಹಸ್ಯಾರ್ಥ, ಆಧ್ಯಾತ್ಮಿಕ ನಿಗೂಢಾರ್ಥದ ಮಾತಿದೆ. ಅವರು ಕುರಾನ್ನಲ್ಲಿ ಒಂದು ಮಾತಿದೆ, ದೇರ್ ಆರ್ ಸೆಂಟೆನ್ಸಸ್
ದಟ್ ಆರ್ ಕ್ಲಿಯರ್ ಇನ್ ಮೀನಿಂಗ್. ಏನೇನು ಇದ್ದದ್ದು ಇದ್ದ ಹಾಗೆ, ಅದಕ್ಕೇನು ಗೊಂದಲ. ದರ್ ಆರ್ ಆಲ್ಸೋ ಸೆಂಟೆನ್ಸಸ್ ದಟ್ ಆರ್ ಸಸೆಪ್ಟಿಬಲ್ ಆಫ್ ಡಿಫರೆಂಟ್ ಇಂಟರ್ಪ್ರಿಟೇಷನ್ಸ್. ನಿಮಗೆ ಕಾಣುವ ಅರ್ಥ ಅಲ್ಲ, ಅದರಿಂದ ಡಿಫರೆಂಟ್ ಆದ ಅರ್ಥ ಇದೆ ಅದಕ್ಕೆ. ಇಂಥದ್ದು ತುಂಬ ಉದಾಹರಣೆ ಕೊಡ್ಬೋದು ಬೈಬಲ್ನಲ್ಲಿ ಮತ್ತು ಕುರಾನ್ನಲ್ಲಿ ಉದಾಹರಣೆ ಕೊಡ್ಬೋದು. ಸದ್ಯಕ್ಕೆ ಬೇಡ, ನಾವು ಅದನ್ನೆಲ್ಲ ಉದಾಹರಣೆ ಕೊಟ್ಕೊಂಡದ್ದು. ಬೇಕಾದಷ್ಟು ಇಂಥದ್ದು ವಾಕ್ಯಗಳಿವೆ. ನಮ್ಮಲ್ಲಿ ಹಾಗೆ ಹೇಳಿದರು, ಪುರಾಣಗಳಿಗೆ 3 ಭಾಷೆ ಇದೆ. ಭಾಷಾತ್ರಯಂ ನ ಜಾನಾತಿ. ಯಾರಿಗೆ 3 ಭಾಷೆ ಗೊತ್ತಿಲ್ಲವೋ ಅವನು ಪುರಾಣದ ಅರ್ಥ ಹೇಳಬಾರ್ದು. ನಮ್ಮ ಈ ಕಥೆಯನ್ನು ಎಲ್ಲ ಹಾಡು ಗೀಡು ಬರೋದು ಚೌತಿ ದಿವಸ, ಗಣೇಶ ಚೌತಿ ದಿವಸ ರಾತ್ರಿ ಬೆಳಗಿನ ತನಕ ಜಾಗರ ಮಾಡಿಸ್ತಾರಲ್ಲ, ಇದನ್ನು ರೆಕಾರ್ಡ್ ಹಾಕಿ. ಅವರು ಪುರಾಣದ 3 ಭಾಷೆ ಗೊತ್ತಿಲ್ಲದೆ ಇದ್ದವರು ಬರೆದ ಕವನ, ಅದನ್ನೇ ಕೇಳೋದು, ಅದನ್ನು ಕೇಳಿ ಸಂತೋಷ ಪಡೋದು. ಇವರು ಪುರಾಣದಲ್ಲಿ 3 ಭಾಷೆ ಯಾವುದಪ್ಪ? 3 ಲ್ಯಾಂಗ್ವೇಜ್ ಫಾರ್ಮುಲಾ. ಇವತ್ತು ಸರ್ಕಾರದವರು ಮಾಡಿದ್ದಾರೆ, ಪುರಾಣದವ್ರಿಗೆ ಏನು 3 ಲ್ಯಾಂಗ್ವೇಜ್ ಫಾರ್ಮುಲಾ? 3 ಲ್ಯಾಂಗ್ವೇಜ್ ಅಂದರೆ ಹಿಂದಿ, ಇಂಗ್ಲೀಷು ಮತ್ತು ಮದರ್ ಟಂಗ್ ಅಲ್ಲ. 3 ಭಾಷೆ. ಸಂಸ್ಕೃತದಲ್ಲೇ 3 ಭಾಷೆಗಳು. ಒಂದು ಸಮಾಧಿ ಭಾಷೆ, ಇನ್ನೊಂದು ದರ್ಶನ ಭಾಷೆ, ಇನ್ನೊಂದು ಗುಹ್ಯ ಭಾಷೆ ಅಂತ. ಈ 3 ಭಾಷೆಗಳಲ್ಲಿ ಪುರಾಣಗಳು ಬರ್ತವೆ. ನಮಗೆ ಏನು ಕಾಣ್ತೋ ಅದನ್ನು ಹೇಳ್ತೇವೆ ನಾವು, ಅದಲ್ಲ. ಗುಹ್ಯ ಭಾಷೆ ಮೇಲೆ ಕಾಣುವುದು ಅರ್ಥ ಅಲ್ಲ, ಅದರ ಒಳಗೊಂದು ಗೂಢವಾದ ಅರ್ಥವನ್ನು ಇಟ್ಕೊಂಡು ಮೇಲೆ ನಮಗೆ ಬೇರೆ ಒಂದು ಅರ್ಥವನ್ನು ಹೇಳ್ತಾರೆ. ಆ ಗುಹ್ಯ ಭಾಷೆ ಅರ್ಥ ಆಗದೇ ಇದ್ದರೆ ಪುರಾಣ ಅರ್ಥ ಆಗೋಲ್ಲ. ಆದರೂ ಪುರಾಣ ಹೇಳ್ತಾರಲ್ಲ, ಏನು ಮಾಡಬೇಕು ಅಂದರೆ ಅದಕ್ಕೆ ಪುರಾಣಾರ್ಥ ಮೊದನ್ಯಾತಿ ನರಕಂ ನಾತ್ರ ಸಂಶಯ ಅಂತ. ನಿಮಗೆ ಸುಲಭದಲ್ಲಿ ನರಕಕ್ಕೆ ಹೋಗಬೇಕಾದ್ರೆ ಪುರಾಣ ಹೇಳ್ರಿ. ಯಾಕೆಂದರೆ ಅರ್ಥ ಆಗೋಲ್ಲ, ಹೇಳ್ತೀರಿ, ನೀವು ತಪ್ಪು ತಿಳ್ಕೊತೀರಿ, ಇಡೀ ಸಮಾಜಕ್ಕೆ ತಪ್ಪರ್ಥ ಹೇಳ್ತೀರಿ, ನರಕಕ್ಕೆ ಹೋಗಲಿಕ್ಕೆ ಒಳ್ಳೆಯ ದಾರಿ. ಎಷ್ಟು ಎಚ್ಚರ ಬೇಕು ಒಂದು ಪುರಾಣ ಹೇಳಬೇಕಾಗಿದ್ದರೆ, ಒಂದು ಅರ್ಥ ಪುರಾಣ ಅಥವಾ ಉಪನಿಷತ್ತುಗಳು ಅಥವಾ ವೇದ, ಒಂದು ಮಂತ್ರಕ್ಕೆ ಲೆಕ್ಸಿಕನ್ ಮೀನಿಂಗ್ ಹೇಳುವುದಲ್ಲ. ಡಿಕ್ಷನರಿ ಹಿಡ್ಕೊಂಡು ಅರ್ಥ ಹೇಳಿದರೆ ಅರ್ಥ ಆಗೋಲ್ಲ. ಅದಕ್ಕೆ ನೀವು ಅನುಭವದ ನೆಲೆಯಲ್ಲಿ ಒಳಕ್ಕೆ ಹೋಗಿ ಅರ್ಥನ ಹುಡುಕಬೇಕು. ಅಂದರೆ ಇದು ಸಮುದ್ರದಲ್ಲಿ ಈಜಿದ ಥರ. ನೀವು ಮೇಲಿನಿಂದ ಸಮುದ್ರದಲ್ಲಿ ಈಜಿದರೆ ನಿಮಗೆ ಬರೀ ಉಪ್ಪು ನೀರು ಮಾತ್ರ, ಇನ್ಯಾವ ಎಕ್ಸ್ಪೀರಿಯನ್ಸ್ ಆಗೋಲ್ಲ. ನೀವು ಆಳಕ್ಕೆ ತಳಕ್ಕೆ ಹೋದರೆ ಮುತ್ತು ಸಿಗುತ್ತೆ. ಹಾಗೆ ಈ ಪುರಾಣಗಳು ಅಥವಾ ವೇದ ಉಪನಿಷತ್ತುಗಳು ನೀವು ತಳಕ್ಕೆ ಹೋದರೆ ಅದರ ಸುಂದರವಾದ ಅರ್ಥದ ಮುತ್ತು ಸಿಗುತ್ತೆ, ಮುತ್ತು ರತ್ನ. ಮೇಲಿನಿಂದ ಈಜಿದರೆ ಬರೀ ಉಪ್ಪು ನೀರು. ಈ ಅನೇಕ ಮಂದಿ ಪುರಾಣ ಉಪನಿಷತ್ತುಗಳಲ್ಲಿ ಉಪ್ಪು ನೀರು ಕುಡಿಯುವವರು, ನಾವು ಉಪ್ಪು ನೀರು ಕುಡಿಸುವವರು. ಕುಡಿಸಿಬಿಡ್ತಾರೆ. ನಾವು ಆಹಾ ಏನು ಉಪ್ಪು, ಏನು ರುಚಿ, ಉಪನಿಷತ್ತು ಏನು ಉಪ್ಪುಪ್ಪಾಗಿದೆ, ರುಚಿ ಅದೇ ರುಚಿ, ಅದಕ್ಕಿಂತ ಬೆಟರ್ ರುಚಿ ಇದೆ ಎನ್ನುವುದೇ ಗೊತ್ತಿಲ್ಲ ಬಹಳ ಜನಕ್ಕೆ. ಇದು ಸಮಸ್ಯೆ. ಆದ್ದರಿಂದ ನೋಡಿ, ಒಂದು ಸಮಾಧಿ ಭಾಷೆ. ಸಮಾಧಿ ಭಾಷೆ ಅಂದರೆ ಯಾವುದು ಹೇಗಿದೆಯೋ ಅದನ್ನು ಹಾಗೆಯೇ ಹೇಳುವಂಥ, ತದ್ವತ್ತಾಗಿ ಹೇಳುವಂಥದ್ದು. ಯಥಾವಸ್ತು ತಥಾ ನಿರೂಪಣಂ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸಮಾಧಿ ಭಾಷೆ. ದರ್ಶನ ಭಾಷೆ ಅಂದರೆ ಕಂಡದ್ದನ್ನು ಕಂಡ ಹಾಗೆ ಹೇಳುವುದು. ಅದು ಇರಬೇಕಾಗಿಲ್ಲ ಹಾಗೆ. ವಾಟ್ ಎ ಬ್ಯೂಟಿಫುಲ್ ಥಿಂಗ್. ದರ್ಶನ ನಿಮಗೆ ಹಾಗೆ ಖಂಡಿತಪ್ಪ, ನನಗೆ ಖಂಡಿತಪ್ಪ, ಹೌದಲ್ಲೋ ನನಗೆ ಗೊತ್ತಿಲ್ಲ, ಕಂಡದ್ದನ್ನು ಕಂಡ ಹಾಗೆ ಹೇಳುವುದು ದರ್ಶನ ಭಾಷೆ. ಈಗ ನಿಮಗೆ ಉದಾಹರಣೆ, ಕೃಷ್ಣ ಯುದ್ಧರಂಗದಲ್ಲಿದ್ದ, ಶಿತ ವಿಶಿಖ ಹತಃ ವಿಶೀರ್ಣ ದಂಸಃ ಕ್ಷತಜ ಪರಿಪ್ಲುತಃ. ಭೀಷ್ಮಾಚಾರ್ಯರು ನೋಡಿದರು. ಕೃಷ್ಣನನ್ನು ನೋಡಿದಾಗ ಅವ್ರು ಏನು ಕಂಡಿತು ಅಂದರೆ, ಭೀಷ್ಮಾಚಾರ್ಯರು ಬಾಣ ಬಿಟ್ಟಿದ್ದಾರೆ ಕೃಷ್ಣನ ಮೇಲೆ. ಶಿತ ವಿಶಿಖ ಹತಃ, ಮೈಯೆಲ್ಲ ಬಾಣದಿಂದ ಗಾಯಗೊಂಡಿದೆ. ವಿಶೀರ್ಣ ದಂಸಃ, ಅವನು ಎದೆ ಕವಚ ಹಾಕ್ಕೊಂಡಿದ್ದಾನೆ, ಆ ಕವಚ ತುಂಡಾಗಿ ಹೋಗಿದೆ. ಕ್ಷತಜ ಪರಿಪ್ಲುತಃ, ಭೀಷ್ಮಾಚಾರ್ಯ ಬಾಣಕ್ಕೆ ಗಾಯ ಆಗಿ ಇಡೀ ಮೈಯಲ್ಲಿ ನೆತ್ತರು ಸುರಿತಾ ಇದೆ. ಇದು ಕೃಷ್ಣನನ್ನು ಭೀಷ್ಮಾಚಾರ್ಯರು ಕಂಡದ್ದು. ಅದು ಹಾಗೆ ಹೇಳಿದರಲ್ಲಿ, ಇದು ದರ್ಶನ ಭಾಷೆ. ಕಂಡದ್ದನ್ನು ಕಂಡೆ. ನಿಜವಾಗಿ ಕೃಷ್ಣನ ಮೇಲೆ ಅದು ಜ್ಞಾನಾನಂದಮಯವಾದ ರೂಪ. ಅಲ್ಲಿ ನೆತ್ರ ಬರುವುದು ಹೇಗೆ, ನೋವಾಗುವುದು ಹೇಗೆ, ಗಾಯ ಆಗುವುದು, ಅದು ಸತ್ಯ, ಅದು ಬೇರೆ ವಿಷಯ. ನಿಮಗೆ ಕಂಡದ್ದು ಹೌದಲ್ವಾ, ಬರೋದು ಅದನ್ನು. ಇದು ದರ್ಶನ ಭಾಷೆ. ಸಾಮಾನ್ಯ ಇದನ್ನೆಲ್ಲ ನಾವು ಗುರುತಿಸಿಕೊಳ್ಳದೇ ಇದ್ದರೆ ಪುರಾಣ ಅರ್ಥ ಆಗೋಲ್ಲ. ಪುರಾಣದಲ್ಲಿ ನಿಜವಾಗಿದ್ದದ್ದನ್ನು ಹೇಳ್ತಾರೆ, ಇನ್ನು ಬೇರೆಯವ್ರಿಗೆ ಏನು ಕಂಡಿತೋ ಅದನ್ನು ಹಾಗೇ ರಿಪೋರ್ಟ್ ಮಾಡ್ತಾರೆ. ಭೀಷ್ಮಾಚಾರ್ಯ ಹೀಗೆ ಕಂಡಿತು ಅಂತ, ಅದು ಕಂಡದ್ದು ಹೌದು, ಅದು ಸುಳ್ಳೇನಿಲ್ಲ. ಇದು ಎಲ್ಲಕ್ಕಿಂತಲೂ ನಿಗೂಢವಾಗಿ ದರ್ಶನ ಭಾಷೆ ಆದಮೇಲೆ ಮೂರನೇದು ಗುಹ್ಯ ಭಾಷೆ. ಅಂದರೆ ಮೇಲು ನೋಟಕ್ಕೆ ಹೇಳುವ ಅರ್ಥವೇ ಬೇರೆ, ಅದರಲ್ಲಿ ಇರತಕ್ಕ ನಿಜವಾದ ಅರ್ಥವೇ ಬೇರೆ. ಆ ನಿಜವಾದ ಅರ್ಥ ಗುಹ್ಯ, ಅದು ರಹಸ್ಯ, ಅದು ತೆರ್ಕೊಳ್ಳುವುದಿಲ್ಲ. ಏನು ನೋಡಿದ್ರೆ ನಿಮಗೆ ಅರ್ಥ ಕಾಣುವುದೇ ಇಲ್ಲ ಅಲ್ಲಿ.
ಹಾಗೆ ಹೇಳ್ತಕ್ಕಂಥ ಒಂದು ಅರ್ಥ. ಈ ದೃಷ್ಟಿಯಿಂದ ಈ ಕಥೆಗಳನ್ನು, ಯಾಕೆಂದರೆ ನೋಡಿ, ಗಣಪತಿಯ ಬಗ್ಗೆ ಒಂದೊಂದು ಪುರಾಣದಲ್ಲೂ ಒಂದೊಂದು ಫಲ ಇದೆ. ಅದು ಐತಿಹಾಸಿಕ ಆಗಿದ್ದರೆ ಒಂದೇ ಥರ ಇರಬೇಕಲ್ಲ, ನಿಜವಾದ ಘಟನೆ ಆಗಿದ್ದರೆ. ಇದು ಒಂದು ಕಥೆ ಈಗ ನೀವು ಪ್ರಚಲಿತವಾಗಿರುವಂಥದ್ದು. ಗಣಪತಿ ಶಿವ ತಲೆ ಕಡ್ದ, ಆಮೇಲೆ ಆನೆಯ ತಲೆ ತಂದಿಟ್ಟ. ಇನ್ನೊಂದು ಕಡೆ ಉಂಟು ಪುರಾಣದಲ್ಲಿ, ಇಂಥ 3-4 ಕಥೆಗಳಿದೆ. ನಿಮ್ಮ ಸುಮ್ಮನೆ ಇನ್ನೊಂದು ಕಥೆ ಹೇಳ್ತೇನೆ, ಪುರಾಣದಲ್ಲೇ ಇರೋದು. ಪಾರ್ವತಿ ಗಂಡು ಮಗುವನ್ನು ಹೆತ್ತಲಂತೆ. ಮಗುವನ್ನು ನೋಡಲಿಕ್ಕೆ ಅಂತ ಬರ್ತಾರಲ್ಲ ಎಲ್ಲರೂ ಬಂಧು ಬಾಂಧವರೆಲ್ಲ, ಮಗು ನೋಡಿ ಬಾಣಂತಿಗೆ ಎಲೆ ಅಡಿಕೆ ಕೊಟ್ಟು ಹೋಗೋದೊಂದು ಸಂಪ್ರದಾಯ ಉಂಟಲ್ಲ, ಈ ದೇವತೆಗಳೆಲ್ಲ ನೋಡ್ಲಿಕ್ಕೆ ಬಂದ್ರಂತೆ. ನೋಡ್ಲಿಕ್ಕೆ ಬರುವಾಗ ಎಲ್ಲ ದೇವತೆಗಳು ಹೋಗ್ತಾರೆ. ಈ ಶನಿ ಯೋಚನೆ ಮಾಡಿ, ನಾನು ಹೋಗಬೇಕೋ ಬೇಡವೋ, ಬಂದರೆ ಯಾಕಪ್ಪ ಈ ಶನಿ ಬಂತು ಅಂತ ಬೈತಾರೆ. ಹೋಗೋದೇ ನೋಡಿ ಎಲ್ಲ ಬಂದರು, ಅವನು ಬಂದ, ಏನು ಮಾಡಬೇಕು ಈ ಅಪವಾದಕ್ಕೆ? ಬಂದರೆ ಶನಿ ಯಾಕೆ ಬಂತದು? ಬಾರದೇ ಇದ್ದರೆ ಎಲ್ಲ ದೇವತೆಗಳು ಬಂದು ಅವನು ದೊಡ್ಡಸ್ತಿಗೆ ನೋಡಿ ಅವನು ಬರಲೇ ಇಲ್ಲ, ಬೇಡ ಅಪವಾದ ಬೇಡ, ಹೋಗಿ ಬರುವ ಅಂತ ಶನಿ ಕೂಡ ಬಂದ ಅಂತೆ. ನೋಡಿ, ಇದು ಕಥೆ ನಿಜವಾದ ಕಥೆ ಆದರೆ ಎಲ್ಲ ಕಡೆ ಒಂದೇ ರೀತಿ ಕಥೆ ಇರಬೇಕಲ್ಲ. ಇದು ಮಿಸ್ಟಿಕ್, ರಹಸ್ಯ. ಅದಕ್ಕೆ ಶನಿ ಬಂದು ನೋಡಿದ ತಕ್ಷಣ ಮಗುವಿನ ತಲೆ ತುಂಡಾಗಿ ಹೋಯ್ತಂತೆ, ಕಡೆ ಬೇರೆ ತಲೆ ತಂದಿಟ್ರು. ಇದು ಇನ್ನೊಂದು ಪುರಾಣದಲ್ಲಿರೋ ಕಥೆ. ಈ 2 ಕಥೆಯಲ್ಲಿ ಯಾವ ಕಥೆ ಹೇಳ್ರಿ ನನಗೆ? ಗಣಪತಿಯ ಕಥೆ. ಈ 2 ಅಲ್ಲ, ಇದು 2ರ ಹಿಂದೆ ಇರತಕ್ಕಂಥ ಮಿಸ್ಟಿಕ್ ಆಗಿರತಕ್ಕ ಅರ್ಥ ಬೇರೆ. ಸುಮ್ಮನೆ ಅದು ಬೇರೆ ಬೇರೆ ಅರ್ಥಗಳನ್ನು ಹೊಳಿಸುವುದಕ್ಕೋಸ್ಕರ ಅವರು ಕಥೆ ಹೇಳ್ತಾರೆ. ಇದಕ್ಕೆ ಸಂಸ್ಕೃತದಲ್ಲಿ ಅರ್ಥವಾದ ಅಂತ ಹೆಸರು. ಅರ್ಥವಾದ ಅಂದರೆ ಅದರಲ್ಲಿ ಇರತಕ್ಕಂಥ ಮೇಲುನೋಟದ ಅರ್ಥ ಬಿಟ್ಟುಬಿಡಬೇಕು, ಅದರ ಮೆಸೇಜ್ ಮಾತ್ರ ತಗೊಳ್ಬೇಕು. ಅದಕ್ಕೆ ಅರ್ಥವಾದ ಅಂತ ಹೇಳ್ತಾರೆ. ಅರ್ಥವಾದದಲ್ಲಿ ಕಥೆಯನ್ನು ತಗೊಳ್ಬಾರ್ದು. ಕಥೆ ಸುಮ್ಮನೆ ನಿಮಗೆ ಹೇಳಲಿಕ್ಕೋಸ್ಕರ ಒಂದು ಕಥೆ, ಆ ಕಥೆಯ ಹಿಂದೆ ಇರುವ ಮೆಸೇಜ್ ತಗೋಬೇಕು ಅಂತ. ಒಂದು ಸಣ್ಣ ವಿವರಣೆ ಕೊಡ್ತೇನೆ ಇಲ್ಲಿ, ಹೆಚ್ಚು ವಿವರಗಳೆಲ್ಲ ಬೇಡ. ಗಣಪತಿ ಪಾರ್ವತಿಯ ಮೈಯ ಮಣ್ಣಿನಿಂದ ಆದವ ಅನ್ನೋದಕ್ಕೆ ಒಂದು ವಿಶಿಷ್ಟವಾದಂಥ ಉದ್ದೇಶ ಇದೆ ಹಾಗೆ ಹೇಳುವುದಕ್ಕೆ ಅವರಿಗೆ. ನೋಡಿ, ನಾನು ಮೊನ್ನೆ ಹೇಳಿದ್ದೆ, ಮಣ್ಣು, ನೀರು, ಬೆಂಕಿ. ಬೆಂಕಿ ಸತ್ವಗುಣ, ನೀರು ರಜೋಗುಣ, ಮಣ್ಣು ತಮೋಗುಣ. ಶಿವನಿಂದ ತಮೋಗುಣದಿಂದ ಸೃಷ್ಟಿಯಾದವ ಗಣಪತಿ. ಶಿವನೂ ಆಕಾಶದ ದೇವತೆ, ಪಾರ್ವತಿಯೂ ಆಕಾಶದ ದೇವತೆ. ಅವಳ ಪಾರ್ವತಿಯ ಅಲ್ಲಿ ಇರತಕ್ಕಂಥ ತಮೋಗುಣದ ಅಂಶದಿಂದ ಗಣಪತಿ ಹುಟ್ಟಿದ. ಅದಕ್ಕೆ ಮೈಯ ಮಣ್ಣು ಅಂತ. ಮಣ್ಣು ಅಂದರೆ ತಮೋಗುಣ ಅಂತ ಅರ್ಥ. ಇಷ್ಟೇ. ಅಂದರೆ ಇದೆಲ್ಲ ಶಾಸ್ತ್ರೀಯವಾದಂಥ ಪ್ರಕ್ರಿಯೆಗಳನ್ನು ತಿಳ್ಕೊಂಡು ನಾವು ಆ ಕಥೆಗೆ ಅರ್ಥ ಮಾಡಬೇಕು. ಅದರಿಂದ ಒಂದು ಪುರಾಣಗಳನ್ನು ಸರಿಯಾಗಿ ಅರ್ಥ ಆದರೆ ತಿಳ್ಕೋಬೇಕು, ಅರ್ಥ ಆಗದೇ ಇದ್ದರೆ ಬಿಟ್ಟುಬಿಡಬೇಕು, ಅಪಾರ್ಥ ಮಾಡಲಿಕ್ಕೆ ಹೋಗಬಾರ್ದು. ನಮಗೆ ಅರ್ಥ ಆಗೋಲ್ಲಪ್ಪ ಪುರಾಣ ಅಂತ ಬಿಟ್ಟುಬಿಡಬಹುದು. ಅದು ಏನೇನೋ ಅರ್ಥ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಬಾರ್ದು. ಅದು ಅಷ್ಟು ಸುಲಭ ಅಲ್ಲ, ಪುರಾಣಗಳ ಅರ್ಥ ತಿಳಿಯೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಹೆಚ್ಚಿನ ಅಂಶ ಅದು ಗುಹ್ಯ ಭಾಷೆ ಇರುತ್ತೆ. ಗುಹ್ಯ ಭಾಷೆಯಲ್ಲಿ ಹೇಳಿದಾಗ ನಮ್ಮ ಮೇಲ್ನೋಟಕ್ಕೆ ಕಾಣುವ ಅರ್ಥ ಏನೇನೋ ಯದ್ವಾ ತದ್ವಾ. ನಿಮಗೆ ಇನ್ನೊಂದು ಕಥೆ ಹೇಳ್ತೇನೆ ನಾನು. ಶಿವನ ಲಿಂಗ ಬ್ರಹ್ಮ ವಿಷ್ಣು ಇಬ್ಬರು ಬಂದರಂತೆ. ಬ್ರಹ್ಮ ವಿಷ್ಣು ಇಬ್ಬರು ಬಂದರು. ಇಬ್ಬರು ಬಂದು ಶಿವನ ಲಿಂಗ ನೋಡಿದರು. ಇದ್ರ ಬುಡಯಲ್ಲಿ ಉಂಟು, ತುದಿಯಲ್ಲಿ ಉಂಟು, ಗೊತ್ತಾಗಲಿಲ್ಲ ಅಂತೆ. ಬ್ರಹ್ಮನಿಗೂ ಗೊತ್ತಾಗಲಿಲ್ಲ, ವಿಷ್ಣುವಿಗೂ ಗೊತ್ತಾಗಲಿಲ್ಲ. ಏನು ಮಾಡಬೇಕು? ಅದಕ್ಕೊಂದು ಕೆಲಸ ಮಾಡುವ, ಒಬ್ಬ ಮೇಲಕ್ಕೆ ಹೋಗೋಣ, ಒಬ್ಬ ಕೆಳಕ್ಕೆ ಹೋಗೋಣ, ಅದು ಬುಡ ಸಿಗುತ್ತೆ ಅಂತೇಳಿ. ಇವು ಕೆಳಕ್ಕೆ ಹೋದವನು ಸೋತು ಬಂದ, ಬುಡ ಸಿಗಲಿಲ್ಲ. ಮೇಲಕ್ಕೆ ಹೋದವನು ವಾಪಸ್ ಬಂದ. ಬ್ರಹ್ಮನಿಗೂ ವಿಷ್ಣುವಿಗೂ ಅದು ತಲೆಯೂ ಗೊತ್ತಾಗಲಿಲ್ಲ, ಬಿಡುವೂ ಗೊತ್ತಾಗಲಿಲ್ಲ. ಏನು ಗೊತ್ತಾ ಇದು? ಬ್ರಹ್ಮ ಅಂದರೆ ರಜೋಗುಣ, ವಿಷ್ಣು ಅಂದರೆ ಸತ್ವಗುಣ, ಶಿವ ಅಲ್ಲಿ ಗುಣಗಳವರು ವರ್ಣನೆ. ಅದು ದೇವತೆಗಳನ್ನು ಮರೆತು ಬಿಡಿ. ಶಿವ ಅಂದರೆ ತಮೋಗುಣದ್ದು. ಈ ತಮೋಗುಣ ಎಷ್ಟು ವ್ಯಾಪಿಸಿದೆ ಅಂದರೆ ಅದರ ತಲೆ ಬುಡ ಸತ್ವಕ್ಕೂ ಗೊತ್ತಾಗೋಲ್ಲ, ರಜಸ್ಸು ಗೊತ್ತಾಗೋಲ್ಲ. ನೀವು ಇಷ್ಟು ತಿಳ್ಕೊಂಡ್ರೆ ಇದರ್ಥ ಆಯಿತು ಪುರಾಣ. ಇಲ್ಲದೇ ಇದ್ದರೆ ಶೈವರಿಗೆ ಭಾರಿ ಖುಷಿ. ನೋಡಿದಿರಾ, ನಿಮ್ಮ ವಿಷ್ಣುವಿಗೂ ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ, ಬ್ರಹ್ಮನಿಗೂ ಆಗಲಿಲ್ಲ, ನಮ್ಮ ಶಿವ ತಲೆಯೂ ಇಲ್ಲ, ಬಿಡೋ ಇಲ್ಲ ಅವನಿಗೆ. ವೈಷ್ಣವರಿಗೆ ತಲೆ ಬಿಸಿ, ಅಯ್ಯೋ ಇನ್ನು ವಿಷ್ಣುವಿಗೂ ಆಗಲಿಲ್ಲಲ್ಲ, ಇನ್ನೇನು ಮಾಡೋದು ಅಂತ. ಇದು ಯಾವುದು ಇಲ್ಲಿ ವೈಷ್ಣವರ ಸಂಬಂಧವೂ ಇಲ್ಲ, ಶೈವರ ಸಂಬಂಧವೂ ಇಲ್ಲ. ಇದು ನಮ್ಮ ಮನುಷ್ಯನ ತ್ರಿಗುಣಗಳ ಪ್ರಭಾವವನ್ನು ಹೇಳ್ತಕ್ಕಂಥ ಒಂದು ಕಥೆ. ಹೀಗೆ ಪುರಾಣದ ಭಾಷೆ ವಿಚಿತ್ರವಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಇಡೀ ಫಿಲಾಸಫಿ ಗೊತ್ತಿರಬೇಕು. ವೇದಿಕ್ ಫಿಲಾಸಫಿ ಪೂರ್ಣ ಗೊತ್ತಿದ್ದ ಮೇಲೆ
ಅದಕ್ಕೆ ಅನುಗುಣವಾಗಿ ಪುರಾಣಕ್ಕೆ ಅರ್ಥ ಮಾಡಬೇಕು. ಹಾಗಾಗಿ ಇದೆಲ್ಲ ಸುಮ್ಮನೆ ಪುರಾಣಗಳನ್ನು ಓದುವುದು ಅರ್ಥ ಆಗುತ್ತೆ ಅನ್ನೋದು ಭ್ರಮೆ. ಇಷ್ಟು ಯಾಕೆಂದರೆ ಗಣಪತಿಗೋಸ್ಕರ ಇಷ್ಟು ಹೇಳಿದೆ. ಆಕಾಶದ ಸೃಷ್ಟಿ ಆಯಿತು ಶಿವನಿಂದ. ಆಕಾಶ ದೇವತೆಯಾದ ಗಣಪತಿಯು ಶಿವನ ಮಗ, ಬರೀ ಪಾರ್ವತಿಯ ಮಗ ಅಲ್ಲ, ಶಿವನ ಮಗನೂ ಹೌದವ. ಆಕಾಶ ಸೃಷ್ಟಿ ಆದದ್ದು ಇದು ಸೃಷ್ಟಿ ಆಯಿತು ಅಂತ ಹೇಳ್ತಾರಲ್ಲ, ಸ್ಪೇಸು ಸೃಷ್ಟಿಯಾಗುವುದಿಲ್ಲ ಯಾವತ್ತು. ಸೃಷ್ಟಿಯ ಆರಂಭದಲ್ಲಿ ಪಂಚಭೂತಗಳ ಸೃಷ್ಟಿಯಾಯಿತು. ಅದು ಯಾವ ಪಂಚ ಆಕಾಶ ಅಂದರೆ ಅದು ವಾತಾವರಣದ ಒಳಗಿರತಕ್ಕ, ಅಂದರೆ ಈ ಸೃಷ್ಟಿ ಸಾಪೇಕ್ಷವಾದ ಬ್ರಹ್ಮಾಂಡದ ಒಳಗಿರತಕ್ಕ ಆಕಾಶ. ಬ್ರಹ್ಮಾಂಡದ ಒಳಗಿರತಕ್ಕಂಥ ಸ್ಪೇಸನ್ನು ಯಾರೂ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಬ್ರಹ್ಮಾಂಡದ ಒಳಗಿದ್ದ ಆಕಾಶ ಬ್ರಹ್ಮಾಂಡದ ಒಳಗೆ ಬಂತಲ್ಲ, ಅದೇ ಸೃಷ್ಟಿ. ಅದು ಮೊದಲು ಫ್ರೀ ಇದ್ದದ್ದು ಈಗ ಇದರ ಒಳಗೆ ಆಕಾಶ ಉಂಟಲ್ವ, ಇದಕ್ಕೆ ಇದು ಡಿ ವಿ ಜಿಯವರ ಸಭಾಭವನದ ಆಕಾಶ. ಈ ಸಭಾಭವನ ಕಟ್ಟೋ ಮುಂಚೆ ಇತ್ತ ಇದು, ಮತ್ತೆ ಹುಟ್ಟಿತು. ಅದೇ ಅಷ್ಟೇ ಬ್ರಹ್ಮಾಂಡದ ಅಂದರೆ ಒಂದು ಹೊಸತು ಹುಟ್ಟಿತು. ಏನು ಸೃಷ್ಟಿ ಮಾಡಿದ? ಬರೀ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಲ್ಲ. ಬ್ರಹ್ಮಾಂಡ ಸೃಷ್ಟಿಯಾಗೋ ಮುಂಚೆ ಆಕಾಶ ಸೃಷ್ಟಿ ಆಯ್ತಲ್ವಾ. ಆಕಾಶ ಸೃಷ್ಟಿ ಆಯಿತು ಅಂದರೆ ಆಕಾಶದಲ್ಲಿ ಒಂದು ಹೊಸತಾದ ಅಂಶ ಸೇರಿಕೊಂಡಿತು. ಏನದು? ಆಕಾಶದಲ್ಲಿ ಸ್ಪೇಸ್ನಲ್ಲಿ ಇಲ್ಲದ್ದು ಒಂದು ಬಂತಲ್ಲ ಸೃಷ್ಟಿ, ಯಾವುದು? ಅಲ್ಟ್ರಾವೈಲೆಟ್ಟು. ಅತಿ ನೀಲ, ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಆಕಾಶದಲ್ಲಿ ತುಂಬಿತಲ್ವ, ಅದು ಹುಟ್ಟುವುದು. ಯಾವುದೋ ಒಂದು ವಸ್ತು ಬಂತಲ್ಲ. ಸೊ ಸ್ಪೇಸು ಹುಟ್ಟುವುದಿಲ್ಲ, ಆಕಾಶ ಹುಟ್ಟುತ್ತೆ. ಅಲ್ಲ, ಪ್ರಾಚೀನರು ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ. ಇದೆಲ್ಲ ಪ್ರಾಚೀನರು ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ. ಆಕಾಶೋ ನೀಲಿಮೋದೇತಿ, ಆಕಾಶದಲ್ಲಿ ಒಂದು ಕಣ್ಣಿಗೆ ಕಾಣದ ನೀಲವರ್ಣ ಇದೆ, ಅದು ಸೃಷ್ಟಿ ಆಯಿತು. ಅಲ್ಲಿಂದ ಮತ್ತೆ ಹೇಳಿದ್ದಾರೆ ಒಂದು ಕಟ್ಟಡ ಆಯಿತು, ಅದರ ಒಳಗೆ ಆಕಾಶ. ನಮ್ಮ ಆಕಾಶ ನಿಮ್ಮ ಆಕಾಶ ಅಂತ ನಾವು ವಿಭಾಗ ಶುರುವಾಯಿತು. ಈಗ ನೋಡಿ, ಬಾರ್ಡರ್ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರು. ಅಲ್ಲಿಂದ ವಿಮಾನ ಈಚೆ ಬಂದುಬಿಟ್ರೆ ನಮ್ಮ ಆಕಾಶಕ್ಕೆ ಬಂತು. ನಮ್ಮ ಆಕಾಶ ವಿಮಾನ ಅಲ್ಲಿಗೆ ಹೋದರೆ ಪಾಕಿಸ್ತಾನದ ಹೊಡೆದು ಉಳಿಸ್ತಾರೆ. ನಮ್ಮ ಆಕಾಶಕ್ಕೆ ನಿಮ್ಮ ವಿಮಾನ ಅಲ್ಲ. ಈ ಆಕಾಶಕ್ಕೆ ಈ ಕ್ರೈಚೀಟ್ ಆದದ್ದು ಯಾವಾಗ? ದೇವರು ಕೊಟ್ಟ ಆಕಾಶದಲ್ಲಿ ನನ್ನ ಆಕಾಶ ನಿಮ್ಮ ಆಕಾಶ ಜಗಳಾಡಿಕೊಳ್ತೇವೆ ನಾವು. ನಮ್ಮ ನೆಲದ ಮೇಲೆ ಇರುವುದೆಲ್ಲ ನಮ್ಮದು. ನೀವು ಅಂದರೆ ಮತ್ತೆ ಆಕಾಶದಲ್ಲಿ ಡಿವಿಷನ್ಸ್ ಬಂತು. ಪಾಕಿಸ್ತಾನದ ಆಕಾಶ, ಇಂಡಿಯಾದ ಆಕಾಶ, ಬೆಂಗಳೂರಿನ ಆಕಾಶ, ಮಂಗಳೂರಿನ ಆಕಾಶ. ಇದು ಆಕಾಶದ ಮತ್ತೆ ಸಬ್ ಡಿವಿಷನ್ ನೋಡಿ. ಸ್ಪೇಸ್ ಇತ್ತು, ಆಕಾಶ ಆಯಿತು, ಆಕಾಶದ ಸಬ್ ಡಿವಿಷನ್ಸ್ ಬಂತು. ಇನ್ನೂ ಸೂಕ್ಷ್ಮಕ್ಕೆ ಹೋದರೆ ಆಕಾಶವೇ ಅಣೋರಣೀಯ ಅನ್ನುವ ಹತೋಮಹಿಯ. ಎಲ್ಲಕ್ಕಿಂತ ಸಣ್ಣದು ಆಕಾಶವೇ, ಎಲ್ಲಕ್ಕಿಂತ ದೊಡ್ಡದು ಆಕಾಶವೇ. ಇದಕ್ಕಿಂತ ದೊಡ್ಡದು ಭಗವಂತ ಅನ್ನೋದಕ್ಕೋಸ್ಕರ ಎರಡು ಹೇಳೋದವರು. ಈಗ ಎಲ್ಲಕ್ಕಿಂತ ಸಣ್ಣದು ಆಕಾಶ ಯಾವುದು ಅಂದರೆ, ಒಂದು ಮಡಕೆ ಇದೆ. ಮಡಕೆ ಯಾವುದರಿಂದಾದ್ದು? ಮಣ್ಣಿನಿಂದಾದ್ದು. ಮಣ್ಣು ಯಾವುದರಿಂದಾದ್ದು? ಪರಮಾಣುವಿನಿಂದ. ಎರಡು ಪರಮಾಣು ಸೇರಿ ಒಂದು ದೊಣಕಾಯಿತು, ಮೂರು ದೊಣಕ ಸೇರಿ ಒಂದು ತಣುಕಾಯಿತು. ಅದು ತಣುಕಲ್ಲಿ ಒಟ್ಟು ಸೇರಿದಾಗ ಒಂದು ಮಣ್ಣಿನ ಕಣ ಆಯಿತು. ಹಾಗಾದರೆ ಪರಮಾಣು ಅಂದರೆ ಮಣ್ಣಿನ ಸೂಕ್ಷ್ಮ ಕಣ ಪರಮಾಣು. ಮಡಕೆ ಅನ್ನೋದು ಅನೇಕ ಪರಮಾಣುಗಳ ಒಂದು ಸಮಷ್ಟಿ. ಪರಮಾಣು ಅಂದರೆ ಏನು? ಪರಮಾಣು ಅಂದರೆ ಅದರ ಒಳಗೆ ಅನೇಕ ಸಬ್ಯಾಟಮ್ಸ್ಗಳು ತಿರುಗ್ತಾ ಇವೆ. ಅದು ನಮಗೆ ಗೊತ್ತಿರತಕ್ಕ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದು ಮ್ಯಾಟರು. ಅದರೊಳಗೆ ಸಬ್ಯಾಟಮ್ಸು ತಿರುಗ್ತಾ ಇವೆ ನಿರಂತರ. ಅದರೊಳಗೆ ಸಬ್ಯಾಟಮ್ಸ್ ತಿರುಗಬೇಕಾದ್ರೆ ಅದರೊಳಗೆ ಸ್ಪೇಸ್ ಇರಬೇಕಲ್ಲ, ಅದು ಆಕಾಶವೇ ಅಲ್ವ? ಅದು ಸ್ಮಾಲೆಸ್ಟ್. ಅಣೋರಣೀಯ ಅನ್ನೋದು ಆಕಾಶ ಅಂದರೆ ಪರಮಾಣುವಿನ ಒಳಗಿರುವ, ಅದು ಎಂದು ಹೊರಗೆ ಬರುವುದೇ ಇಲ್ಲ ಅದು. ನೀವು ಯಾರೋ ಸೈಂಟಿಸ್ಟ್ ಪರಮಾಣು ಸ್ಫೋಟ ಮಾಡಿದಾಗ ಆಕಾಶ ಇಲ್ಲದ್ರೆ ಅದು ಎಂದು ಪರಮಾಣು ಒಳಗಿದ್ದ ಆಕಾಶ ಹೊರಗೆ ಬರುವುದೇ ಇಲ್ಲ ಅದು. ಒಂದು ಮಡಕೆಯಲ್ಲಿ ಕೋಟಿ ಕೋಟಿ ಪರಮಾಣುಗಳಿವೆ. ಆ ಕೋಟಿ ಕೋಟಿ ಪರಮಾಣುಗಳಿಗೆ ಕೋಟಿ ಕೋಟಿ ಆಕಾಶಗಳಿವೆ. ಯಾಕೆಂದರೆ ಅದರೊಳಗೆ ಚಲಿಸ್ತಾ ಇವೆ ಸಬ್ಯಾಟಮ್ಸು. ಚಲಿಸ್ಬೇಕಾದ್ರೆ ಸ್ಪೇಸ್ ಇರಬೇಕಲ್ಲ. ಇದು ಅಣೋರಣೀಯ ಅನ್ನೋದು ಆಕಾಶ. ಅದಕ್ಕೆ ಇವರು ಹೇಳಿದರು, ನಮಗೆ ಗೊತ್ತಿರುವಂಥದ್ದು ಅತ್ಯಂತ ಚಿಕ್ಕದು ಅಂದರೆ ಆಕಾಶ, ಇನ್ನೊಂದು ಜೀವಸ್ವರೂಪ. ನಾನು ಮೊನ್ನೆ ಹೇಳಿದೆ, ಎರಡು ನಮ್ಗೆ ಗೊತ್ತು. ಅತ್ಯಂತ ಚಿಕ್ಕದು ಅಂದರೆ ಆಕಾಶ ಮತ್ತು ಜೀವಸ್ವರೂಪ. ಜೀವಸ್ವರೂಪಕ್ಕಿಂತಲೂ ಕೂಡ ಚಿಕ್ಕದು ಆಕಾಶ. ಅದು ಯಾಕೆಂದರೆ ಜೀವಸ್ವರೂಪದ ಹೃದಯದಲ್ಲಿ ಮತ್ತು ಆಕಾಶ ಇದೆ ಅಂತಾರೆ. ಅದರ ಒಳಗೆ ಭಗವಂತ ಇದ್ದಾನೆ. ಹಾಗಾದರೆ ಅವನು ನಮಗೆ ಗೊತ್ತಿರುವಂಥ ಅದಕ್ಕೆ ಕಶ್ಚಿತ್ ಮೊದಲು ಹೇಳಿದರು ಯಸ್ಮಾನ್ ನಾಣೀಯ
ಅವನಕ್ಕೆ ಅತ್ಯಂತ ಸಣ್ಣದಾಗಿರತಕ್ಕಂಥ ಅಣೀಯ ಆಕಾಶ, ಎಲ್ಲಕ್ಕಿಂತ ಅಂದರೆ ಆ್ಯಟಮ್ಮಿನ ಒಳಗೆ ಇರತಕ್ಕಂಥ ಆಕಾಶ, ಅದು ಅಣೀಯ. ಅದಕ್ಕಿಂತಲೂ ಸೂಕ್ಷ್ಮ ಇವನು, ಯಾಕೆಂದರೆ ಆ ಸಬ್ ಆ್ಯಟಮ್ನೊಳಗೂ ಇದ್ದಾನೆ ಇವ. ಹಾಗಾಗಿ ಅವನಕ್ಕಿಂತ ಸಣ್ಣದು ಇನ್ನೊಂದಿಲ್ಲ. ಸಬ್ ಆ್ಯಟಮ್ಸು ಅನ್ನೋದು ನಮ್ಗೆ ಗೊತ್ತಿರುವಂಥ ಅತ್ಯಂತ ಸಣ್ಣ ವಸ್ತು, ಅದಕ್ಕಿಂತ ಸಣ್ಣವನು ಇವನು. ಅದೇ ಆಕಾಶ ಸ್ಪೇಸ್ ಆಗಿ ತಗೊಂಡ್ರೆ ಅದಕ್ಕಿಂತ ದೊಡ್ಡ ವಸ್ತು ಇಲ್ಲ, ಆದರೆ ಅದಕ್ಕಿಂತ ದೊಡ್ಡವನು ಇವನು. ಯಸ್ಮಾನ್ ನಜ್ಯಾಯ, ಆಕಾಶಕ್ಕಿಂತ ದೊಡ್ಡವ ಇವನಿಗೆ. ದೊಡ್ಡ ಆಕಾಶ ಇಲ್ಲ, ಇವನಿಗೆ ಸಣ್ಣ ಆ್ಯಟಮೂ ಇಲ್ಲ. ಅಲ್ಲಪ್ಪ, ಸಣ್ಣವ ದೊಡ್ಡವ ಅಂತಂದರೆ ಈ ಜೀವನ ತಗೊಂಡು ಜೀವ ಸಣ್ಣವನು ಇದ್ದಾನಲ್ವ ಅಂದರೆ ಕಶ್ಚಿತ್, ಅದಕ್ಕೆ ಪುಲ್ಲಿಂಗ ಹಾಕಿದ್ರು. ಜೀವನೂ ಕೂಡ ಇಲ್ಲ, ಯಾಕೆಂದರೆ ಜೀವನ ಒಳಗೆ ಬಿಂಬರೂಪದಿಂದ ಇದ್ದಾನಿವ. ಅದನ್ನ ಜಡದ ಒಳಗೂ ಇದ್ದಾನೆ, ಚೇತನಾತ್ಮಕ ಪ್ರಪಂಚದ ಒಳಗೆ ತುಂಬಿರುವ ಶಕ್ತಿ. ಅದರಿಂದ ಅದು ಸಣ್ಣದು, ಎಲ್ಲಕ್ಕಿಂತ ಸಣ್ಣದು ಆಗಿರಲೇಬೇಕು. ಯಾವುದು ಎಲ್ಲಕ್ಕಿಂತ ದೊಡ್ಡದೋ ಅದು ಎಲ್ಲಕ್ಕಿಂತ ಸಣ್ಣದು ಆಗಿರಲೇಬೇಕಲ್ವ. ಯಾಕೆಂದರೆ ಅದು ಎಲ್ಲಕ್ಕಿಂತ ಸಣ್ಣದು ಇಲ್ಲ ಅಂದರೆ ಎಲ್ಲಕ್ಕಿಂತ ದೊಡ್ಡದಾಗೋದು ಹಾಗೆ. ಅದು ಆಮ್ನಿಪ್ರೆಸೆಂಟ್ ಅಂದಮೇಲೆ ಇಟ್ ಮಸ್ಟ್ ಬಿ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್. ಇದೆಲ್ಲ ಪ್ರಾಚೀನರು ಕಂಡುಕೊಂಡ ಸತ್ಯಗಳು. ಎಷ್ಟು ವೈಜ್ಞಾನಿಕವಾಗಿದೆ ಈ ಮಾತುಗಳೆಲ್ಲ. ಅವರು ಪ್ರಪಂಚವನ್ನು ಒಂದೊಂದನ್ನು ನೋಡಿದರು. ಎಲ್ಲಕ್ಕಿಂತ ಸಣ್ಣದು ಆಕಾಶ, ಆಕಾಶಕ್ಕಿಂತ ಸಣ್ಣದು ಎಲ್ಲಕ್ಕಿಂತ ದೊಡ್ಡದು ಆಕಾಶ, ಅದಕ್ಕಿಂತ ದೊಡ್ಡವನು ಅವ. ಮತ್ತು ಎಲ್ಲಕ್ಕಿಂತ ಸಣ್ಣದು ನಮಗೆ ಗೊತ್ತಿರುವಂತೆ ಮ್ಯಾಟರ್ನಲ್ಲಿ, ಆಕಾಶ ಅನ್ನೋದಕ್ಕೆ ಒಂದು ಆಕಾರ ಇಲ್ಲ. ಆಕಾರ ಇರುವ ವಸ್ತುಗಳಲ್ಲಿ ಎಲ್ಲಕ್ಕಿಂತ ಸಣ್ಣದು ಅಂದರೆ ಜೀವಸ್ವರೂಪ. ಯಾಕಂದರೆ ಅದಕ್ಕಿಂತಲೂ ಸಣ್ಣವು ನೀವು. ಅದೇ ಕಶ್ಚಿತ್, ಬರೀ ಆಕಾಶ ಅಲ್ಲ, ಕಶ್ಚಿತ್ ಯಾವೊಬ್ಬನೂ ಕೂಡ ಅಂದರೆ ಚೇತನ, ಜೀವಸ್ವರೂಪ ಕೂಡ ಅದಕ್ಕಿಂತಲೂ ಸಣ್ಣವನು. ಯಸ್ಮಾನ್ ನಜ್ಯಾಯೋಸ್ತಿ ನಾಣೀಯೋಸ್ತಿ, ಯಸ್ಮಾನ್ ನಾಣೀಯ ನಜ್ಯಾಯೋಸ್ತಿ ಕಶ್ಚಿತ್. ಇದು ವಿಚಿತ್ರ ಆಯಿತು ಭಗವಂತನ ಗಾತ್ರದ ಬಗ್ಗೆ. ಅದನ್ನು ಅವನು ಎಲ್ಲಕ್ಕಿಂತ ದೊಡ್ಡವನು, ಎಲ್ಲಕ್ಕಿಂತ ಸಣ್ಣವನು. ಆದರೆ ತಮಾಷೆ ಏನು ಅಂದರೆ ಎಲ್ಲಕ್ಕಿಂತ ಸಣ್ಣದಕ್ಕೂ ಆಕಾರ ಇಲ್ಲ, ಎಲ್ಲಕ್ಕಿಂತ ದೊಡ್ಡದಕ್ಕೂ ಆಕಾರ ಇಲ್ಲ. ಆದರೆ ಇವನು ಎಲ್ಲಕ್ಕೂ ಆಕಾರ ಕೊಟ್ಟವ. ಮತ್ತು ಅವನಿಗೆ ಆಕಾರ ಇದ್ದರೆ ಇನ್ನೊಬ್ಬರು ನಮ್ಮ ಹತ್ರ 10 ರೂಪಾಯಿ ಇನ್ನೊಬ್ಬರು 5 ರೂಪಾಯಿ ಕಡ ಕೊಡೋದು ಹೇಗೆ ರೀ? ಎಲ್ಲಕ್ಕೂ ಆಕಾರ ಕೊಟ್ಟವ ಅವನು, ಎಲ್ಲ ಆಕಾರಗಳು ಅವನದ್ದೇ. ಇದು ಒಂದು ಭಗವಂತನ ಬಗ್ಗೆ ಅವರು ಕಂಡ ವಿಸ್ಮಯ. ಆಕಾರ ಇಲ್ಲದ ವಸ್ತು ಸರ್ವಗತ ಆಮ್ನಿಪ್ರೆಸೆಂಟ್ ಆದದಕ್ಕೆ ಆಕಾರ ಇರುವುದು ಸಾಧ್ಯವೇ ಇಲ್ಲ. ಆದರೆ ಇವನು ಸರ್ವ ವಿಶ್ವರೂಪ, ಎಲ್ಲ ಆಕಾರವೂ ಅವನದ್ದೇ. ಅಂದರೆ ತಮಾಷೆ ಏನಾಯಿತು ಗೊತ್ತಾ? ಎಲ್ಲ ಆಕಾರ ಇರಬೇಕಾದ್ರೆ ಒಂದು ಮಧ್ಯಮ ಪರಿಮಾಣ ಇರಬೇಕು. ಆಕಾಶದಾಗಿರೋದು ಸಾಧ್ಯ ಇಲ್ಲ. ಸ್ಮಾಲೆಸ್ಟು ಆಗಬಾರ್ದು, ಬಿಗ್ಗೆಸ್ಟ್, ಮಧ್ಯಮ ಪರಿಮಾಣದಲ್ಲಿ ಇರತಕ್ಕಂಥ ವಸ್ತುವೇ ಆಕಾರ ಇದೆ. ಹಾಗಾಗಿ ಅವನು ಎಲ್ಲಕ್ಕಿಂತ ಸಣ್ಣವೂ ಹೌದು, ಎಲ್ಲಕ್ಕಿಂತ ದೊಡ್ಡವನು ಹೌದು, ಎಲ್ಲದರ ಜೊತೆಗೆ ಮಧ್ಯಮ ಪರಿಮಾಣವೂ ಅವನದೇ ಪರಿಮಾಣ. ಅದನ್ನ ಆಕಾರವಂತ. ಅವನು ಎಲ್ಲಿದ್ದಾನಪ್ಪ ಮತ್ತು ಹೇಗಿದ್ದಾನೆ ಅಂತಂದರೆ, ನೀವು ಏನೋ ಆಕಾರ ಎಲ್ಲ ಹೇಳಿದಿರಿ ಅವನು ಆಕಾಶಕ್ಕಿಂತ ದೊಡ್ಡವ ಅಂತ. ಆದರೆ ಅವನು ಎಲ್ಲೋ ಒಂದು ಕಡೆ, ಆಕಾಶ ಎಲ್ಲ ಕಡೆ ಇದೆ, ಹಾಗೆಯೇ ಭಗವಂತ ಎಲ್ಲ ಕಡೆ ಇದ್ದಾನೆ. ಆದರೆ ಅವನು ಎಲ್ಲ ಕಡೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ನಮಗೆ ಧ್ಯಾನದಲ್ಲಿ ಗೋಚರ ಆಗ್ತಾನೆ, ಹೃದಯದಲ್ಲಿ. ಅದು ಮುಂದೆ ಹೇಳ್ತಾರೆ, ಅದು ನಮ್ಮ ಹೃದಯದಲ್ಲಿ ಕಾಣಿಸಿಕೊಳ್ತಾನೆ, ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಆಗಿ. ಹಾಗೆಯೇ ಇನ್ನೆಲ್ಲಿ ಭಗವಂತನನ್ನು ನಮ್ಮ ಹೃದಯ ಬಿಟ್ಟು ಹೊರಗೆ, ವೃಕ್ಷ ಇವ ಸ್ತಬ್ಧ ದಿವಿ ತಿಷ್ಠತ್ಯೇಕಃ ಅಂದರು. ಅವನು ಒಬ್ಬನೇ ಇದ್ದಾನಪ್ಪ. ಎಲ್ಲಿದ್ದಾನೆ? ದಿವಿ ತ್ರಿಪಾದಸ್ಯಾಮೃತಂ ದಿವಿ. ದಿವಿ ಅಂದರೆ ಈ ಅಪ್ರಾಕೃತವಾದ ಲೋಕ, ಅದನ್ನೇ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಏನು ಬೇಕಾದ್ರೆ ಕರೀರಿ, ಮುಕ್ತಸ್ಥಾನ, ಅಲ್ಲಿದ್ದಾನೆ ಅವ. ಹೇಗಿದ್ದಾನೆ? ವೃಕ್ಷ ಇವ ಸ್ತಬ್ಧ, ಮರದಂತೆ ಇದ್ದಾನೆ. ಇದು ಒಳ್ಳೆ ಕಷ್ಟ ಆಯ್ತಲ್ಲ, ಎಲ್ಲ ಉಪಮಾನ ಬಿಟ್ಟು ದೇವರಿಗೆ ಕೊಡಲಿಕ್ಕೆ ಉಪಮಾನ ಸಿಕ್ಕಿದ್ದು ಒಂದು ಮರವೇ ಆಯಿತಾ ನಿಮಗೆ? ಮರದಂತೆ ಇದ್ದಾನೆ ಅಂದರೆ ಏನು ಗೊತ್ತಾ? ಭಗವಂತ ಮರದಂತೆ ಇದ್ದಾನೆ. ಯಾಕೆಂದರೆ ಸ್ತಬ್ಧ ಅಂತ ಅದಕ್ಕೆ ಅವರು ಉಪಮಾನ ಕೊಡೋದು. ಮರದಂತೆ ಅಂತ ಯಾಕೆ ಹೇಳಿದ್ದು ಗೊತ್ತಾ? ಅವನು ನಿಶ್ಚಲವಾಗಿದ್ದಾನೆ. ಅಂದರೆ ಚಲಿಸೋದಿಲ್ವೋ? ಚಲಿಸ್ತಾನೆ. ಚಲಿಸಿಯೂ ಚಲಿಸದೇ ಇದ್ದಾನೆ. ಇದು ಇನ್ನೊಂದು ವಿರೋಧಾಭಾಸ. ಭಗವಂತ ಚಲಿಸ್ತಾನೆ, ಆದರೆ ಅವನು ಚಲಿಸೋಲ್ಲ. ಫ್ರಿಡ್ಜ್ ಆಫ್ ಕಾಪ್ರಾ ಹೇಳಿದ ಹಾಗೆ, ತದೇ ಜತಿ. ಉಪನಿಷತ್ಕಾರ ಹೇಳಿದರು ತನ್ನೇ ಜತಿ, ಅದಕ್ಕೆ ಅವನು ಅನುವಾದ ಮಾಡಿದ. ಶಾಸ್ತ್ರಕಾರರು ಬೇರೆ ರೀತಿ ಅರ್ಥ ಹೇಳ್ತಾರೆ. ಫ್ರಿಡ್ಜ್ ಆಫ್ ಅವನು ಹೇಳಿದ,
ಏನಪ್ಪ ಜಗತ್ತಿನ ಮೂಲ ಸತ್ವ ಅದೇನು ಅಂತ ವೇದಕಾಲದ ಋಷಿಗಳು ಹೇಳಿದರು. ತದೇಜತಿ ತನ್ನೇಜತಿ. ಏನರ್ಥ? ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್. ಅದು ಚಲಿಸುತ್ತೆ ಅಂದರೆ ಚಲಿಸುತ್ತೆ, ಯಾಕೆಂದರೆ ಅದು ಚಲಿಸದೆ ನಾವು ಚಲಿಸೋದು ಸಾಧ್ಯ ಇಲ್ಲ. ಆದರೆ ಅದು ಆಮ್ನಿಪ್ರೆಸೆಂಟ್, ಅದನ್ನು ಚಲಿಸುವುದು ಅಗತ್ಯವೇ ಇಲ್ಲ. ಅದಕ್ಕೆ ಎಲ್ಲ ಕಡೆ ಸ್ತಬ್ಧ, ಆಕಾಶದಂತೆ ಸ್ತಬ್ಧ. ಆದರೆ ಎಲ್ಲರ ಒಳಗೂ ಇದು ಅದು ಚಲಿಸುತ್ತೆ, ಆದರೆ ಆಕಾಶದಂತೆ ಸ್ತಬ್ಧವಾಗಿದೆ. ಅದಕ್ಕೆ ವೃಕ್ಷ ಇವ ಅಂತ. ಯಾಕೆಂದರೆ ಈ ಜೀವ ಇದ್ದ ವಸ್ತು ಆಕಾಶಕ್ಕೆ ಅದು ಅವ್ರ ದೃಷ್ಟಾಂತ, ಜೀವ ಚೈತನ್ಯ ಇರತಕ್ಕ ಒಂದು ವಸ್ತು ಚಲಿಸದೇ ಇರಬೇಕು, ನಿಶ್ಚಲವಾಗಿರಬೇಕು. ಅದಕ್ಕೆ ನಮಗೆ ಉಪಮಾನ ಹಿಂದೆ ಋಷಿಮುನಿಗಳು ವೇದ ಅದು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಕಂಡ ಸತ್ಯ ಇದು. ಅವರಿಗೆ ಕಾಣುವ ಉಪಮಾನ ಯಾವುದು ಗೊತ್ತಾ? ಮರ, ಕಾಡಿನಲ್ಲಿದ್ದವರು ಅವರು ಉಪಮಾನ ನೋಡಿ, ಯಥಾ ಕಪ್ಯಾಸಂ ಪುಂಡರೀಕಂ ವ್ಯೋಮ ಅಕ್ಷಿಣಿ ಅಂತ. ಬಹಳ ಅದ್ಭುತ ಇದು. ಬಹಳ ಜನರಿಗೆ ಏನಪ್ಪ ಇದು ಅಸಹ್ಯ ಉಪಮಾನ ಅಂತ. ಋಷಿಗಳಿಗೆ ಸಹಜ. ಏನು ಹೇಳ್ತಾರೆ ಗೊತ್ತಾ? ಭಗವಂತನ ಕಣ್ಣು ಹೇಗಿದೆ, ಅವರು ಪುಂಡರೀಕಂ ವ್ಯೋಮ ಅಕ್ಷಿಣಿ, ಕೆಂದಾವರೆಯಂತೆ ಕಣ್ಣು. ಹೌದಾ? ಪುಂಡರೀಕಾಕ್ಷ ಅಂತಲೇ ಹೆಸರಲ್ವ ಅವನಿಗೆ. ಆದರೆ ಆ ಕೆಂದಾವರೆಯ ಹೆಸರು ಹೇಗಿರುತ್ತೆ? ಯಥಾ ಕಪ್ಯಾಸಂ. ಓಹೋ, ಕೆಂದಾವರೆಯ ಹೆಸರು ನೋಡಿಲ್ಲೇನಪ್ಪ ನೀನು? ನೋಡು, ಆ ಕಪಿಯ ಪೃಷ್ಠ ಉಂಟಲ್ಲ, ಹಾಗಿರುತ್ತೆ ಅದು. ಅಂದರೆ ಕಾಡಿನಲ್ಲಿರತಕ್ಕ ಋಷಿಗಳಿಗೆ, ವಿದ್ಯಾರ್ಥಿಗಳಿಗೆ ತೋರಿಸ್ಲಿಕ್ಕೆ ಕೋತಿ ಕೂತಿರುತ್ತೆ ಮರದಲ್ಲಿ, ನೋಡು ಅದರ ಪೃಷ್ಠ ಉಂಟಲ್ಲ ಹಾಗೆ ಕೆಂಪಿದೆ ಅಂತ. ಏನು ರೀ ಅಸಹ್ಯ ವೇದದಲ್ಲಿ ಎಲ್ಲ ಮಂಗನ ಕೋತಿ ಇದೆಲ್ಲ ಉಪಮಾನ ಕೊಡೋದು. ಅಂದರೆ ನಮಗೆ ಕೋತಿ ನೋಡೋದೇ ಅಪರೂಪ, ಕುಣಿಸೋನು ಬಂದರೆ ಮಾತು ನೋಡೋದು. ಅವರಿಗೆ ನಿತ್ಯ ಕಣ್ಮುಂದೆ ಕಾಣುವಂಥದ್ದು. ಅದನ್ನು ದೃಷ್ಟಾಂತ. ಕೋತಿಯ ಪೃಷ್ಠ ಇಲ್ವಾ, ಹಾಗೆ ಕೆಂಪಾಗಿದೆ. ಎಲ್ಲವೂ ಭಗವಂತನ ಸೃಷ್ಟಿ, ಅವರಿಗೆ ಯಾವುದು ಅಸಹ್ಯವಾದದ್ದಿಲ್ಲ. ಇದಕ್ಕೆ ಕೆಲವರಿಗೆ ವ್ಯಾಖ್ಯಾನಕಾರಿಗೆ ಇದು ಅಸಹ್ಯ ಆಯಿತು, ಅದಕ್ಕೆ ಬೇರೆ ಅರ್ಥ ಎಲ್ಲ ಬರೀತಾರೆ, ಅರ್ಥಾಂತರ ಬರೀತಾರೆ. ಬಟ್ ಇದು ಒಂದು ಅರ್ಥ ಹೌದು, ಅರ್ಥಾಂತರ ಬರಿಬೇಕಾದ್ದೇನೂ ಇಲ್ಲ. ಹಾಗೆ ಮರದಂತೆ ಅಂತಂದರೆ ಚಲನೆ ಇಲ್ಲದ ಒಂದು ಚೈತನ್ಯದ ದೃಷ್ಟಾಂತ. ಆಕಾಶಕ್ಕೆ ಚೈತನ್ಯ ಇಲ್ಲ ಆಕಾಶದಾಗೆ ಹೇಳಲಿಕ್ಕೆ. ಆ ಗಾಳಿಗೆ ಆಕಾರ ಇದೆ ಇಲ್ಲ, ಆದರೆ ಚಲನೆ ಇದೆ. ಅದಕ್ಕೆ ಚಲನೆ ಇಲ್ಲದ್ದು ಒಂದು ದೃಷ್ಟಾಂತ ಕೊಡಬೇಕಲ್ಲ. ಚೈತನ್ಯ, ಒಳಗಿಂದ ಚೈತನ್ಯ ತುಂಬಿರಬೇಕು. ಹಾಗೆ ಏನಪ್ಪ ಆ ಭಗವಂತ ಎಲ್ಲ ಕಡೆ ಇರುವವನು. ಆದ್ದರಿಂದ ಮರದಂತೆ ಮರವಟ್ಟು ನಿಂತು ಬಿಟ್ಟಿದ್ದಾನೆ ಎಂದು. ಸ್ಥಿರ ಅವನು, ನಿಶ್ಚಲ, ನಿತ್ಯ ಸರ್ವಗತ ಸ್ಥಾಣು. ಗೀತೆ ಹೇಳಿದೆ ಅವನು ಸ್ಥಾಣು. ಸರ್ವ ಶಿವಸ್ಥಾಣು. ಅದು ಸ್ಥಾಣು. ಸ್ಥಾಣು ಅಂದರೆ ನಿಶ್ಚಲವಾಗಿ ನಿಂತಿರುವಂಥದ್ದು, ಚಲನೆಯೇ ಇಲ್ಲ. ಯಾಕೆ ಚಲಿಸಬೇಕಲಿ? ಆಮ್ನಿ ಪ್ರೆಸೆಂಟು. ಅದನ್ನು ವೃಕ್ಷ ಇವ ಸ್ತಬ್ಧ ತಿಷ್ಠತಿ. ಅವನು ನಿಶ್ಚಲವಾಗಿದ್ದಾನೆ, ಆದರೆ ಚಲಿಸ್ತಾನೆ. ಅದನ್ನು ಹೇಳಿ ಶಯಾನೋ ಯಾತಿ ಸರ್ವತಃ. ಇನ್ನೊಂದು ಉಪನಿಷತ್ತು ಹೇಳಿದ್ರು, ಅವನು ಒಂದೇ ಕಡೆ ಆರಾಮ ಮಲಗಿರ್ತಾನೆ, ಎಲ್ಲ ಕಡೆ ಹೋಗ್ತಾನಪ್ಪ. ಶಯಾನ, ಅವನ್ನೆಲ್ಲೋ ಅವನು ಮಲಗಿರ್ತಾನೆ. ಅವನು ಮಲಗಿದ್ದಾನಲ್ಲ, ನಾವು ಅಲ್ಲಿ ಹೋದರೆ ಅಲ್ಲಿರ್ತಾನೆ ಅವನು. ಶಯಾನೋ ಯಾತಿ ಸರ್ವತಃ. ಆಸೀನಃ ದೂರಂ ವ್ರಜತಿ. ಎಲ್ಲೋ ಕೂತಿರ್ತಾನೆ ಅವನು, ಇಲ್ಲಿ ಕೂತಿದ್ದಾನಲ್ಲ ಅಂತ ಅಲ್ಲಿ ಹೋದರೆ ಅಲ್ಲಿ ಇರ್ತಾನೆ ಅವ. ಯಾಕೆಂದರೆ ಈಸ್ ಆಮ್ನಿ ಪ್ರೆಸೆಂಟ್. ಎಲ್ಲಿ ಬೇಕೆಂದರೆ ಅಲ್ಲಿ ಕಾಣಿಸಿಕೊಳ್ಳಬಲ್ಲ. ಋಷಿಮುನಿಗಳು ಹೀಗೆ ಮಾಡ್ತಿದ್ರು. ಭಗವಂತ ಏನ್ರಿ, ಋಷಿಮುನಿಗಳು ಅನೇಕ ರೂಪ ಧಾರಣೆ ಮಾಡಿಕೊಂಡು ಇಲ್ಲಿ ನಿಮಗೆ ಭೇಟಿ ಕೊಡ್ತಾರೆ. ಇಲ್ಲಿ ಭೇಟಿ ಕೊಡ್ತಾ ಇದ್ದಾಗಲೇ ಇನ್ನೊಬ್ಬನಿಗೆ ಅಲ್ಲಿ ಭೇಟಿ ಕೊಡ್ತಾ ಇರ್ತಾರೆ. ಇಂಥ ಅನೇಕ ಘಟನೆಗಳು ಋಷಿಗಳ ಕಾಲದಲ್ಲಿ ಬಿಡಿ. ಇಂಥ ಘಟನೆಗಳನ್ನು ನೀವು ಇತ್ತೀಚೆಗೆ ಆಗಿರತಕ್ಕಂಥ ಯೋಗಿಗಳ ಪುಸ್ತಕಗಳಲ್ಲಿ ಕೂಡ ನೋಡಬಹುದು. ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್. ಇಂಥ 20ನೇ ಶತಮಾನದ ಯೋಗಿಗಳ ಕಥೆಯಲ್ಲಿ ಕೂಡ ಏಕಕಾಲದಲ್ಲಿ ಬೇರೆ ಕಡೆ 2 ಕಡೆ ದರ್ಶನ ಕೊಡ್ತಾರೆ. ಏಕೆಂದರೆ ಅನೇಕ ಶರೀರ ಧಾರಣೆ ಮಾಡ್ತಕ್ಕಂಥ ಶಕ್ತಿ ಭಗವಂತನನ್ನು ಅರಿತ ಜ್ಞಾನಿಗಳಿಗೇ ಇದೆ, ಭಗವಂತನಿಗೇನು ಮಹಾ. ಹಾಗಾಗಿ ಅವನು ಇಲ್ಲಿದ್ದಾನೆ ಅಂತ ನಾವು ಅಲ್ಲಿ ಹೋದರೆ ಅಲ್ಲಿ ಇರ್ತಾನೆ. ನೋಡುವ ಕಣ್ಣಿಲ್ಲ ಅಂತಾದರೆ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ. ಯಾಕಂದ್ರೆ ಕಾಣಿಸ್ಕೊಳ್ಳೋದಿಲ್ಲ. ಕಾಣಿಸಿಕೊಂಡ ಅಂದರೆ ಇಲ್ಲಿಯೂ ಕಾಣಿಸಿಕೊಳ್ತಾನೆ, ಅಲ್ಲಿಯೂ ಕಾಣಿಸಿಕೊಳ್ತಾನೆ. ರಾಮಃ ಪರಸ್ತಾತ್ ಪುರತೋಪಿ ರಾಮ, ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮ ಅಂತ ಬಹಳ ರಾವಣನ ಕಥೆ ಆಗುತ್ತೆ. ರಾವಣ ಯುದ್ಧಕ್ಕೆ ಬಂದಾಗ ಒಬ್ಬ ರಾಮ ಮನುಷ್ಯ ಮಾತ್ರ, ಅವನನ್ನು ಏನು ಮುಗಿಸಿಬಿಡೋದು ದೊಡ್ಡ ಸಂಗತಿ ಅಂತ ಬಹಳ ಅಹಂಕಾರ ಜೊತೆಗೆ ಬಂದಿದ್ದಾನೆ. ಅಲ್ಲಿ ಬಂದು ನೋಡ್ತಾನೆ. ಇದು ಸೈಕಾಲಜಿ ಕೂಡ ನಮಗೆ ನೋಡಿ. ದುರ್ಯೋಧನನಿಗೆ ಯುದ್ಧಕ್ಕೆ ಬಂದಾಗ
ಮೊದಲು ಭಾರಿ ಧೈರ್ಯದಿಂದ ಯುದ್ಧ ಡಿಕ್ಲೇರ್ ಮಾಡಿದ. ಯುದ್ಧಕ್ಕೆ ಬಂದಾಗ ಭೀಮಾರ್ಜುನ ಸಮ ಎಲ್ಲರೂ ಭೀಮಾರ್ಜುನರು ಹಾಕೊಂಡ್ರಂತೆ. ಅವನಿಗೆ ಪುಕ್ಕಿರೋದು ಅವರಿಬ್ಬರದ್ದೇ. ಎಲ್ಲಿ ನೋಡಿದ್ರು ಭೀಮಾರ್ಜುನ, ಎಲ್ಲ ಇರೋದು ಇಬ್ಬರೇ. ಆದರೆ ಅವನಿಗೆ ಯಾರನ್ನು ನೋಡಿದ್ರು ಭೀಮಾರ್ಜುನರು ಹಾಕೊಂಡ್ರಂತೆ. ಹಾಗೆ ಇವನಿಗೆ ರಾವಣನಿಗೆ ಪುಕ್ಕು, ರಾಮ ಅಂದರೆ ಒಳಗಿಂದ ಭಯ. ಅದಕ್ಕೆ ಅಲ್ಲಿ ನೋಡಿದಲ್ಲೆಲ್ಲ ಎದುರು ಕಂಡ್ರೆ ರಾಮ, ಹಿಂದೆ ನೋಡಿದರೆ ರಾಮ, ಪಕ್ಕದ 1000 ರಾಮರನ್ನು ಕಂಡ. ಯಾರಿಗೆ ಹೊಡೆಯೋದು ಯಾರಿಗೆ ಹೊಡೆಯೋದು ಗೊತ್ತಾಗದೆ ಜೀವ ಬಿಟ್ಟ. ಅದು ಭಗವಂತ ಕಂಡ್ರೆ ಎಲ್ಲ ಕಡೆಯೂ ಕಾಣಿಸ್ತಾನೆ, ಕಾಣಿಸಲಿಲ್ಲ ಅದು ಎಲ್ಲಿಯೂ ಕಾಣಿಸೋಲ್ಲ. ಹಾಗಾಗಿ ಅವನು ವೃಕ್ಷೈವ, ಅವನು ಚಲಿಸುವುದಿಲ್ಲ, ಆದರೆ ಚಲಿಸ್ತಾನೆ. ಹೇಗೆ ಗೊತ್ತುಂಟ, ಸಿನಿಮಾದ ರೀಲ್ನ ಹಾಗೆ ಅದು ಚಲಿಸುತ್ತಾ? ಸ್ಟಿಲ್ ಅಲ್ವ ಎಲ್ಲ. ಆ ಸ್ಟಿಲ್ ಮೂವ್ ಆದಾಗ ನೀವು ಚಲಿಸುವುದು ಅಂತ ಕಾಣಲ್ವ? ಹಾಗೆ ಭಗವಂತ ಸ್ಟಿಲ್ಲು, ಆದರೆ ಅದು ಚಲನೆ ಆಗ್ತಾ, ಇಲ್ಲಿ ಆಕಾರ ಕಂಡಿತು, ಅದಲ್ಲಿದ್ದು ಅಲ್ಲಿ ಆ ಸ್ಟಿಲ್ ಮುಂದೆ ಹೋಯಿತು, ಆ ಆಕಾರ ಕಾಣಲಿಲ್ಲ, ಇಲ್ಲಿ ಕಂಡಿತು ಅಷ್ಟೇ. ಭಗವಂತ ಚಲಿಸುವುದಿಲ್ಲ, ಅದು ನಮಗೆ ಚಲಿಸುವಾಗ ಕಾಣುತ್ತೆ. ವೃಕ್ಷೈವ ಸ್ತಬ್ಧ ದಿವಿ ತಿಷ್ಠತಿ. ಅಂಥ ಭಗವಂತ ಎಲ್ಲಿದ್ದಾನೆ ಸದಾ ಕಾಣಿಸಿಕೊಂಡು ಅಂದರೆ ನಿತ್ಯ ಲೋಕದಲ್ಲಿ. ಮುಕ್ತರಿಗೆ ಸದಾ ಕಾಣಿಸಿಕೊಂಡು ಮುಕ್ತಲೋಕದಲ್ಲಿದ್ದಾನೆ. ಆದರೆ ಅಲ್ಲಿ ಮಾತ್ರ ಇದ್ದಾನೆ ತಿಳ್ಕೊಬೇಡಿ. ಅದು ಅಲ್ಲಿ ತ್ರಿಪಾದಸ್ಯ, ಅವ್ರು ಹೇಳ್ತಾರೆ ಪಾದೋಸ್ಯ ವಿಶ್ವಾಭೂತಾನಿ. ಅವನು ಒಂದು ರೂಪದಿಂದ ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ ಮತ್ತು 3 ರೂಪಗಳಿಂದ ನಿತ್ಯ ಲೋಕದಲ್ಲಿದ್ದಾನೆ. ತ್ರಿಪಾದಸ್ಯ ಅಮೃತಂ ದಿವಿ ಅದನ್ನು ಹೇಳಿದರು. ಅವನು ದಿವಿ ತಿಷ್ಠತಿ, ಅಲ್ಲಿದ್ದಾನೆ. ಅಷ್ಟೇ ಅಲ್ಲ, ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಈ ಎಲ್ಲ ವಿಶ್ವವೂ ಕೂಡ ಆ ಪುರುಷನಿಂದ ತುಂಬಿದೆ, ಈ ಜಗತ್ತಿನಲ್ಲಿಯೂ ತುಂಬಿದ್ದಾನೆ. ಅದರಿಂದ ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆಯೂ ಇದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ತೇನೇದಂ ಪೂರ್ಣಂ ಪುರುಷೇಣ. ಅದು 2 ಅರ್ಥ. ಪುರುಷೇಣ ಪೂರ್ಣಂ ಅಂತ. ಪುರುಷ ಅಂದರೆ ಪುರುಷು ಸೀದತಿ, ಮಹತ್ತಾಗಿರತಕ್ಕಂಥ ಆಕಾಶಗಳಲ್ಲಿಯೂ ಇರುವವನು. ಪುರು ಅಂದರೆ ದೊಡ್ಡದಾಗಿರ್ತಕ್ಕ ಬ್ರಹ್ಮಾಂಡದೊಳಗೂ ಇರುವವನು. ಪುರೇ ನಮ್ಮ ಹೃದಯಾಕಾಶದಲ್ಲಿಯೂ ಇರುವವನು, ಒಳಗೂ ಇರುವವನು, ಹೊರಗುತ್ತಿರುವವನು, ಎಲ್ಲ ಕಡೆ ತುಂಬಿರೋ. ಅದನ್ನೇ ಅವನಿಗೆ ಪುರುಷ ಅಂತ ಹೆಸರು. ಪುರುಷ ಅಂದರೆ ಪುರದೊಳಗೆ ಇರುವವ. ಪುರ ಅಂದರೆ ಈ ಶರೀರ. ಯಾಕೆ ಇದು ಈ ಶರೀರ ಅಂದರೆ ಮನುಷ್ಯನ ಸಾಧನ ಶರೀರ. ಇದು ಪುರ ಅಂದರೆ ಪರ್ಫೆಕ್ಟ್ ಬಾಡಿ ಅಂತ ಅರ್ಥ, ಪೂರ್ಣತೆಯನ್ನು ಪಡೆದ ಶರೀರ. ಪ್ರಾಣಿಗಳ ಶರೀರದಲ್ಲಿ ಪೂರ್ಣತೆ ಇಲ್ಲ. ಆ ಪೂರ್ಣತೆ ಪಡೆದ ಶರೀರದೊಳಗೂ ಇದ್ದಾನೆ. ಬ್ರಹ್ಮಾಂಡ ಅತ್ಯಂತ ಬೃಹತ್ತಾಗಿರತಕ್ಕಂಥ ಬ್ರಹ್ಮಾಂಡದೊಳಗೂ ಇದ್ದಾನೆ, ಪಿಂಡಾಂಡದೊಳಗೂ ಇದ್ದಾನೆ. ಅದನ್ನು ಪುರುಷ. ಬ್ರಹ್ಮಾಂಡದ ಆಚೆಗೂ ಇದ್ದಾನೆ, ಅದರಿಂದ ಎಲ್ಲಕ್ಕಿಂತ ದೊಡ್ಡವನು ಅವನು. ಆದ್ದರಿಂದ ಅವನು 3 ಆಸ್ಪೆಕ್ಟು. ಒಂದು ಬ್ರಹ್ಮಾಂಡದ ಹೊರಗೂ ತುಂಬಿರುವವ ಪುರು, 2ನೇ ಬ್ರಹ್ಮಾಂಡವೆಂಬ ಪುರದೊಳಗೆ ತಿರುವವನು, ಮತ್ತೊಂದು ಪಿಂಡಾಂಡ ಎನ್ನುವ ಪುರದೊಳಗೆ ತುಂಬಿರುವವ. ಹೀಗೆ 3 ಆಸ್ಪೆಕ್ಟು. ಅದರಿಂದ ಎಲ್ಲವೂ ಬ್ರಹ್ಮಾಂಡದ ಹೊರಗಿರುವ, ಬ್ರಹ್ಮಾಂಡದ ಒಳಗಿರುವ, ಪಿಂಡಾಂಡದ ಒಳಗೆ ಎಲ್ಲ ಕಡೆಯೂ ಪುರುಷೇಣ ಪೂರ್ಣಂ. ಆ ಭಗವಂತ ತುಂಬಿದ್ದಾನಪ್ಪ, ಒಳಗೂ ಹೊರಗೂ ಎಲ್ಲ ಕಡೆ ತುಂಬಿದ್ದಾನೆ. ಇಷ್ಟಾದ ಮೇಲೆ ನಮಗೆ ತಿಳಿಬೇಕಪ್ಪ, ದೇವರನ್ನು ತಿಳಿಬೇಕು. ಏನು ಮಾಡಬೇಕು ಹೇಳಿ? ಏನಾದರೂ ಒಂದು ವಿಧಾನ ಹೇಳಿ. ನೀವು ಏನೋ ದೇವರು ಇಷ್ಟೆಲ್ಲ ಮಾತಾಡ್ತೀರಿ, ನಮಗೆ ತಿಳಿಬೇಕು. ನಮಗೆ ತಿಳಿಬೇಕಾದ್ರೆ ಏನು ಮಾಡಬೇಕು? ತಿಳಿಯೋದು ಅಂದರೆ ನೀವು ಹೇಳಿದ್ದೇನೋ ತಿಳಿಯಿತು, ಇದ್ದಾನಂತೆ ಅಂತ. ನಮಗೆ ಅಂತೆ ಅಲ್ಲ, ಇದ್ದಾನೆ ಅಂತ ಆಗಬೇಕು. ಇದ್ದಾನಂತೆ, ಯಾಕೆಂದರೆ ಅವ್ರು ಹೇಳಿದರು ಉಪನ್ಯಾಸದಲ್ಲಿ. ಅಷ್ಟೇ ನಮಗೆ ಇದ್ದಾನೆ ಅಂತ ಆಗೋದು ಯಾವಾಗ? ನಾವು ಕಣ್ಣಾರೆ ನೋಡಬೇಕು. ಅರ್ಜುನ ಸ್ವತಃ ಕೃಷ್ಣನೇ ಧರ್ಮದ ಬೋಧನೆ ಮಾಡಿದ. ಎಲ್ಲದರ ಒಳಗೆ ಭಗವಂತ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಒಳಗೆ ಭಗವಂತ ಇದ್ದು ಎಲ್ಲವನ್ನು ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದ. ಸ್ವತಃ ಕೃಷ್ಣನೇ ಹೇಳಿದರೂ ನಮ್ಮ ಕಥೆ ಬಿಡಿ, ಅರ್ಜುನನ ಪರಿಸ್ಥಿತಿ ನೋಡಿ. ಸ್ವತಃ ಕೃಷ್ಣನೇ ಹೇಳಿದರೂ ಎಲ್ಲದರೊಳಗೆ ತುಂಬಿದ್ದೇನೆ, ಎಲ್ಲ ಕಡೆಯೂ ತುಂಬಿದ್ದೇನೆ ಅಂತ ಹೇಳಿದರೆ ನಾನು ನೋಡಬೇಕಲ್ಲ. ನೀನು ಹೇಳಿದರೆ ಹೇಗೆ ನಂಬೋದು? ನಾನು ನೋಡಬೇಕಲ್ಲ ಅಂದ. ಕೃಷ್ಣ ತೋರಿಸಿದ. ಅದು ಕಥೆ ನೋಡಿ. ಸ್ವತಃ ಭಗವಂತನೇ ಹೇಳಿದಾಗಲೂ ಅವನಿಗೆ ಕಣ್ಣಾರೆ ನೋಡದೆ ಕನ್ವಿನ್ಸ್ ಆಗಲಿಲ್ಲ. ಅದು ನಮಗೀಗ ಸಮಸ್ಯೆ ಏನು ಅಂದರೆ ಕೃಷ್ಣ ಇಲ್ಲ, ತೋರಿಸೋರು ಯಾರು? ಅಲ್ಲಿ ಅವನು ತೋರಿಸಿಬಿಟ್ಟ, ನಾನು ಹೇಳಿದ್ದು ಹೌದು ಅಂತ ನೋಡು ಅಂತ. ಹೀಗೆ ನಾವು ಏನು ಮಾಡಬೇಕು? ಭಗವಂತನನ್ನು ಏನೋ ತಿಳ್ಕೋಬೇಕು ಅಂತ ನಮಗೂ ಆಸೆ ಇದೆ. ಶಾಸ್ತ್ರಕಾರ ಹೇಳಿದ ಈ ಮಾತುಗಳನ್ನು ಕೇಳಿ ನಮಗೂ ಕುತೂಹಲ ಆಗಿದೆ. ಇದೊಂದು ವಿಚಿತ್ರ ಅದ್ಭುತವಾದ ವಸ್ತು ಭಗವಂತ ಅಂದರೆ. ಅದನ್ನು ಹೇಗೆ ನಾವು ನೋಡ್ಬೋದು? ನಾವು ನಮಗೂ ಭಗವಂತನನ್ನು ಕಾಣುವ ಬಯಕೆ ಇದೆ. ಹೇಗೆ ಕಾಣಬೇಕು? ಅದಕ್ಕೆ
ಸಾಧ್ಯತೆಗಳನ್ನೆಲ್ಲ ನೀವು ಮೊದಲು ಅವರು ಡಿಸಪಾಯಿಂಟ್ಮೆಂಟು ಕಾಣುವುದು ಸಾಧ್ಯ ಇಲ್ಲಪ್ಪ ಅಂದರು ಮೊದಲು. ಯಾಕೆ? ನ ಕರ್ಮಣ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿದಂತಿ ಅಂತ. ಹಾಂ, ಕಾಣಬೇಕಾ? ನಿಮ್ಮ ಹತ್ರ ಏನುಂಟು ಕಾಣುವ ಸಾಧನಗಳು? ನಾವು ಏನು ಬೇಕಾದ್ರೂ ಮಾಡ್ತೇವೆ. ಬೆಳಗಿನ ಸಂಜೆ ತನಕ ಪೂಜೆ ಮಾಡಬೇಕಾ? ಯಜ್ಞಯಾಗ ಮಾಡಬೇಕಾ? ಏನು ಕರ್ಮ ಮಾಡಬೇಕು ಹೇಳಿ? ದೇವರಿಗೆ ಪ್ರೀತಿಯಾಗುವ ಕರ್ಮ ಏನು ಮಾಡಬೇಕು ಹೇಳಿ? ಏನು ಬೇಕಾದ್ರೂ ಮಾಡ್ತೇವೆ. ಬೆಳಗಿನ ಸಂಜೆ ತನಕ ನಾವು ಏನು ಜಪ ಮಾಡಬೇಕಾ? ಮಂತ್ರ ಜಪ ಅಥವಾ ಪೂಜೆ ಮಾಡಬೇಕಾ? ಹೋಮ ಹವನ ವೇದದಲ್ಲಿ ಹೇಳಿರುವ ಸಮಸ್ತ ಕರ್ಮಗಳನ್ನು ಮಾಡಬೇಕಾ? ನ ಕರ್ಮಣ, ನೀನು ಕರ್ಮ ಮಾಡಿದ್ದರಿಂದ ದೇವರು ಸಿಗೋಲ್ಲ ಅಂತ. ಯಾಕೆ ಅಂದರೆ ನಾವು ಬಹಳ ಜನಕ್ಕೆ ಇವತ್ತು ಅನುಷ್ಠಾನ ಮಾಡಿದರೆ ದೇವರು ಕಾಣಸಿಗ್ತಾನೆ ಅನ್ನತಕ್ಕಂಥ ಒಂದು ಭ್ರಮೆ ಇದೆ. ಇಡೀ ದಿವಸ ನಾವು ಪುಣ್ಯ ಕರ್ಮ ಮಾಡಿಕೊಂಡು ಜಪ ಪೂಜೆ ಮಾಡ್ತಾಯಿದ್ರೆ ಏನಾಯಿತು ಅಂದರೆ ಭಗವಂತ ಕಾಣಲಿಲ್ಲ, ಮಾಡಿದ್ದು ದಂಡ ಆಯಿತು ಅಷ್ಟೇ. ನ ಕರ್ಮಣ ವಿದಂತಿ, ನೀನು ಯಾವ ಕರ್ಮದಿಂದಲೂ ಭಗವಂತನನ್ನು ಕಾಣುವುದು ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದು ಅವ್ರು ಹೇಳ್ತಕ್ಕ ಕರ್ಮ ಮತ್ತು ಉಂಟಲ್ಲ ರೀ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ವೇದದಲ್ಲೇ ಹೇಳ್ತಾರೆ, ಕರ್ಮ ಮಾಡಿದ್ದರಿಂದ ಜ್ಞಾನ ಬರುತ್ತೆ, ಜ್ಞಾನದಿಂದ ಭಗವಂತನ ದರ್ಶನ ಆಗತ್ತೆ ಅಂತ ಹೇಳಿದ್ದಾರೆ. ಹೌದು, ಆದರೆ ನೀವು ಮಾಡುವ ಕರ್ಮ ಎಂಥದ್ದು? ನಮಗೆ ಜ್ಞಾನ ಇಲ್ಲ, ಜ್ಞಾನ ಬೇಕು ಅನ್ನೋ ಆಸೆಯೂ ಇಲ್ಲ. ಸುಮ್ಮನೆ ಪುರೋಹಿತರು ಹೇಳಿದರು, ಅವ್ರ ಜಾತಕ ನೋಡಿ ಹೇಳಿದರು, ಗ್ರಹಚಾರಿಯಿಂದ ನಾವು ಕರ್ಮ ಮಾಡಿದೆವು. ನಮಗೆ ಏನು ಕರ್ಮ ಮಾಡ್ತೇವೆ ಅನ್ನೋದರ ಬಗ್ಗೆಯೂ ಗೊತ್ತಿಲ್ಲ, ಕರ್ಮದ ಬಗ್ಗೆ ಏನೂ ಗೊತ್ತಿಲ್ಲ, ಮಾಡಬೇಕು ಮಾಡಿದೆವು ಅಷ್ಟೇ. ಯಾವ ಕರ್ಮ ಭಗವಂತನ ಅರಿವು ಬರಲಿ ಅಂತ ಆತ್ಮಶುದ್ಧಿಗೋಸ್ಕರ ಮಾಡಿದ ಕರ್ಮದಿಂದ ಜ್ಞಾನ ಬರುತ್ತೆ, ಭಗವಂತ ಅಲ್ಲ ತಿಳಿಯೋದಿಲ್ಲ. ಆಮೇಲೆ ಜ್ಞಾನದಿಂದ ಸಾಧನೆ ಮಾಡಿದಾಗ ಭಗವಂತ. ಆದರೆ ಇದು ಜ್ಞಾನಕ್ಕೋಸ್ಕರ ಕರ್ಮ ಅಲ್ಲ. ಈಗ ಮಾಡ್ತಾರಲ್ಲ ಬಹಳ ಜನ, ಕರ್ಮಕ್ಕೋಸ್ಕರ ಕರ್ಮ. ಕರ್ಮ ಮಾಡಬೇಕು, ಪುಣ್ಯ ಅಷ್ಟೇ, ಮಾಡಿದರೆ ಪುಣ್ಯ ಬರುತ್ತೆ. ಬಹಳ ಜನ ಅನುಷ್ಠಾನವಂತರಿಗೆ ಹೆಚ್ಚಿನ ಒಂದು ವಿಚಿತ್ರ ಗೊತ್ತಾ? ಬಹಳ ಜನ ಅನುಷ್ಠಾನವಂತರಿಗೆ ಅವರಿಗೆ ಜ್ಞಾನವೇ ಇರೋಲ್ಲ, ಬರೀ ಕರ್ಮ. ಯಾಕೆಂದರೆ ಜ್ಞಾನ ಸಂಗ್ರಹ ಮಾಡಲಿಕ್ಕೂ ಪುರುಸೋತಿರೋಲ್ಲ, ಅಷ್ಟು ಕರ್ಮ. ತಿಳ್ಕೊಳ್ಳಿಕ್ಕೆ ಪುರುಸೋತಿಲ್ಲ, ಬೆಳಗಿನ ಸಂಜೆ ಅನುಷ್ಠಾನ. ಹೇಳ್ತಾರೆ ಕೆಲವರು, ನಮಗೆ ಕೇಳಬೇಕು ಅಂತ ಉಂಟ್ರಿ, ಪುರುಸೋತಾಗೋಲ್ಲ, ನಮ್ಮ ಜಪೆ ಮುಗಿಯೋಲ್ಲ. ಅದು ಪ್ರಾರಬ್ಧ ಕರ್ಮ ಅಲ್ವ ಇದು ಅವರದ್ದು. ಭಗವಂತನನ್ನು ಎಂದೂ ತಿಳಿಯೋಲ್ಲ ಅವರು. ಯಾಕೆಂದರೆ ಅವರು ಕರ್ಮ ಮಾಡಿ ವ್ಯರ್ಥ ಮಾಡಿಕೊಂಡ್ರಿ ಜೀವನವನ್ನು. ನ ಕರ್ಮಣ, ಯಾವ ಕರ್ಮ ನಿಮಗೆ ಕರ್ಮದಿಂದ ಬಿಡುಗಡೆಗೆ ದಾರಿ ತೋರಿಸುವುದಿಲ್ಲವೋ ಆ ಕರ್ಮದಿಂದ ಭಗವಂತ ತಿಳಿಯೋಲ್ಲ. ಕರ್ಮ ಯಾಕೆ ಬೇಕು ಅಂದರೆ ಕರ್ಮದಿಂದ ಬಿಡುಗಡೆಗೊಳ್ಳಲಿಕ್ಕೋಸ್ಕರ ಕರ್ಮ. ಅಂದರೆ ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯುವ ಹಾಗೆ ಅಲ್ಲ. ಕರ್ಮವೇ ಪರಮ ಪುರುಷಾರ್ಥ ಆಗಿ ಕೂತು ಬಿಟ್ಟರೆ ನಿಮಗೆ ಎಂದೂ ದೇವರು ಸಿಗೋಲ್ಲ. ನ ಕರ್ಮಣ, ಜ್ಞಾನ ಇಲ್ಲದ ಕರ್ಮ ಮತ್ತು ಭಗವಂತನಲ್ಲಿ ಭಕ್ತಿ ಇಲ್ಲದ ಕರ್ಮ. ಇದನ್ನು ನೋಡಿ ಭಾಗವತದಲ್ಲಿ ಒಂದು ಮಾತು ಹೇಳಿದರು, ಅದನ್ನು ಯಾವಾಗಲೂ ಹೇಳ್ತೇನೆ ನಾನು, ಬಹಳ ಪ್ರಸಿದ್ಧ. ಅಗ್ನಿಮುಗ್ಧಾ ಧೂಮತಾಂತಾ ಸ್ವಂ ಲೋಕಂ ನ ವಿದಂತಿತೆ. ಯಜ್ಞ, ಇದು ವೇದದಲ್ಲಿದೆ, ಅದರದ್ದೇ ಒಂದು ಅನುವಾದ ಇದು. ಏನು ಹೇಳ್ತಾರೆ ಅಂದರೆ, ಈ ಕರ್ಮ ಮಾಡ್ತಾರೆ, ಇಡೀ ದಿವಸ ವೇದೋಕ್ತವಾದಂಥ ಕರ್ಮಗಳು ಯಜ್ಞಯಾಗಾದಿಗಳು ನಡೀತಾ ಇರುತ್ತೆ, ಆದರೆ ಭಗವಂತನ ಎಚ್ಚರ ಇಲ್ಲ, ಬರೀ ಕರ್ಮ. ಹೇಳ್ತಾರೆ ಸ್ವಂ ಲೋಕಂ ನ ವಿದಂತಿತೆ, ತಮಗೆ ಆಶ್ರಯವಾಗಿರ್ತಕ್ಕಂಥ ಭಗವತ್ ತತ್ವದ ಎಚ್ಚರ ಇಲ್ಲ, ಕರ್ಮ ಮಾಡ್ತಾರೆ. ಎಂಥವರು ಅವರು? ಅಗ್ನಿಮುಗ್ಧಾ, ಬೆಂಕಿಗೆ ಮರಳಾದವರು. ಧೂಮತಾಂತಹ, ಹೊಗೆ ತಿಂದು ಸಾಯುವವರು. ಭಗವಂತ ಎಂದೂ ಸಿಗೋಲ್ಲ. ಫಲವಾಹ್ಯೇತೆ ಅದೃಢ ಯಜ್ಞರೂಪಾ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ. ನೋಡಿ, ಕರ್ಮ ಮಾಡಬೇಕು, ಪುಣ್ಯಕರ್ಮ ಮಾಡಬೇಕು ಅಂತ ಹೇಳ್ತಕ್ಕ ಶಾಸ್ತ್ರವೇ ಒಂದು ಕಡೆ ಕರ್ಮದ ಬಗ್ಗೆ ಹೇಗೆ ಅವರು ಆಕ್ಷೇಪ ಮಾಡ್ತಾರೆ ನೋಡಿ. ಈ ಯಜ್ಞ ಯಾಗಾದಿಗಳ ಮೂಲಕ ಭಗವಂತನನ್ನು ತಿಳಿತೇನೆ ಅಂತ ನೀನು ಹೊರಟ್ರೆ ನಿನಗೆ ಸಿಗೋಲ್ಲ ಭಗವಂತ. ಯಾಕೆಂದರೆ ಭಗವಂತ ಆಚೆ ದಡದಲ್ಲಿದ್ದಾನೆ, ನೀನು ಈಚೆ ದಡದಲ್ಲಿದ್ದಿ. ನೀನು ಭಗವಂತನ ಕಡೆಗೆ ಹೊರಟಿದ್ದಿ ಈಗ ದೋಣಿಯಲ್ಲಿ. ಯಾವ ದೋಣಿ? ಯಜ್ಞಯಾಗ ಕರ್ಮದ ದೋಣಿ. ಅವ್ರು ಹೇಳಿದರು, ಅಪ್ಪ
ಪ್ರವಾಹ್ಯತೆ ಅದೃಢಾ ಯಜ್ಞರೂಪ. ಈ ಕರ್ಮದ ದೋಣಿ ಉಂಟಲ್ವ, ಅದು ಹಳತಾದ ದೋಣಿ, ಕುಂಬು ತೂತು ಬಿದ್ದ ದೋಣಿ. ನೀನು ಅದರಲ್ಲಿ ಹೋದರೆ ಆಚೆ ದಡಕ್ಕೆ ಹೋಗೋಲ್ಲ, ಮುಳುಗಿ ಹೋಗ್ತಿ ಮಧ್ಯದಲ್ಲಿ. ವೇದ ಪುರುಷ ಏನು ಎಚ್ಚರ ಕೊಡ್ತಾನೆ, ಫಲವಾಹಿಯೇತೆ ಅದೃಢಾ, ಇದು ತೂತು ಬಿದ್ದ ದೋಣಿ. ಯಾವುದು? ಕರ್ಮರೂಪವಾದ ದೋಣಿ. ನೀನು ಕರ್ಮದ ಬಲದಿಂದ ಆಚೆಯ ದಡಕ್ಕೆ ಸೇರ್ತೇನೆ ಅಂದರೆ ನಿನಗೆ ಸೇರ್ಲಿಕ್ಕಾಗೋಲ್ಲ, ಮಧ್ಯದಲ್ಲಿ ಮುಳುಗಿ ಹೋಗ್ತೀಯ. ಎಂದೂ ನೀನು ಭಗವಂತನ ಬಳಿಗೆ ಹೋಗೋಲ್ಲ. ನ ಕರ್ಮಣ. ಯಾಕೆಂದರೆ ಭಗವಂತನ ಬಳಿಗೆ ಹೋಗಲಿಕ್ಕೆ ಇರುವಂಥದ್ದು ಜ್ಞಾನೇ ನೈವ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥ ವಿದ್ಯತೆ ಅಯನಾಯ. ಒಂದೇ ಒಂದು ದಾರಿಯಿಂದ ಜ್ಞಾನ ಮಾರ್ಗ. ಜ್ಞಾನ ಅಂತಂದರೆ ಬರೀ ಜ್ಞಾನವೂ ಅಲ್ಲ, ಅದನ್ನು ಮುಂದೆ ಹೇಳ್ತಾರೆ ನೋಡಿ. ನ ಪ್ರಜೆಯ. ಪ್ರಜೆಯ ಅಂದರೆ ಭಾಳ ಸ್ವಾರಸ್ಯ. ಮಕ್ಕಳಿಂದ ಮೋಕ್ಷ. ಪ್ರಜಾ ಅಂದರೆ ಸಂತಾನ, ಅಂದರೆ ಇದರ ಅರ್ಥ ಬೇರೆ ಇದೆ, ನಿಜವಾದ ಅರ್ಥ ಬೇರೆ ಇದೆ. ಪ್ರಜಾ ಅಂದರೆ ಸಂತಾನವೂ ಹೌದು. ಯಾಕೆಂದರೆ ಕೆಲವರಿಗೆ ಒಂದು ಕಲ್ಪನೆ ಇದೆ, ಏನು ಅಂದರೆ ಮಕ್ಕಳಾಗದೇ ಇದ್ದವರಿಗೆ ಸದ್ಗತಿ ಇಲ್ಲೋ ಅಂತ. ಒಬ್ಬರು ಬಂದಿದ್ದರು ನಮ್ಮ ಮನೆಗೆ, ಗಂಡ ಹೆಂಡತಿ ಒಟ್ಟಿಗೆ ಬಂದಿದ್ದಾರೆ. ಇಬ್ಬರಿಗೂ 70 ದಾಟಿದೆ. ಏನು ಬಂದ್ರಿ? ಅಲ್ಲ ನಮಗೆ ಮಕ್ಕಳಿಲ್ಲ. ಅದಕ್ಕೇನು ಈಗ ಸದ್ಗತಿ ಆಗಬೇಕಲ್ಲ ನಮಗೆ. ಹೌದು, ಏನು ಮಾಡು, ಅದಕ್ಕೆ ನಾವು ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾನು ಹೇಳಿದೆ, ಯಾರು ಹೇಳಿದ್ರಿ ಮಕ್ಕಳು ಇಲ್ಲದಿದ್ದರೆ ಸದ್ಗತಿ ಆಗೋಲ್ಲ ಅಂತ? ಈ ಸ್ವಾಮಿಗಳ ಗತಿ ಏನು ಹಾಗಾದರೆ? ಇಷ್ಟೆಲ್ಲ ಈ ಜಗದ್ಗುರುಗಳಿದ್ದಾರಲ್ಲ, ಅವ್ರ ಗತಿ ಏನು? ಮಕ್ಕಳೇ ಇಲ್ಲ ಅವರಿಗೆ. ಅಂದರೆ ಸನ್ಯಾಸ ಯೋಗ ದ್ಯತಃ ಶುದ್ಧ ಸತ್ವ ಅಂತ ಉಪನಿಷತ್ತು ಸನ್ಯಾಸಿಗಳಿಗೆ ದೊಡ್ಡ ಸ್ಥಾನ ಇದೆ ಅಂತ ಹೇಳ್ತಾರೆ. ಅಂದರೆ ಮಕ್ಕಳಿಂದ ಮೋಕ್ಷ ಆಗುತ್ತೆ, ಸದ್ಗತಿ ಆಗುತ್ತೆ. ಆದರೆ ಮಕ್ಕಳಿಂದ ಅಧೋಗತಿ ಆಗ್ಬೋದು, ಇಹದಲ್ಲೂ ಪರದಲ್ಲೂ. ಸದ್ಗತಿ ಆಗೋಲ್ಲ, ಈ ಭ್ರಮೆ ಬೇಡ ನಿಮಗೆ. ಮತ್ತು ಅದು ಯಾಕೆ ಹೇಳಿದ್ದು ಮಕ್ಕಳಿಲ್ಲದೆ ಸದ್ಗತಿ ಇಲ್ಲ ಅಂತ? ಒಂದು ವಿಷಯವನ್ನು ಒಂದು ಕಾಂಟೆಕ್ಸ್ನಲ್ಲಿ ಹೇಳಿದ್ದನ್ನು ಎಲ್ಲ ಕಡೆ ಅನ್ವಯಿಸಿಕೊಳ್ಳಬಾರದು. ಅದು ಏನು ಬಂದದ್ದು ಗೊತ್ತಾ? ಪಾಂಡುರಾಜ, ಋಷಿಗಳೆಲ್ಲ, ಪಾಂಡುರಾಜ ಕಾಡಿನಲ್ಲಿರ್ತಾನೆ, ಜೊತೆಗೆ ಕುಂತಿ ಮಾದ್ರಿ ಇರ್ತಾರೆ. ಆದರೆ ಪಾಂಡುರಾಜ ಹೇಳ್ತಾನೆ, ನಾನು ಬ್ರಹ್ಮಚರ್ಯ ಪಾಲಿಸ್ತೇನೆ, ನೀವು ಬ್ರಹ್ಮಚರ್ಯ ಪಾಲಿಸಿ, ನಾವು ದಂಪತಿಗಳಾಗಿರುವುದು ಬೇಡ ಅಂತ. ಹಾಗಾಗಿ ಕುಂತಿ ಮಾದ್ರಿ ಜೊತೆಗಿದ್ದರೂ ಪಾಂಡುರಾಜ, ಅದು ಒಂದೇ ಕಾರಣ ಅಲ್ಲ, ಅವನಿಗೆ ಒಂದು ಶಾಪ ಇತ್ತಲ್ಲ, ನೀನು ಪತ್ನಿಯ ಸಮಾಗಮ ಮಾಡಿದ್ರೆ ಸತ್ತು ಹೋಗ್ತೀಯಾ ಅಂತ. ಅದಕ್ಕೆ ಹೆಂಡಂದಿರು, ಅಯ್ಯೋ ನೀವು ನಮ್ಮ ಜೊತೆಗೆ ಇರೋದು ಮುಖ್ಯ, ಅದರಿಂದ ನಾವು ಇಬ್ಬರೂ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಜೊತೆಯಾಗಿರೋಣ ಅಂತ ಹೀಗೆ ಒಪ್ಪಂದ ಮಾಡಿಕೊಂಡು ಕಾಡಿನಲ್ಲಿದ್ದ. ಕಾಡಿನಲ್ಲಿ ಇರುವಾಗ ಒಮ್ಮೆ ಋಷಿಗಳು ದೇವಲೋಕಕ್ಕೆ ಹೋಗಿ ದೇವತೆಗಳ ಭೇಟಿಗೆ ಹೋಗೋದು ಅಂತ ಒಂದು ಪ್ರಸಂಗ ಬರುತ್ತೆ ಅಲ್ಲಿ, ಜ್ಞಾನದ ದೃಷ್ಟಿಯಿಂದ. ಆವಾಗ ಪಾಂಡು ಹೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ರಿ, ನಾನು ದೇವಲೋಕಕ್ಕೆ ನೋಡ್ಲಿಕ್ಕೆ ಬರಬೇಕು, ನಿನಗೆ ಮಕ್ಕಳಾಗದೆ ದೇವಲೋಕಕ್ಕೆ ಬರೋ ಅಧಿಕಾರ ಇಲ್ಲ ಅಂತಾರೆ ಅವರು. ಇದು ಪಾಂಡುವಿಗೆ ಹೇಳಿದ ಮಾತು. ಯಾರ್ಯಾರು ಮಕ್ಕಳಾಗಿದೆ ಅವರಿಗೆಲ್ಲ ದೇವಲೋಕ ಸಿಗುತ್ತೆ ಅಂತ ಅರ್ಥ ಅಲ್ಲ. ಪಾಂಡು ಹುಟ್ಟಿದ್ದೇ ಪಾಂಡವರನ್ನು ಜಗತ್ತಿಗೆ ಕೊಡಲಿಕ್ಕೋಸ್ಕರ. ನೀನು ಯಾವುದಕ್ಕೋಸ್ಕರ ಹುಟ್ಟಿದ್ದೀಯೋ ಅದು ಮಾಡದೆ ನಿನಗೆ ಗತಿ ಇಲ್ಲ ಅಷ್ಟೇ. ಅವನು ಹುಟ್ಟಿದ್ದೇ ಪಾಂಡವರನ್ನು ಪ್ರಪಂಚ ಕೊಡೋದಕ್ಕೋಸ್ಕರ. ಅಂತ ಎಲ್ಲರೂ ಒಂದು ಮಕ್ಕಳಾಗದೆ ಇದ್ದರೆ ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಮಕ್ಕಳಿಂದ ಸದ್ಗತಿ ಆಗುತ್ತೆ. ನ ಪ್ರಜೆಯ. ಈಗ ದುರ್ಯೋಧನಂಥ ಮಕ್ಕಳು ಹುಟ್ಟಿದರೆ ಗತಿಯೇನು? ಸದ್ಗತಿ ಆಗೋದಿದ್ರೂ ತಪ್ಪುತ್ತೆ. ಪ್ರಹ್ಲಾದನಂಥ ಮಗ ಹುಟ್ಟಿದರೆ ದುರ್ಗತಿ ಆಗೋದು ತಪ್ಪುತ್ತೆ. ಹಾಗಾಗಿ ಇದು ಸದ್ಗತಿ ದುರ್ಗತಿಗೆ ಮಕ್ಕಳ ಸಂತಾನದಿಂದ ಸದ್ಗತಿ ಅನ್ನೋದು ಸುಳ್ಳು. ಅದನ್ನೇ ನ ಪ್ರಜೆಯ ಪ್ರಜಾ. ಆದರೆ ಹೇಳ್ತಾರೆ ಶಾಸ್ತ್ರ, ಇದೆಲ್ಲ ಒಂದಕ್ಕೊಂದು ಲಿಂಕ್. ನ ಪ್ರಜಾತಂತುಮ್ಮಾವ್ಯವಚ್ಛೇತ್ಸೀಹಿ. ಸಂತಾನದ ನಿರಂತರತೆಯನ್ನು ತುಂಡುಗಡಿಯಬೇಡ, ನಿರಂತರವಾಗಿ ಸಂತಾನ ಮುಂದುವರಿಯಲಿ ಅಂತ. ಅವ್ರು ಏನು ಹೇಳೋದು ಗೊತ್ತುಂಟ? ಪ್ರಜಾತಂತು ಅಂದರೆ ಪ್ರಜ್ಞಾತಂತು, ಜ್ಞಾನದ ಪರಂಪರೆ ಮುಂದುವರಿಯಬೇಕು. ಅದರಿಂದ ನಿನ್ನಲ್ಲಿರುವ ಜ್ಞಾನವನ್ನು ನಿನ್ನ ಮುಂದಿನ ತಲೆಮಾರಿಗೆ ಕೊಟ್ಟು ಹೋಗು, ಹಾಗೆ ಸಾಯಬೇಡ ಅಂತ. ಅದು ಇವು ಶುಂಠ ಏನು ಎದೆ ಹೊಡೆದ್ರೆ ಠೋ ಇರೋದಂಥ ಮಗ ಹುಟ್ಟಿದ ಕೂಡಲೇ ಪ್ರಜಾತಂತು ಆಯಿತು, ಮೋಕ್ಷ. ಪ್ರಜಾತಂತು ಅಂದರೆ ಜ್ಞಾನದ ಪರಂಪರೆಯನ್ನು ಮುಂದುವರಿಸುವಂಥ ಸಂತಾನವನ್ನು ಬೆಳೆಸುವಂಥ. ಅದಕ್ಕೆ ಮಗನೇ ಆಗಬೇಕಾಗಿಲ್ಲ, ಒಳ್ಳೆಯ ವಿದ್ಯಾರ್ಥಿ ಸಿಕ್ಕಿದ್ರೂ ಆಗ್ಬೋದು. ಅಂತೂ ಈ ಜ್ಞಾನ ಪರಂಪರೆ ಅದು ಡಿಸ್ಕಂಟಿನ್ಯೂ ಆಗಬಾರ್ದು, ಬ್ರೇಕ್ ಆಗಬಾರ್ದು. ನಿರಂತರ ಜ್ಞಾನ ಪರಂಪರೆ ಸಾಗ್ತಾ ಇದೆ. ದೇಶ, ಕೃಷ್ಣ ಹೇಳೋದು ಅದೇ. ಯುದ್ಧ ಆದ ಕೃಷ್ಣ ಏನು ಹೇಳೋದು? ಯುದ್ಧದಲ್ಲಿ ಸಾಯ್ತಾರೆ, ಸಾಯಲೇಪ್ಪ, ಯಾರು ಹುಟ್ಟಿದ್ದೇ ಸಾಯಲಿಕ್ಕೆ ಒಂದು ದಿವಸ. ಯಾವುದು ಸಾಯಬಾರದು ಗೊತ್ತಾ? ಜ್ಞಾನ ಸಾಯಬಾರದು. ಉಳಿದದ್ದೆಲ್ಲ ಸಾಯಲಿಕ್ಕೆ ಹುಟ್ಟಿದ್ದು, ಅದಕ್ಕೆ ತಲೆ ಬಿಡಿಸಿ ಮಾಡ್ಕೋಬೇಡ. ಅದರಿಂದ ನೋಡಿ, ಯುದ್ಧದಲ್ಲಿ ಇಷ್ಟು ಜನ ಸತ್ತರೆ ಕೃಷ್ಣ ಕಣ್ಣೀರು ಸುರಿಸಲಿಲ್ಲ.
ಒಂದು ದಿವಸ ಪಾಂಡವರು ಖುಷಿಯಲ್ಲಿ ಕೂತಿದ್ದಾಗ ಕೃಷ್ಣ ಹುಬ್ಬುಗಂಟಿಕೊಂಡು ಕೂತ್ಬಿಟ್ಟ. ಏನು ಕೃಷ್ಣ ಸೀರಿಯಸ್ಸು? ಹೌದಯ್ಯ, ಅನರ್ಥ ಆಗ್ತಾ ಇದೆ, ನಿಮಗೆ ಯಾರ್ಯಾರು ಬುದ್ಧಿ ಉಂಟಾ? ಏನು ಅನರ್ಥ? ಭೀಷ್ಮಾಚಾರ್ಯರು ದೇಹತ್ಯಾಗ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಅವರು ಸತ್ತರೆ ಜ್ಞಾನ ಪರಂಪರೆ ನಾಶ ಆಗುತ್ತೆ, ಹೀರಿಕೊಳ್ಳಿ, ಆ ಜ್ಞಾನವನ್ನು ಉಳಿಸಿ. ಇದು ಕೃಷ್ಣ ಸೀರಿಯಸ್ ಆದ. ಅದರಿಂದ ಯಾವುದು ನಾಶ ಆಗಬಾರ್ದು ಅಂದರೆ ನಾವು ಯಾವುದನ್ನು ನಾಶ ಮಾಡ್ತಾ ಇದ್ದೇವೋ ಅದು ಆಗಬಾರ್ದು. ಜ್ಞಾನ ಪರಂಪರೆಯನ್ನು ನಾವು ಬುದ್ಧಿಪೂರ್ವಕವಾಗಿ ನಾಶ ಮಾಡ್ತಾ ಇದ್ದೇವೆ. ನಾವು ಮುಂದಿನ ತಲೆಮಾರಿಗೆ ಕೊಡ್ತಾ ಇಲ್ಲ, ಯಾಕೆ ನಾವೇ ತಿಳ್ಕೊಂಡಿಲ್ಲ ಕೊಡೋದು ಹೇಗೆ. ಇದು ಬಹಳ ಮುಖ್ಯ. ಪ್ರಜಾ ಅಂದರೆ ಪ್ರಜ್ಞೆ. ಅದಕ್ಕೋಸ್ಕರ ಪ್ರಜಾ ತಂದು. ಅದರಿಂದ ಇಲ್ಲಿ ನ ಪ್ರಜೆಯ ಅಂದರೆ ಜ್ಞಾನದ ಪರಂಪರೆ, ಜ್ಞಾನದಾನ ಅಂದರೆ ಹಾಗಾದರೆ ಪ್ರಜ್ಞೆಯಿಂದಲೂ ಮೋಕ್ಷ ಇಲ್ಲ ಅಂತಾಯಿತು. ಮತ್ತು ಜ್ಞಾನದಿಂದ ಮೋಕ್ಷ, ಜ್ಞಾನೇನೆಯೋ ಪರಂಪರೆ ಹೇಳ್ತಾರೆ, ಕರ್ಮದಿಂದಲೂ ಆಗೋಲ್ಲ, ಜ್ಞಾನದಿಂದ ಮತ್ತೇನು ಮಾಡಿ. ಜ್ಞಾನದಿಂದ ಆಗೋಲ್ಲ ಅಂದರೆ ಬರೀ ಜ್ಞಾನ ಅಂದರೆ ಏನು ಗೊತ್ತಾ? ಶುಷ್ಕ ಪಾಂಡಿತ್ಯ. ನಾನು ದೊಡ್ಡ ವಿದ್ವಾಂಸ, ನನಗೆ ದೇವರು ಒಲಿಯದೆ ಏನು ಮಾಡ್ತಾನೆ, ಮಾಡಲೇ ಒಲಿಲೇಬೇಕವ, ಅದೆಲ್ಲ ಆಗೋಲ್ಲ. ನಿನ್ನ ಜ್ಞಾನದ ಅಹಂಕಾರಕ್ಕೆ ಭಗವಂತ ಒಲಿಯೋಲ್ಲ. ಅದರಿಂದ ಜ್ಞಾನ ಏನಾಗಬೇಕು? ಅದು ಭಕ್ತಿ ಆಗಬೇಕು, ಶರಣಾಗತಿ ಆಗಬೇಕು, ಆಗ ಅವನು ಬರ್ತಾನೆ. ಇಲ್ಲದಿದ್ದರೆ ಜ್ಞಾನದ ಕ್ವಾಲಿಫಿಕೇಷನ್ನ ಅಹಂಕಾರಕ್ಕೆ ಭಗವಂತ ಒಲಿಯೋಲ್ಲ. ಅದರಿಂದ ಮತ್ತೆ ಇನ್ನೊಂದು ಸಂಗತಿ ಇದು, ಬರೀ ಜ್ಞಾನದಿಂದಲೂ ಆಗೋದಿಲ್ಲ. ಬರೀ ಕರ್ಮದ ಜೊತೆಗೆ ಭಕ್ತಿ ಇದ್ದರೆ ಕರ್ಮವೂ ಎತ್ತರಕೊಂಡು ಹೋಗುತ್ತೆ, ಜ್ಞಾನದ ಜೊತೆಗೆ ಭಕ್ತಿ ಇದ್ದರೆ ಜ್ಞಾನವೂ ಎತ್ತರಕೊಂಡು ಹೋಗುತ್ತೆ. ಆದರೆ ಕರ್ಮ ಮತ್ತು ಜ್ಞಾನ ಸಮಾನ ಅಲ್ಲ, ಅದು ಎರಡು ಮೆಟ್ಟಲುಗಳು. ಮೊದಲು ಕರ್ಮದ ಮೆಟ್ಟಲಿನಲ್ಲಿ ಮೇಲಕ್ಕೆ ಏರೋಣ, ಅಲ್ಲಿಂದ ಜ್ಞಾನದ ಮೆಟ್ಟಲಿಗೆ ಹೋಗೋಣ, ಜ್ಞಾನದ ಮೆಟ್ಟಲಿನಿಂದ ಭಗವಂತನ ಬಳಿಗೆ ಹೋಗೋಣ ಅಂತಾರೆ. ಇದು ಹಂತ. ಆದರೆ ಬಹಳ ಜನಕ್ಕೆ ಜ್ಞಾನವೇ ಬೇಡ, ಬರೀ ಕರ್ಮಾನುಷ್ಠಾನ ಮಾಡೋದು, ಒಂದು ದಿವಸ ಸಾಯೋದು. ಇದು ದೊಡ್ಡ ದುರಂತ. ಅಂದರೆ ಜ್ಞಾನದ ಆಸಕ್ತಿ ಇಲ್ಲದ ಕರ್ಮದ ರತಿ, ಅವರಿಗೆ ಕರ್ಮಠರು ಅಂತ ಹೇಳೋದು. ಪೂರ ಸೊನ್ನೆ ಏನಿಲ್ಲ, ಬರೀ ಕರ್ಮಠರು. ಅವರು ಕರ್ಮದಿಂದ ಅದರ ಆಚೆಗೆ ಸೊನ್ನೆ ಏನಿಲ್ಲ. ಕರ್ಮ ಯಾವಾಗ ಸಾರ್ಥಕ ಆಗೋದು ಅಂದರೆ ಅದು ನಮ್ಮನ್ನು ಜ್ಞಾನದ ಕಡೆಗೆ ಕೊಂಡೊಯ್ಯವು, ಭಗವಂತನ ಅರಿವಿನ ಕಡೆಗೆ ಕೊಂಡೊಯ್ಯುವ ಕರ್ಮ, ಅದು ಕರ್ಮ. ಅದೇ ವಿಷ್ಣು ಪುರಾಣದಲ್ಲೊಂದು ಮಾತಿದೆ, ಕರ್ಮ ಮತ್ತು ವಿದ್ಯೆ. ಯಾವುದದು? 1000 ವಿದ್ಯೆಗಳಿವೆ, 1000 ಕರ್ಮಗಳಿವೆ, ಅದೆಲ್ಲ ಉಪಯೋಗ ಇಲ್ಲ. ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ತನ್ಮತಿರಿಯಯ. ಯಾವುದರಿಂದ ಭಗವಂತ ಪ್ರೀತನಾಗ್ತಾನೋ ಅದು ಕರ್ಮ. ಸುಮ್ಮನೆ ನಾವು ಇಷ್ಟು ಜಪ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ, ಇಷ್ಟು ಯಾಗ ಮಾಡಿದೆ, ಅವನು ಪ್ರೀತನಾಗಲೇ ಇಲ್ಲ. ನೀವು ಮಾಡಿದಿ, ಅವನಾಗಲಿಲ್ಲ. ಆಮೇಲೆ ಸಾ ವಿದ್ಯೆ ಬೇಕು. ಯಾವ ವಿದ್ಯಾ? ತನ್ಮತಿರಿಯಯ. ಯಾವ ವಿದ್ಯೆಯಿಂದ ಭಗವಂತನ ಅರಿವು ಬರುತ್ತೋ ಅದು ವಿದ್ಯೆ. ಉಳಿದ 1000 ವಿದ್ಯೆಗಳಿವೆ, ನಿಮಗೆ ಕಾಲೇಜಿನಲ್ಲಿ ಕಲಿಸುವಂಥ 1000 ವಿದ್ಯೆಗಳಿವೆ, ಅವನ್ನೆಲ್ಲ ಪ್ರಾಚೀನ ಎಲ್ಲ ಅವಿದ್ಯೆಯಪ್ಪ. ಅದು ಎಲ್ಲ ನಮ್ಮ ಯೂನಿವರ್ಸಿಟಿಗಳು ಅವರ ಪ್ರಕಾರ ಅದು ಜ್ಞಾನದ ಕೇಂದ್ರಗಳಲ್ಲ, ಅಜ್ಞಾನ ಕೇಂದ್ರಗಳು. ಯಾಕೆಂದರೆ ಅಲ್ಲಿ ಎಲ್ಲಿಯೂ ನಿಮಗೆ ಭಗವಂತನ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಗೋಲ್ಲ. ಅವಿದ್ಯಾ ಕೇಂದ್ರಗಳು, ಅದು ಅವಿದ್ಯಾಲಯಗಳು. ಅದೇ ಏನು ನಿಮಗೆ ನಿಜವಾದ ತಿಳ್ಕೊಳ್ಬೇಕಾದನ್ನು ಅಲ್ಲಿ ಕಲಿಸುವುದೇ ಇಲ್ಲ. ನಿಜವಾದ ವಿದ್ಯೆ ಅಂದರೆ ಭಗವತ್ ಪ್ರಜ್ಞೆ ಎಂದರು. ಅದರಿಂದ ಇಲ್ಲಿ ಆಮೇಲೆ ನಿಜವಾದ ಕರ್ಮ ಅಂದರೆ ಭಗವಂತನ ಪ್ರೀತಿಗೆ ಕಾರಣವಾದ ಕರ್ಮ. ಯಾವುದದು? ನಾವು ನೋಡಿ, ಒಂದು ಶಾಸ್ತ್ರದಲ್ಲಿ ಒಂದು ಸತ್ಯವನ್ನು ಆವಿಷ್ಕಾರ ಮಾಡ್ತಕ್ಕಂಥ ಒಂದು ಜ್ಞಾನ ಯಜ್ಞ ನಡೀತಾ ಇದೆ ಅಂತ ಇಟ್ಟುಕೊಳ್ಳಿ. ಜ್ಞಾನ ನಡೀತಾ ಇದ್ದಾಗ ಒಬ್ಬ, ಅಯ್ಯೋ ನನಗೆ ಅನುಷ್ಠಾನಕ್ಕೆ ತೊಂದರೆ ಆಗ್ತಪ್ಪ, ನಿಮ್ಮ ಜ್ಞಾನ ಯಜ್ಞ ಎಲ್ಲ ಬೇಡ ಅಂತ ಕೂತಿರ್ತಾನಲ್ಲ, ಅದು ಭಗವಂತನಿಗೆ ಪ್ರಿಯವಾದಂಥ ಕರ್ಮ ಅಲ್ಲ. ಯಾಕೆಂದರೆ ಭಗವಂತನಿಗೆ ಪ್ರಿಯವಾದ್ದು ಜ್ಞಾನೀತು ಆತ್ಮೈವ ಮೇಮತಂ, ಅವನಿಗೆ ಅತ್ಯಂತ ಪ್ರಿಯವಾದದ್ದು ಜ್ಞಾನ. ಯಾವುದು ಜ್ಞಾನದ ಕಡೆಗೆ ನಿಮ್ಮ ಒಲವು ಬಂದಾಗ ಆವಾಗ ಎಲ್ಲ ಕರ್ಮವೂ ಭಗವಂತನ ಪ್ರೀತಿ ಕಾರಣ ಆಗುತ್ತೆ. ಇದು ಒಂದು. ಇನ್ನೊಂದು, ಕುರು ಕರ್ಮೈವ ತಸ್ಮಾತ್ ತ್ವಂ ಅಂತ ಕೃಷ್ಣ ಹೇಳ್ತಾನೆ, ಕರ್ಮ ಮಾಡು ನೀನು ಅಂತ. ಯಾವ ಕರ್ಮ? ನಾನಾ ಜನಸ್ಯ ಶುಶ್ರೂಷಾ ಕರ್ಮೇ ಇತಿ ಕರ್ಮಾಖ್ಯ ಕರ್ವನ್ಮಿತೇ ಅಂತ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಿನ್ನ ಸರ್ವೀಸ್ ಕೊಡು, ಇದು ಕರ್ಮ. ಭಗವಂತ ಮೆಚ್ಚುವ ಕರ್ಮ ಇದು. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನೆರವು ಕೊಡುವುದಲ್ಲ, ಅದು ಈಗೋ ಆಯಿತು. ಮತ್ತು ಸರ್ವೀಸು, ಅವರಿಗೆ ಸೇವೆ ಮಾಡು. ಯಾರು ಕಷ್ಟದಲ್ಲಿದ್ದಾರೆ ಅವರ ಸೇವೆ ಮಾಡು. ಅಂದರೆ ಇದೇ ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ ಅಂತ. ಕರುಣಾ, ಇನ್ನೊಬ್ಬರ ಕಷ್ಟದಲ್ಲಿದ್ದಾಗ ನಮ್ಮ
ಮನಸ್ಸು ಕರಗಬೇಕು, ಕರಗಿ ನಾವು ಅವರ ಸೇವೆಗೆ ಹೋಗಬೇಕು. ಇದು ಮೋಕ್ಷ ಸಾಧನವಾದ ಕರ್ಮ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅವರು ಅಯ್ಯೋ ಪಕ್ಕದ ಮನೆಯವರು ಸೀರಿಯಸ್ ಆಗಿರಲಪ್ಪ, ನನಗೆ ಈಗ ನಾನು ಮಾತಾಡಬೇಡ, ನನಗೆ ಜಪಕ್ಕೆ ತೊಂದರೆ ಆಗುತ್ತೆ, ಅವನು ಅಲ್ಲಿ ಸಾಯ್ತಾ ಇದ್ದಾನೆ, ಅವ್ನು ಜಪಕ್ಕೆ ತೊಂದರೆ ಆಗುತ್ತೆ ಇವನಿಗೆ. ಅದು ಭಗವಂತ ಮೆಚ್ಚೋಲ್ಲ. ನಮ್ಮ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ, ಅವನು ಸತ್ತರೆ ಸಾಯಲಿ, ಅವನು ಮಾಡಿ ತಿಂತಾನೆ, ನನಗೆ ಜಪ ಮಾಡಬೇಕು, ಅದು ಮುಖ್ಯ. ಖಂಡಿತವಾಗಿ ದೇವರು ಮೆಚ್ಚೋಲ್ಲ ಈ ಕೆಲಸ ಮಾಡಿ. ಬಹಳ ಜನಕ್ಕೆ ಅನುಷ್ಠಾನದ ಬಗ್ಗೆ ಸರಿಯಾದ ಅರಿವೇ ಇಲ್ಲ. ಅರಿವಿಲ್ಲದೇ ಇದ್ದದ್ರಿಂದ ಅವರು ಅನುಷ್ಠಾನ ಮಾಡೋದು. ಭಗವಂತನಿಗೆ ಬೇಕಾಗಿರೋದು ಅರಿವು. ಒಂದು ಕಡೆ ಶಾಸ್ತ್ರಕಾರ ಹೇಳ್ತಾರೆ, ಭಕ್ತಿ ಇಲ್ಲದೆ ನೀವು ಯಾವ ಕರ್ಮ ಮಾಡಿದರೂ ದೇವರು ಮೆಚ್ಚೋದಿಲ್ಲ, ಭಕ್ತಿ ಇದ್ದರೆ ಯಾವ ಕರ್ಮ ಮಾಡದೇ ಇದ್ದರೂ ದೇವರು ಮೆಚ್ಚುತ್ತಾನೆ ಅಂತ. ಅದರ ಮುಖ್ಯ ಅದು ಇಲ್ಲದೆ ನೀವು ಏನು ಕರ್ಮ ಮಾಡಿದೇನು, ಬೆಳಗಿನ ಸಂಜೆ ಕರ್ಮ, ಭಕ್ತಿ ಒಂದು ಬಗೆ ಇಲ್ಲ. ಬರೀ ನಾನು ಇಷ್ಟು ಅನುಷ್ಠಾನ ಮಾಡಿದೆ, ಇವರೆಲ್ಲ ಅಯೋಗ್ಯರು, ಅನುಷ್ಠಾನ ಇಲ್ಲ ಅಂತ ಇಷ್ಟೇ ಅದು ಬರುವಂಥದ್ದು. ಇನ್ನೊಬ್ಬರು ಅಯೋಗ್ಯರು, ನಾನು ಯೋಗ್ಯ ಅನ್ನೋ ಭ್ರಮೆ, ಈಗೋ ಮಾತ್ರ ಬರುತ್ತೆ. ಅದನ್ನ ಕರ್ಮಠತೆ ನಮ್ಮನ್ನು ಮತ್ತಷ್ಟು ಈಗೋಗೆ ಕೊಂಡು ಹೋಯಿದರೆ ಅದು ಭಗವಂತನ ಹತ್ರ ಹೋಗಲಿಕ್ಕೆ ದಾರಿ ಆಗೋಲ್ಲ. ಹಾಗೆ ಪ್ರಜ್ಞೆ ಯಾವುದದು? ತತ್ಕರ್ಮ ಹರಿತೋಷಂಯತ್ ಸಾ ವಿದ್ಯಾ ತನ್ಮತಿರಿಯ. ಯಾವ ಜ್ಞಾನ ಭಗವಂತನ ಕಡೆಗೆ ಕೊಂಡೊಯ್ಯುತ್ತೋ ಅದು, ಅಂದರೆ ಮಟೀರಿಯಲ್ ಸೈನ್ಸ್ ಅಲ್ಲ. ನಮ್ಮ ಜ್ಞಾನ ಅದು ನಾನ್ ಮಟೀರಿಯಲ್ ಸೈನ್ಸ್ ಆಗಬೇಕು, ಅಧ್ಯಾತ್ಮದ ಅರಿವು ಆಗಬೇಕು. ಅದು ನಿಜವಾದ ವಿದ್ಯೆ. ಅದನ್ನೇ ನೋಡಿ ಬೇರೊಂದು ವಿದ್ಯಾಂಚ ಎಸ್ತದ್ವೇದೋ ಸಹ ಅಂದರು. ವಿದ್ಯೆಯನ್ನು ತಿಳ್ಕೊ, ವಿದ್ಯೆಯನ್ನು ತಿಳಿದು ಅವಿದ್ಯೆಯನ್ನು ತಿಳಿದು ಅಂದರೆ ಏನು? ಒಂದು ಯಾವುದು ವಿದ್ಯೆ ಅಂತ ತಿಳ್ಕೊ, ಯಾವುದು ಅವಿದ್ಯೆ ಅಂತೂ ತಿಳ್ಕೊ. ಯಾಕೆಂದರೆ ಯಾವುದು ಅವಿದ್ಯೆ ಅಂತ ಗೊತ್ತಾಗಿದ್ರೆ ಯಾವುದು ವಿದ್ಯೆ ಅಂತ ಗೊತ್ತಾಗೋಲ್ಲ, ಕನ್ಫ್ಯೂಷನ್ ಇದೋ ಅದು ಅಂತ. ಸೊ ವಿದ್ಯೆಯನ್ನು ತಿಳ್ಕೊ, ಅವಿದ್ಯೆಯನ್ನು ಅಂತ ತಿಳ್ಕೊ ಅಂತಂದರು. ಆದರೆ ಯಾವುದು ಅವಿದ್ಯೆ? ಅವರು ಹೇಳೋದು ವಿದ್ಯೆ ಅಂದರೆ ನಾನ್ ಮಟೀರಿಯಲ್ ಸೈನ್ಸ್, ವಿದ್ಯೆ ಅಂದರೆ ಮಟೀರಿಯಲ್, ಅವಿದ್ಯೆ ಅಂದರೆ ಮಟೀರಿಯಲ್ ಸೈನ್ಸ್. ಅದು ಒಂದು ಅವರ ದೃಷ್ಟಿಯಲ್ಲಿ ಆ ವಿದ್ಯೆ ಮುಂದೆ ಇದು ಅವಿದ್ಯೆ. ನಾವು ಕಲಿಯುವಂಥ ಎಲ್ಲ ಹೊಟ್ಟೆಪಾಡಿಗಾಗಿ ಕಲಿಯುವ ಮಟೀರಿಯಲ್ ಸೈನ್ಸ್ ಉಂಟಲ್ಲ, ಅವರ ದೃಷ್ಟಿಯಲ್ಲಿ ಅದು ಅವಿದ್ಯೆ ಆಯಿತು. ಆದ್ದರಿಂದ ಪ್ರಜೆಯ ಅಂದರೆ ಬರಿಯ ಜ್ಞಾನದಿಂದ ಭಗವಂತನನ್ನು, ಪ್ರಜೆ ಆಯ್ತಲ್ಲ ಪ್ರಜ್ಞೆ, ಬರಿಯ ಜ್ಞಾನದಿಂದಲೂ ಭಗವಂತನನ್ನು ಮೆಚ್ಚರಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಾಯಮಾತ್ಮ ಬೇರೆ ಕಡೆ ಹೇಳಿದಲ್ಲ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ತುಂಬ ಓದಿ ಬಹಳ ವಿದ್ವಾಂಸನಾಗಿ ಜ್ಞಾನದಿಂದ ಭಗವಂತನನ್ನು ಪಡೆಯುವುದು ಸಾಧ್ಯ ಇಲ್ಲ. ಯಾಕೆಂದರೆ ಯಮೇ ವೈಷ ವೃಣುತೆ ತೇನ ಲಭ್ಯ. ಬೇಕಾಗಿರೋದು ಭಗವಂತನ ಪ್ರೀತಿ. ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗದೇ ಇದ್ದರೆ ನಮ್ಮ ಯಾವ ವಿದ್ಯೆಯೂ ನಮ್ಮನ್ನು ಭಗವಂತನ ಹತ್ರ ಕೊಂಡೋಗೋದಿಲ್ಲ. ಅವನಿಗೆ ಪ್ರೀತಿ ಪಾತ್ರ ಆಗಬೇಕಾದ್ರೆ ಪ್ರೀತಿ ಯಾವಾಗಲೂ ಒನ್ ವೇ ಟ್ರಾಫಿಕ್ ಅಲ್ಲ. ಅದು ನಾವು ಭಗವಂತನನ್ನು ಪ್ರೀತಿಸದೆ ಭಗವಂತ ನಮ್ಮನ್ನು ಪ್ರೀತಿಸಬೇಕು ಅನ್ನೋ ಅಧಿಕಾರ ನಮಗಿಲ್ಲ. ಹಾಗಾದ್ರೆ ಮುಖ್ಯ ಏನಾಯಿತು? ನಮ್ಮ ಎಲ್ಲ ಜ್ಞಾನಗಳು ಕೂಡ ಭಗವಂತನ ಪ್ರೀತಿಗೆ ಕಾರಣ ಆಗಬೇಕು ಹೊರತು ನಮ್ಮ ಅಹಂಕಾರ ಕಾರಣ ಆಗಬಾರ್ದು. ನಮ್ಮ ಕರ್ಮ ಅನ್ನೋದು ಭಗವಂತ ಪ್ರೀತಿ, ಕೃಷ್ಣಾರ್ಪಣ ಮಸ್ತು. ಎಲ್ಲ ಕರ್ಮ ಮಾಡಿ ಕೊನೆಗೆ ಅರ್ಪಣೆ ಮಾಡ್ತೇವಲ್ಲ, ನಮ್ಮ ಕರ್ಮ ನಮ್ಮ ಜ್ಞಾನ ಎಲ್ಲವೂ ಭಗವಂತನ ಪ್ರೀತಿಗೆ ಕಾರಣವಾದಾಗ ಅದು ಸತ್ಕರ್ಮ ಸಜ್ಞಾನ. ಇಲ್ಲದೇ ಇದ್ದರೆ ನಿಮ್ಮ ಜ್ಞಾನ ಅನ್ನೋದು ಅಹಂಕಾರಕ್ಕೆ ಕಾರಣವಾಗಿಬಿಟ್ರೆ ಜ್ಞಾನದಿಂದಲೂ ಭಗವಂತ ತಿಳಿಯೋಲ್ಲ, ಕರ್ಮದಿಂದಲೂ. ನ ಮೇಧಯ ನ ಕರ್ಮಣ ನ ಪ್ರಜೆಯ ಧನೇನ. ಅಲ್ಲಪ್ಪ, ನಾವು ದೇವರ ಗುಡಿಯ ಮಾಡಿಗೆ ಬಂಗಾರದ ಹೊದಿಕೆ ಹೊದಿಸಿಬಿಡ್ತೇವೆ. ದೇವರಿಗೆ ಇಷ್ಟ ಆಗೋಲ್ವಾ ಬಂಗಾರದ ಹೊದಿಕೆ? ಬಂಗಾರದ್ದೇ ಪ್ರತಿಮೆ ಮಾಡಿಸಿಬಿಡ್ತೇವೆ. ಕಲ್ಲಿದ್ದು ಯಾಕೆ? ಎಲ್ಲ ಕಲ್ಲಿನ ಪ್ರತಿಮೆ ಅದೆಲ್ಲ ತೆಗೆದುಬಿಡಿ, ಬಂಗಾರದ ಪ್ರತಿಮೆ ಮಾಡಿಸೋಣ. ದೇವರು ಬಂಗಾರಕ್ಕೆ ಮೆಚ್ಚುವುದಿಲ್ಲ ಅಂತ. ಧನ ಬೇಕು. ಶಾಸ್ತ್ರಕಾರ ಹೇಳ್ತಾರೆ, ತಸ್ಮಾತ್ ಧನಂ ವೈ ಪರಮಂ ವದಂತಿ. ದುಡ್ಡು ಸಂಪತ್ತು ಬಹಳ ಶ್ರೇಷ್ಠ. ಯಾವುದಕ್ಕೆ? ಅದು ಮತ್ತೆ ಇನ್ನೊಬ್ಬರಿಗೆ ಉಪಕಾರ, ಇನ್ನೊಬ್ಬರಿಗೆ ನಮ್ಮಿಂದ ಏನಾದರೂ ನೆರವು ಕೊಡುವುದಕ್ಕೆ ಉಪಯೋಗ ಬೀಳುತ್ತೆ. ನಮ್ಮ ಕೈಯಲ್ಲಿ ಕಾಸಿಲ್ಲದೆ ಇನ್ನೊಬ್ಬರಿಗೆ ಏನು ಹೆಲ್ಪ್ ಮಾಡೋದು? ನಾವು ಇನ್ನೊಬ್ಬನಿಗೆ ನೆರವು ಕೊಡೋದಕ್ಕೂ ಆಗೋಲ್ಲ. ಅದರಿಂದ ನಮ್ಮ ಕೈಯಲ್ಲಿ ಇರತಕ್ಕ ದುಡ್ಡು ಇನ್ನೊಬ್ಬರಿಗೆ ಎಷ್ಟು ಮಟ್ಟಿಗೆ ಉಪಯೋಗಕ್ಕೆ ಬಿತ್ತು ಅನ್ನೋದು ದುಡ್ಡಿನ ಸಾರ್ಥಕ್ಯ. ನಾವೇ ನಮ್ಮ ಕೈಯಲ್ಲಿ ದುಡ್ಡುಂಟು, ನಾವು ಬಂಗಾರ ಮಾಡಿಸಿದೆವು, ನಮ್ಮ ಹೆಂಡತಿ ಮಕ್ಕಳಿಗೆ ಕಾರು ತೊಗೊಂಡೆವು, ಉಪ್ಪರಿಗೆ 3 ಮಹಡಿ ಮನೆ ಕಟ್ಟಿಸಿದೆವು, ಏನು ಉಪಯೋಗ ಇಲ್ಲ. ಅದು ಇನ್ನೊಬ್ಬರಿಗೆ ಎಷ್ಟು ಉಪಯೋಗ ಆಯಿತು ನಮ್ಮ ದುಡ್ಡು ಅನ್ನೋದರಿಂದ ಅದರ ಸಾರ್ಥಕ್ಯ ಇರೋದು. ಒಬ್ಬ ಮನುಷ್ಯ ಕೋಟ್ಯಾಧೀಶ ಇರ್ಬೋದು, ಅವ್ನು ಬೇಕಾದಷ್ಟು ಮನೆಯಲ್ಲಿ ಕಾರು ಬಂಗಲೆ, ಮನೆಯಲ್ಲಿ ಮಣೆಬಾರದ ಬಂಗಾರ ಎಲ್ಲ ಇರ್ಬೋದು. ಜನರು ಏನಂತಾರೆ?
ಇರ್ರಿ ಅವನು ದುಡ್ಡಿದ್ದರೆ ಅವನಿಗಾಯಿತು, ನಮಗೇನು ಮಾಡಿದಾನವ ಅಂತಾರೆ. ನಾವು ನಮ್ಮ ಸ್ವಂತಕ್ಕೋಸ್ಕರ ಎಷ್ಟು ದುಡ್ಡು ಬಳಸಿದರೂ ಯಾರೂ ಅದನ್ನು ಇಷ್ಟಪಡುವುದಿಲ್ಲ. ಆದರೆ ಅವನು ತಾನು ಅದನ್ನು ಸಾಮಾಜಿಕವಾಗಿ ಉಪಯೋಗಿಸಿದರೆ ಪುಣ್ಯಾತ್ಮ ಸ್ವಾಮಿ. ಅಂದರೆ ಸಂಪತ್ತನ್ನೆಲ್ಲ ಸಮಾಜಕ್ಕೆ ಧಾರೆ ಎರೀತಾರೆ. ಅಂದರೆ ಇದು ಬರೀ ಶಾಸ್ತ್ರ ಅಲ್ಲ, ಲೌಕದ ಕಾನ್ಸೆಪ್ಟು ಹೀಗೆಯೇ. ನಮ್ಮ ಕೈಯಲ್ಲಿ ಇರುವುದನ್ನು ನಾವು ಸಮಾಜಕ್ಕೋಸ್ಕರ ಎಷ್ಟು ವಿನಿಯೋಗಿಸ್ತೇವೆ ಅದು ಭಗವಂತ ಮೆಚ್ಚುವುದು. ಅದರಿಂದ ಧನ ಅನ್ನೋದು ನಮಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ. ಒಂದು ವಿಚಿತ್ರವಾದ ಅನುಭವ ನಾನು ಹೇಳಬೇಕು. ನಾನು ಒಬ್ಬ ಶ್ರೀಮಂತರ ಮನೆಗೆ ಹೋದೆ, ಬೇರೆ ಕಡೆ. ಬೆಂಗಳೂರಿನವರು ಯಾರು ನಮ್ಮ ಮನೆ ಇರಬಹುದಾ, ನಮ್ಮ ಮನೆ ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ ಅಲ್ಲ, ಬೇರೆ ಒಂದು ಊರಿನಲ್ಲಿ ಒಂದು ಮನೆಗೆ ಹೋದೆ. ತುಂಬ ಶ್ರೀಮಂತರವರು, ಮಿಲಿಯನಾಯರ್. ನನಗೆ ಅವ್ರ ಮನೆಗೆ ಕರ್ಕೊಂಡು ಹೋದೆ. ನಮ್ಮ ಮನೆಯಲ್ಲಿ ಹಳೇ ಸೋಫಾ, ಅವೆಲ್ಲ ಅದು ಸ್ಪ್ರಿಂಗ್ ಕಟ್ಟಾಗಿಬಿಟ್ಟಿದೆ, ಹರಿದು ಹೋಗಿದೆ, ಕೂತ್ಕೊಂಡ್ರೆ ಅಡಿ ಹೋಗುತ್ತೆ, ಅದು ಸ್ಪ್ರಿಂಗ್ ಇಲ್ಲ. ಗೋಡೆ ಎಲ್ಲ ಬಣ್ಣ ಹೋಗಿ ಮಾಸಿಗೆ ಎಲ್ಲ ಕಲೆ ಆಗಿಬಿಟ್ಟಿದೆ. ನನಗೆ ನೋಡಿದ ತಕ್ಷಣ ಅನ್ನೋದು, ದೇವರು ಇಷ್ಟು ದುಡ್ಡು ಕೊಟ್ಟಿದ್ದಾನೆ, ಯಾಕೆ ಮನೆಯನ್ನು ನೀಟಾಗಿ ಇಟ್ಟುಕೊಳ್ಳಿಲ್ಲ ಅಂತ. ಪಿಟ್ಟಾಸಿ ಇವರು ಅಂತ ತಿಳ್ಕೊಂಡೆ ನಾನು. ನನಗೆ ಬಂದ ಭಾವನೆ ಹೇಳೋದು ನಾನು ಸಹಜವಾಗಿ. ಏನಪ್ಪ, ಒಂದು ಮನೆ ನೀಟಾಗಿ ಇಟ್ಟುಕೊಳ್ಬಾರ್ದಾ, ಒಂದು ಸೋಫಾ ಸೆಟ್ ಹೊಸ್ತು ತೊಗೊಳ್ಬಾರ್ದಾ, ದುಡ್ಡು ಕೊಳೀತಾ ಇದೆ ಬ್ಯಾಂಕಿನಲ್ಲಿ, ಒಂದು ಸೋಫಾ ಸೆಟ್ ತೊಗೊಳ್ಬಾರ್ದಾ, ಗೋಡೆಗೆ ಒಂದು ಪೇಂಟ್ ಹೊಡಿಸ್ಬಾರ್ದಾ, ಡಿಸ್ಟೆಂಪರ್ ಹೊಡಿಸ್ಬಾರ್ದಾ, ಯಾಕೆ ಈ ಥರ ಇವರಿಗೆ ದುಡ್ಡಿನ ಆಸೆ, ದೇವರು ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ ಮನಸ್ಸಿನಲ್ಲೇ ಯೋಚಿಸಿದೆ ನಾನು. ಅದರ ನಂತರ ಅವರು ಒಂದು ಮಾತು ಹೇಳಿದರು. ಆಯಿತು, ಕಾಫಿ ಗೀಫಿ ಬಂತು, ಕುಡಿದು ಮಾತಾಡ್ತಾ ಹೇಳಿದರು, ಆಚಾರ್ಯರೇ, ನಿಮ್ಮದೇನಾದರೂ ಪುಸ್ತಕ ನೀವು ಬರೆದದ್ದಿದ್ದರೆ, ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯ ಇದ್ದರೆ, ಒಂದು ಪ್ರಕಾಶನ, ನೀವು ಒಳಗಿಟ್ಟುಕೊಳ್ಬಾರ್ದು. ಬರೆದದ್ದೇನಾದರೂ ಇದ್ದರೆ ಅದನ್ನು ಪ್ರೆಸ್ಸಿಗೆ ಕಳಿಸಿಬಿಡಿ. ನನ್ನ ಹತ್ರ ಹೇಳೋದು ಬೇಡ, ಯಾವುದು ಅಗತ್ಯ ಅದನ್ನು ಪ್ರೆಸ್ಸಿಗೆ ಕಳಿಸಿಬಿಡಿ. ಪ್ರೆಸ್ಸಿಗೆ ಕಳಿಸಿ ಪ್ರೆಸ್ಸಿನವರು ಎಷ್ಟು ಬಿಲ್ ಆಗ್ತಾರೆ ಹೇಳಿ ನಾನು ತಿಳಿಸಿ ನಾನು ಕಳಿಸ್ತೀನಿ. ನನ್ನ ಹತ್ರ ಪರ್ಮಿಷನ್ ತಗೊಳ್ಳೋದು ಬೇಡ ಪ್ರಿಂಟಿಂಗಿಗೆ. ಯಾಕೆ ಅಂತ ಕೇಳಿ. ಅವ್ರು ಹೇಳಿದರು ಒಂದು ಮಾತು, ನಮಗೆ ಭಗವಂತ ದುಡ್ಡು ಕೊಟ್ಟಿದ್ದಾನೆ. ಭಗವಂತ ದುಡ್ಡು ಕೊಟ್ಟದ್ದು ನನ್ನ ಮನೆ ನೋಡಿ, ಅವನು ನನ್ನ ಮನಸ್ಸನ್ನು ಓದಿದವರು ಹಾಗೆ, ನಮ್ಮ ಮನೆಯನ್ನು ಚೆನ್ನಾಗಿ ಇಟ್ಟುಕೋ ಅಂತ ಅಲ್ಲ, ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡು ಅಂತ. ನಾನು ಐ ಆಮ್ ಜಸ್ಟ್ ಲೈಕ್ ಬ್ಯಾಂಕ್ ಕ್ಯಾಶಿಯರ್ ಅಂತ ಹೇಳಿದರು. ನನ್ನನ್ನು ಕ್ಯಾಶಿಯರ್ ಆಗಿ ಭಗವಂತ ಕೂಡಿಸಿದ್ದಾನೆ. ಈ ದುಡ್ಡು ನಿನ್ನ ಕೈಲಿ ಇರಲಿ, ಯಾರಿಗೆ ಅಗತ್ಯ ಉಂಟು ಅವರಿಗೆ ಕೊಡು ಅಂತ. ಎಂಥ ಕಾನ್ಸೆಪ್ಟ್ ನೋಡಿ. ಅದಕ್ಕೆ ನಾನು ಮನೆಗೋಸ್ಕರ ಖರ್ಚು ಮಾಡೋಲ್ಲ ಅಂದರು. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ನಾನು ಹಳೆ ಮನೆ, ನಾನು ಇದನ್ನು ಇಂಪ್ರೂವ್ ಮಾಡಲಿಲ್ಲ. ಯಾಕೆಂದರೆ ಭಗವಂತ ದುಡ್ಡು ಕೊಟ್ಟದ್ದು ನನಗೆ ತಿನ್ನಲಿಕ್ಕಲ್ಲ, ಯಾರಿಗೆ ಅಗತ್ಯ ಇದೆ ಅವರಿಗೆ ಹಂಚು ಅಂತ ನನ್ನನ್ನು ಕೂಡಿಸಿದ್ದಾನೆ. ನಾನು ಈ ದುಡ್ಡನ್ನು ಕಾಯುವ ಸರ್ಪ ಅಷ್ಟೇ, ಈ ನಿಧಿ ಕಾಯುವ ಹಾವು. ನಾನು ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲಬೇಕು. ಹಾಗಾಗಿ ನೀವು ಇಂಥದ್ದೇನ ಪುಸ್ತಕಗಳಿದ್ದರೆ ಪ್ರಿಂಟಿಗೆ ಕೊಡಿ, ನನಗೆ ಬಿಲ್ ಕಳಿಸಿಬಿಡಿ, ನಾನು ಕೊಡ್ತೀನಿ. ನನ್ನ ಕರ್ತವ್ಯ ಅದು. ಎಂಥ ಕಾನ್ಸೆಪ್ಟ್ ರೀ ಇದು. ದುಡ್ಡು ಇರುವುದು ಒಳ್ಳೆಯ ಕೆಲಸ ಮಾಡುವುದಕ್ಕೋಸ್ಕರ ಹೊರತು ನಮ್ಮ ಮನೆ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ ಅನ್ನೋದು ಒಂದು ಪ್ರಾಚೀನರ ಭಾವನೆ. ಆದರೆ ಅಷ್ಟರಿಂದ ಭಗವಂತ ಸಿಗೋಲ್ಲ. ನಧನೇನ ದುಡ್ಡು ಬೇಕು, ದುಡ್ಡಿನಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬರುತ್ತೆ, ಆದರೆ ಬರಿಯ ದುಡ್ಡಿನಿಂದ ದೇವರು ಸಿಗೋಲ್ಲ. ಒಳ್ಳೆಯ ಕೆಲಸ ಮಾಡಿ ಪುಣ್ಯಾತ್ಮನಾಗ್ಬೋದು ಅಷ್ಟೇ. ಭಗವಂತ ದುಡ್ಡಿಗೆ ನಾವು ಬಂಗಾರದ ರಥ ಮಾಡಿಸಿಬಿಡ್ತೇವೆ, ಬಂಗಾರದ ಕವಚ ಮಾಡಿಸಿಬಿಡ್ತೇವೆ, ಬಂಗಾರದ ತಗಡು ಹೊದಿಸಿಬಿಡ್ತೇವೆ, ಅಥವಾ ಬಂಗಾರದೇ ಪ್ರತಿಮೆ ಮಾಡ್ತೇವೆ ಅಂದರೆ ಭಗವಂತ ಮೆಚ್ಚುವುದು ನಮ್ಮ ಒಳಗಿರತಕ್ಕ ಪ್ರೀತಿಗೆ ಹೊರತು ನಮ್ಮ ಶ್ರೀಮಂತಿಗೆ ಅಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಅವನು ಹೇಳಿದ, ನೀವು ನನಗೆ ಒಂದು ಲೋಟ ನೀರು ಕೊಡಪ್ಪ, ಒಂದು ಹಣ್ಣು ಕೊಡು, ಒಂದು ದಳ ತುಳಸಿ ಕೊಡು, ಪ್ರೀತಿಯಿಂದ ಕೊಟ್ಟರೆ ಅದು ನನಗೆ ಇಷ್ಟ. ನೀನು ಪ್ರೀತಿ ಇಲ್ಲದೆ ನಿನ್ನ ಶ್ರೀಮಂತಿಗೆ ಪ್ರದರ್ಶನಕ್ಕೋಸ್ಕರ ಬಂಗಾರದ ಕವಚ ಕೊಟ್ಟರು ನನಗೆ ಇಷ್ಟ ಆಗೋಲ್ಲ. ಅದರಿಂದ ದುಡ್ಡಿನಿಂದ ದೇವರನ್ನು ಒಲಿಸಿಕೊಳ್ಳಿಕ್ಕಾಗುವುದಿಲ್ಲ. ಮತ್ತು ತ್ಯಾಗೇನೈಕೆ ಅಮೃತತ್ವಮಾನಶು, ಈ ಸಾವು ಇಲ್ಲದ ಸ್ಥಿತಿ, ಭಗವಂತನನ್ನು ಕಂಡು ಸಾವಿಲ್ಲದ ಸ್ಥಿತಿಯನ್ನು ಪಡೆದವರು ಕೆಲವರೇ ಇದ್ದಾರೆ, ಬಹಳ ಕೆಲವೇ ಮಂದಿ. ಏಕೆ ವೆರಿ ಫ್ಯೂ. ಹೇಗೆ ಬಿಟ್ಟವರು? ತ್ಯಾಗೇನ, ಎಲ್ಲ ಆಸೆಗಳನ್ನು ಬಿಟ್ಟು ಬದುಕಿದರು ಅಷ್ಟೇ. ದೇವರನ್ನು ಒಲಿಸಿಕೊಳ್ಳಿಕ್ಕೆ ಎಲ್ಲ ಆಸೆಗಳನ್ನು ಬಿಡಬೇಕು, ಕಾಮನೆಗಳನ್ನು ಬಿಟ್ಟು ಭಗವಂತನನ್ನು ಮಾತ್ರ ಬಯಸಬೇಕು, ಎಲ್ಲ ಬಯಕೆಗಳನ್ನು ತ್ಯಾಗ ಮಾಡಬೇಕು. ಅಲ್ಲಿ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ,
ಯಾವ ಕರ್ಮದ ಫಲವನ್ನೂ ಬಯಸಲಿಲ್ಲ. ಒಂದೇ ಒಂದು ಬಯಕೆ, ಭಗವಂತ ನೀನು ಪ್ರೀತನಾಗಬೇಕು ಅಂತ. ಇಂಥ ಫಲ ಕೊಡು ಅಂತ ನಾನು ಯಾವತ್ತೂ ಯಾವ ಕರ್ಮ ಮಾಡುವಾಗಲೂ ಫಲದ ಬಯಕೆಯಿಂದ ಮಾಡಲಿಲ್ಲ. ಅದು ತ್ಯಾಗ. ಅದು ಗೀತೆಯಲ್ಲಿ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ. ಯಾವ ಕರ್ಮವನ್ನು ನಾನು ಫಲವನ್ನು ಬಯಸಿ ಮಾಡಲಿಲ್ಲ ಅಲ್ರಿ. ಮತ್ತು ಫಲದ ಬಯಕೆ ಕರ್ಮ ಯಾಕೆ ಮಾಡೋದು? ಕಾಂಟ್ರಡಿಕ್ಟ್ರಿ ಅಲ್ವ. ಏನೋ ಆಸೆ ಇದ್ದರೆ ನಾವೀಗ ಒಂದು ಸಂಪಾದನೆ ಆಗಬೇಕು, ಜಾಬ್ ಸೇರ್ತೇವೆ, ಇಲ್ಲ ಅಂಗಡಿ ಇಡ್ತೇವೆ. ಯಾವ ಆಸೆ ಇಲ್ಲದೆ ಒಂದು ಕೆಲಸ ಯಾಕೆ ಮಾಡಬೇಕು? ಇದು ಮನುಷ್ಯನನ್ನು ನಿಷ್ಕ್ರಿಯತೆಗೆ ದೂಡುವಂಥ ಕೆಟ್ಟ ಫಿಲಾಸಫಿ ಅಂತ ಹೇಳ್ತಾರೆ ಕಮ್ಯುನಿಸ್ಟರು. ಇದಕ್ಕೆ ಗೀತೆಯ ಮೇಲೆ ಅವರ ಆಕ್ಷೇಪ ಏನಂದರೆ, ಮನುಷ್ಯನನ್ನು ಏನು ಬಯಸಿದರೆ ಏನು ಮಾಡೋದು ಬೇಡ. ಸೊ ಮನುಷ್ಯನನ್ನು ನಿಷ್ಕ್ರಿಯತೆಗೆ ತಳ್ಳತಕ್ಕಂಥ ಅವ್ರದ್ದೊಂದು ಒಳ್ಳೆಯ ಶಬ್ದ ಇದೆ, ಬೂರ್ಷ್ವಾ ಸಾಹಿತ್ಯ. ಅದು ಒಳ್ಳೆಯ ಇದೆಲ್ಲ ಬೂರ್ಷ್ವಾ ಸಾಹಿತ್ಯ ಅಂತ. ತಮಾಷೆ ಏನು ಅಂದರೆ, ಕೃಷ್ಣ ಯುದ್ಧ ಮಾಡು ಅಂತ ಹೇಳಿದ, ಕರ್ಮ ಮಾಡು ಅಂತ, ಆದರೆ ನಿನ್ನ ಫಲ ಬಯಸಬೇಡ ಅಂತ. ಅದು ಬೂರ್ಷ್ವಾ ಸಾಹಿತ್ಯ ಅಂತ. ಅರ್ಜುನ ಯುದ್ಧ ಮಾಡಿದರೆ ಅದು ಅವರು ಯಾಕೆ ಬೂರ್ಷ್ವಾ ಸಾಹಿತ್ಯ ಗೊತ್ತುಂಟಾ? ಶ್ರೀಮಂತರ ಮನೆಯಲ್ಲಿ ಬಡವರು ಕೆಲಸ ಮಾಡಬೇಕು, ಅದರ ಸಂಬಳ ಬಯಸಬಾರ್ದು ಅಂತ ಕೃಷ್ಣನ ಅರ್ಥ ಅಂತೆ. ಅದಕ್ಕೆ ಫಲ ಬಯಸಬಾರ್ದಲ್ಲ. ದೊಡ್ಡವ್ರ ಮನೆಯಲ್ಲಿ ಒದ್ದಾಡಿ, ಆದರೆ ಸಂಬಳ ಕೇಳಬೇಡಿ, ಅವ್ರು ಕೊಡದೇ ಇದ್ದರೂ ಸೇವೆ ಮಾಡಿ. ಹೀಗೆ ದೊಡ್ಡವರನ್ನು ಸಪೋರ್ಟ್ ಮಾಡಿ ಬಡವರನ್ನು ಮತ್ತಷ್ಟು ಬಡವರಾಗಿ ಮಾಡುವ ಬೂರ್ಷ್ವಾ ಸಾಹಿತ್ಯ ಅಂತ ಒಂದು ಟೈಟ್ಲ್ ಕೊಟ್ಟರು. ಅಲ್ಲ, ಒಂದು ವಿಷಯ ಅಂದರೆ ಅವರಿಗೆ ಆ ಶ್ಲೋಕ ಅರ್ಥವೇ ಆಗಲಿಲ್ಲ. ಇದು ಕೃಷ್ಣ ಸಂಬಳದ ಬಗ್ಗೆ ಹೇಳುವುದಿದ್ದರೆ, ಅರ್ಜುನ ಯುದ್ಧ ಮಾಡಿದರೆ ಯಾರು ಸಂಬಳ ಕೊಡಬೇಕು ಅವನಿಗೆ? ಅಲ್ಲಿ ಸಂಬಳ ಎಲ್ಲಿಂದ ಬಂತು? ಅರ್ಜುನಿಗೆ ಯಾರು ಸಂಬಳ ಕೊಡಬೇಕು? ಸಂಬಳದ ಪ್ರಶ್ನೆ ಅಲ್ಲ. ಅವನು ಹೇಳುವುದೇನು ಅಂದರೆ, ಕರ್ಮ ಅಂದರೆ ಏನು ಅಂತ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಕರ್ಮ? ಕರ್ಮ ಮಾಡು ಅಂತಾರೆ. ಕರ್ಮ ಮಾಡಬೇಕಂದ್ರೆ ನೀನು ಫಲದ ಅಪೇಕ್ಷೆ ತೊರೆಯಬೇಕು ಅಂದ ಕೃಷ್ಣ. ಯಾಕೆಂದರೆ ನೋಡಿ, ಒಬ್ಬ ಹುಡುಗ ಪರೀಕ್ಷೆ ಕೊಡಬೇಕು. ಅವನು ಒಂದು ಡಿಮಾಂಡ್, ಪರೀಕ್ಷೆ ಕೊಡಬೇಕಾಗಿದ್ದರೆ ನಾನು ಪಾಸಾಗ್ತೇನೆ ಅಂತ ಫಲ ಗ್ಯಾರಂಟಿ ಆಗಬೇಕು. ಇದಾಗಲಿಕ್ಕುಂಟಾ? ಅಲ್ಲ, ಪರೀಕ್ಷೆ ಕೊಡಲಿಕ್ಕೆ ಇಲ್ಲ. ಬೇಸಾಯ ಮಾಡಬೇಕಾಗಿದ್ದರೆ ಈ ವರ್ಷ ಒಳ್ಳೆಯ ಮಳೆ ಬಂದು ಒಳ್ಳೆಯ ಈಲ್ಡ್ ಬರುತ್ತೆ ಅಂತ ಗ್ಯಾರಂಟಿ ಆಗಬೇಕು. ಅವ್ನು ಬೇಸಾಯ ಮಾಡಲಿಕ್ಕುಂಟಾ? ಇಲ್ಲ. ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾನೆ, ಸ್ವಾಮಿ ನಮ್ಮ ಮನೇಲಿ ಒಬ್ಬರಿಗೆ ಕಾಯಿಲೆ, ಏನು ಕಾಯಿಲೆ ಹೇಳ್ತಾನೆ, ಏನೋ ನೆಗಡಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ, ಅಜೀರ್ಣ ಆಗಿದೆ. ಅವ್ರು ಮದ್ದು ಕೊಡ್ತಾರೆ. ಈ ಮದ್ದು ತೊಗೊಂಡ್ರೆ ಗುಣ ಆಗುತ್ತೆ ಎಂದು ಗ್ಯಾರಂಟಿ ಆದರೆ ಮಾತ್ರ ತೊಗೊಳ್ಳೋದು. ನೀನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕಪ್ಪ, ದಯಮಾಡಿಸು. ಅಂದರೆ ಈ ಫಲವನ್ನು ಡೆಫಿನೆಟ್ಟಾಗಿ ಫಲ ಸಿಗುತ್ತೆ ಅಂತ ಗ್ಯಾರಂಟಿ ಆದಮೇಲೆ ಮಾಡುವುದು ಅಂದರೆ ಯಾರೂ ಯಾವ ಕರ್ಮವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮಾಡು ಅಂದ. ಇದಕ್ಕಿಂತ ಬ್ಯೂಟಿಫುಲ್ಲಾಗಿ ಕರ್ಮ ಸಿದ್ಧಾಂತ ಪ್ರಪಂಚದಲ್ಲಿ ಯಾರೂ ಹೇಳಿಲ್ಲ. ಇದು ಅರ್ಥ ಆಗದಿದ್ದವರು, ಯಾಕಂದರೆ ಗೀತೆಯನ್ನು ಟೀಕೆ ಮಾಡಲಿಕ್ಕೆ ಗೀತೆ ಅರ್ಥ ಆಗಬೇಕಾಗಿಲ್ಲ. ಅರ್ಥ ಆಗದೇ ಇರುವುದು ಅಪಾರ್ಥ ಆಗೋದು ಕಾರಣ ಆಗ್ಬೋದಲ್ವ. ಅಂದರೆ ಟೀಕೆ ಮಾಡಲಿಕ್ಕೆ ಭಾಳ ಸುಲಭ, ಯಾಕಂದರೆ ಅರ್ಥ ಆಗಬೇಕಾಗಿಲ್ಲ. ಆದರೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಟೀಕೆ ಮಾಡೋದು ಸುಲಭ, ಅರ್ಥ ಆಗದೇ ಇರುವುದನ್ನೇ ಟೀಕೆ ಮಾಡ್ಬೋದು. ಅಂದರೆ ಕೃಷ್ಣ ಹೇಳಿದ್ದು, ಯಾವುದೇ ಒಂದು ಫಲದ ಡೆಫಿನಿಷನ್ನಿಂದ ನೀನು ಕೆಲಸ ಮಾಡಲಿಕ್ಕೆ ಬರೋಲ್ಲ. ಫಲ ಅನ್ನೋದು ಯಾವಾಗಲೂ ಅದು ಇಂಡಿಫಿನಿಟೆ. ಬಂದರೆ ಬಂತು, ಬರಲಿಲ್ಲ. ವ್ಯಾಪಾರ ಮಾಡಿದರೆ ನಾನು ಲಾಭ ಆಗುತ್ತೆ ಅಂತ ಗ್ಯಾರಂಟಿ ಆದಮೇಲೆ ಅಂಗಡಿ ಓಪನ್ ಮಾಡ್ತೇನೆ ಅಂತ ಯಾರು ಅಂಗಡಿ ಓಪನ್ ಮಾಡಲಿಕ್ಕೆ ಉಂಟಾ? ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನು ಬಯಸಬೇಕು, ಸಿಗದೇ ಇದ್ದರೆ ನಿರಾಶರಾಗಬಾರ್ದು. ಇದು ಕರ್ಮ ಸಿದ್ಧಾಂತ. ಅಷ್ಟೇ ಕೃಷ್ಣ ಹೇಳಿದ್ದು. ಇದನ್ನು ಅವರೇ ಹೇಳೋದು. ನೀವು ಒಳ್ಳೆಯ ಕೆಲಸವನ್ನು ಮಾಡಿ, ಒಮ್ಮೊಮ್ಮೆ ಫಲ ಸಿಗದಿದ್ದರೆ, ನಾನು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದೆ, ಏನು ಮಾಡಿದೆ? ಆ ದೇವ್ರ ಮೇಲೆ ಸಿಟ್ಟುಗಡೆಗೆ ಆಯ್ತಾ ಅಲ್ವ ಕತೆ. ನಾನು ಏನು ಮಾಡಿದೆ ನಿಮ್ಮ ದೇವರು ಅಂತ ಹೇಳಿದ. ಯಾವತ್ತೂ ಒಳ್ಳೆಯ ಕೆಲಸವನ್ನು ಮಾಡಿ ಫಲವನ್ನು ಬಯಸಬೇಡ. ಅದು ಮತ್ತು ಇನ್ನೊಂದು ಏನು ಗೊತ್ತುಂಟ, ನಾವು ಕರ್ಮ ಮಾಡಿದ್ದು ಭಗವಂತನ ಪೂಜೆ ಅಲ್ವಾ? ಪ್ರತಿಯೊಂದು ದೇವರ ಪೂಜೆ ಅಂತಲ್ವ ನಾವು ಮಾಡಿದ್ದು. ನಾವು ಮಾಡಿದ್ದೆಲ್ಲ ನಿನ್ನ ಪೂಜೆ. ನನಗೇನು ಕೊಡಬೇಕು, ಏನು ಬಿಡಬೇಕು ನಿನಗೆ ಗೊತ್ತು, ನಾನೇನು ಕೇಳೋದು? ಈಗ ಸಣ್ಣ ಮಕ್ಕಳು ಏನಾದ್ರು ಅದು ಬೇಕು ಅಂತ ಹಠ ಮಾಡಿ ಸಿಟ್ಟು ಬರ್ತೇವೆ ನಮಗೆ. ನಿನಗೇನು ಗೊತ್ತೋ ಏನು ಬೇಕು ಅಂತ, ಸುಮ್ಮನೆ ಕೊಡು, ನಾವು ಹೇಳಿದ್ದು ಮಾಡು ಅಂತೇವೆ. ಯಾಕೆಂದರೆ ಮಕ್ಕಳಿಗೆ ಗೊತ್ತಿಲ್ಲ ಪಾಪ, ಅವು ಹಠ ಮಾಡ್ತವೆ. ಅದು ತಿಂದರೆ ಅದಕ್ಕೆ ಹೊಟ್ಟೆ ಬಾಧಕ, ನಿನಗೆಲ್ಲ ಅರ್ಥ ಆಗೋಲ್ಲ, ನಾವು ಹೇಳ್ತೇವೆ. ಹಾಗೆ ಭಗವಂತನೇ ಕಾಣ, ಈ ಪೆದ್ದ ಇವನು ಏನು ಒಳ್ಳೆಯದು ಏನು ಕೆಟ್ಟದ್ದು ಗೊತ್ತಿಲ್ಲ, ಅದು ಕೊಡು ಇದು ಕೊಡು ಅಂತ ಕೇಳ್ತಾನೆ ಅಂತ ದೇವರಿಗೆ ವಿಚಿತ್ರ ಕಾಣುತ್ತೆ ಯಾರ ಕೇಳಿಕೊಂಡ್ರೆ. ಅದಕ್ಕೆ ಅದರ ಬದಲಿಗೆ ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನನಗೆ ಗೊತ್ತಿಲ್ಲ ಭಗವಂತ, ನಿನಗೆ ಗೊತ್ತಿದೆ, ನೀನು ಕೊಟ್ಟಂತ ಗೊತ್ತಿದೆ. ಆಗ ಭಗವಂತನಿಗೆ ಸಂತೋಷ ಆಗುತ್ತೆ. ಇವನು ವಿವೇಕ ಇದೆ, ಇವನಿಗೆ ಕೊಡಬೇಕು. ಇವನಿಗೆ ಮಕ್ಕಳು ಅಪ್ಪ ನೀವು ಹೇಳಿ ಹಾಗೆ ಕೇಳ್ತೇನೆ ಅಂದ್ಬಿಟ್ಟು ಭಾರಿ ಸಂತೋಷ ಅಪ್ಪ. ಹಾಗೆ ಭಗವಂತನಿಗೆ ಕೊಡು. ಇನ್ನೊಂದೇನು ಗೊತ್ತಾ, ನಾವು ಇಂಥದ್ದು ಕೊಡು ಅಂತ ಕೇಳಿದರೆ ಅದು ಮಾತ್ರ ಸಿಗುತ್ತೆ. ಏನೂ ಕೇಳದಿದ್ದರೆ ಭಗವಂತ ತನ್ನನ್ನೇ ಕೊಡ್ತಾನೆ. ಯಾವುದು ಬೇಕು ನಮಗೆ? ಎಲ್ಲವನ್ನು ಪಡೆಯುವ ಅವಕಾಶವನ್ನು ಕಳ್ಕೊಂಡು ಯಾವುದೋ ಒಂದು ಸಣ್ಣ ಬೇಡಿಕೆ ಮುಂದಿಟ್ಟು ಇಡೀ ಮಹಾಫಲವನ್ನು ಕಳ್ಕೊಳ್ತಾ ಇದ್ದೇವೆ ನಾವು.
ಅದರಿಂದ ಬಯಸದೆ ಭಗವಂತನಿಗೆ ಅರ್ಪಣೆ ಅಂತ ಪೂಜೆ ಅಂತ ಏನು ಬೇಕಾದರೂ ಮಾಡು. ಎಲ್ಲ ಕಾಮನೆಗಳನ್ನು ತೊರೆದು ಬಿಡು. ಯಾಕೆಂದರೆ ಕಾಮನೆ ಅಂದರೆ ಮೂಲತಃ ನಮ್ಮ ಅಧಃಪಾತಕ್ಕೆ ಕಾರಣವಾದದ್ದು ಕಾಮ. ಕಾಮಾತ್ ಸಂಜಾಯತೆ ಕ್ರೋಧ, ಕಾಮಾತ್ ಕ್ರೋಧೋಭಿಜಾಯತೆ. ಕೃಷ್ಣ ಹೇಳಿದ ಮೊದಲು ಮನುಷ್ಯನಿಗೆ ಆಸೆಗಳು, ಕಾಮ ಅಂದರೆ ಸೆಕ್ಸ್ ಒಂದೇ ಅಲ್ಲ, ಕಾಮ ಅಂದರೆ ಕಾಮನೆ, ಬಯಕೆಗಳು. ಅದು ಬೇಕು, ಇದು ಬೇಕು, ಸಾವಿರ ಬೇಕುಗಳು. ನಮ್ಮ ಜೀವನದ ಕ್ರಮ ನೋಡಿ, ಕೃಷ್ಣ ಇದನ್ನು ಸೈಕೋ ಅನಾಲಿಸಿಸ್ ಮಾಡಿದ. ನಮಗೆ ಬೇಕುಗಳು ತುಂಬ, ಅದು ಬೇಕು, ಇದು ಬೇಕು. ಮುಂಚೆ ಅದು ಲಿಮಿಟೆಡ್ ಆಗಿತ್ತು. ಈಗ ನಾಗರಿಕತೆ ಬೆಳೆದ ಹಾಗೆ ಬೇಕುಗಳು ಜಾಸ್ತಿ ಆಗ್ತಾ ಇರುತ್ತೆ. ಸರಿ, ಅದು ಬೇಕು, ಇದು ಬೇಕು, ಬೇಕು ಅನ್ನೋ ಬಯಕೆ ಹೆಚ್ಚಾದ ಹಾಗೆ ನಾವು ಬಯಸಿದ್ದೆಲ್ಲ ಸಿಗುವುದಿಲ್ಲ. ಹಾಗಾಗಿ ಸಿಗದೇ ಇದ್ದಾಗ ಒಂದು ಡಿಪ್ರೆಷನ್ನು, ಒಂದು ಡಿಸಪಾಯಿಂಟ್ಮೆಂಟು. ಹಾಗಾಗಿ ಬಯಕೆ ಹೆಚ್ಚಾದ ಹಾಗೆ ಡಿಪ್ರೆಷನ್ ಹೆಚ್ಚಾಗುತ್ತೆ, ಡಿಸಪಾಯಿಂಟ್ಮೆಂಟು ಹೆಚ್ಚಾಗುತ್ತೆ. ಇದು ಸೈಕೋ ಅನಾಲಿಸಿಸ್. ಬಯಸಿದೆವು, ಸಿಗಲಿಲ್ಲ, ನಿರಾಶೆ, ಡಿಪ್ರೆಷನಿಗೆ ಹೋದೆವು. ಡಿಪ್ರೆಷನಿಗೆ ಹೋಗಿ ಅಲ್ಲಿಗೆ ನಿಲ್ಲೋದಿಲ್ಲ. ಅದು ನಾವು ಏನೋ ಬಯಸಿದ್ದೆವು, ಅದು ನಮಗೆ ಸಿಗಲಿಲ್ಲ, ಇನ್ಯಾರಿಗೂ ಸಿಕ್ಕಿತು. ಅವನಿಗೆ ಸಿಕ್ಕಿತ, ಒಂದು ಕೈ ನೋಡಿಬಿಡಬೇಕು, ಕೋಪ ಶುರುವಾಯಿತು. ನೋಡಿ, ಮನುಷ್ಯನಿಗೆ ಕಾಮನೆ ಇಲ್ಲದೇ ಇದ್ದರೆ ಕೋಪ ಬರುವುದೇ ಇಲ್ಲ. ನಾವು ಕೋಪಕ್ಕೆ ಕಾರಣ ನಮ್ಮ ಬೇಕುಗಳು ಈಡೇರದಿದ್ದಾಗ ಸಿಟ್ಟು, ಕೊಡದೇ ಇದ್ದವನು ಸಿಟ್ಟು, ಇನ್ಯಾರಿಗೂ ಸಿಕ್ಕಿತು ಸಿಟ್ಟು. ಕ್ರೋಧಾದ್ಭವತಿ, ಸಿಟ್ಟು ಬಂತು. ಸಿಟ್ಟು ಬಂದರೆ ಏನಾಗುತ್ತೆ? ಸಿಟ್ಟು ಬಂದ ಕೂಡಲೇ ಆಮೇಲೆ ಸಿಟ್ಟು ಬಂದರೆ ಸಿಟ್ಟಿನ ಕೈಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಕೊಟ್ಟುಬಿಟ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿವೇಕ ಹೊರಟೋಗುತ್ತೆ. ಕ್ರೋಧಾದ್ಭವತಿ ಸಮೋಹ ಅಂದರೆ ಅವನು ಒಂದು ಕೈ ನೋಡಿಬಿಡಬೇಕು. ಅವನು ಸೊಂಟ ಅಂದರೆ ಅಧರ್ಮ ಅವನು ಈಗ ಮಾಡಿದ ಅಲ್ವಾ, ಅವನು ಸೊಂಟ ಮುರಿದು ಬಿಡಬೇಕು. ಸೊಂಟ ಮುರಿಯೋದ್ರಲ್ಲಿ ಒಂದು ಖುಷಿ. ಯಾಕೆಂದರೆ ಸಮೂಹದ ಸ್ಮೃತಿಭ್ರಮ. ಅವನು ಯಾವುದು ತಪ್ಪು ಯಾವುದು ಸರಿಯನ್ನು ಎಚ್ಚರ ತಪ್ಪು ಹೋಗುತ್ತೆ. ಕೋಪದ ಕೈಯಲ್ಲಿ ನಮ್ಮನ್ನು ನಾವು ಕೊಟ್ಟುಕೊಂಡಾಗ ಸ್ಮೃತಿಭ್ರಂಶಾದ ಬುದ್ಧಿನಾಶ. ವಿವೇಕ ಕಳ್ಕೊಂಡು ಮಾಡಬಾರದ್ದನ್ನು ಮಾಡ್ತಾನೆ, ಮಾಡಿ ಬುದ್ಧಿನಾಶಾದ ವಿನಶ್ಯತಿ. ಇದು ಮನುಷ್ಯನ, ಇದನ್ನೇ ನಾನು ಸೈಕಲಾಜಿಕಲ್ ಡಿಟೀರಿಯರೇಷನ್ ಒಂದು ಮೂಲದಲ್ಲಿ ಇರುವಂಥದ್ದು ಬಯಕೆಯನ್ನು ನಾವು ನಿಯಂತ್ರಿಸಿದರೆ ಉಳಿದದೆಲ್ಲ ನಿಯಂತ್ರಣ ಬಂದು. ನೀವು ಬಯಕೆಯನ್ನು ಬಿಡಿ, ಕೋಪಿಸುವುದೇ ಹಾಗೆ ಹೇಳಿ ನನಗೆ. ಕೋಪಿಸಬೇಕಾದರೆ ಆ ಕೋಪದ ಹಿಂದೆ ಒಂದು ಬಯಕೆ ಇರಬೇಕು. ಅಲ್ಲಿ ವ್ಯಾರ್ ದ್ಯಾರ್ ಈಸ್ ಆ್ಯಂಗರ್ ದ್ಯಾರ್ ಮಸ್ಟ್ ಬಿ ಎ ಡಿಸೈರ್ ಬಿಹೈಂಡ್ ಇಟ್. ವ್ಯಾರ್ ದ್ಯಾರ್ ಈಸ್ ನೋ ಡಿಸೈರ್ ದ್ಯಾರ್ ಕ್ಯಾನ್ ನೆವರ್ ಬಿ ಆ್ಯಂಗರ್ ಅಂತ ನೋಡಿ. ಈಗ ನಮ್ಮ ಮಕ್ಕಳು ಅವನು ಪರೀಕ್ಷೆಯಲ್ಲಿ ಪಾಸಾಗದೇ ಇದ್ದಾಗ ಸಿಟ್ಟು ಬರುತ್ತೆ. ಏನೋ ಈ ಸರ್ತಿ ನೀನು ಓದಲಿಲ್ಲ, ತಪ್ಪು ಮಾಡಿದ್ದೀವಿ, ಬೆನ್ನು ಪುಡಿ ಮಾಡ್ತೇನೆ, ನೀನು ಸಿಟ್ಟು ಮಾಡಿಕೊಂಡು ಬೈತೇವೆ. ಪಕ್ಕದ ಮನೆಯ ಫೇಲ್ ಆದರೆ ಸಿಟ್ಟು ಬರೋಲ್ಲ. ಯಾಕೆಂದರೆ ಅವನು ಪಾಸಾಗಬೇಕು ಅಂತ ಆಸೆ ಇರಲಿಲ್ಲ ನಮಗೆ. ನನ್ನ ಮಗ ಆಗಬೇಕು ಅಂತ ಬಯಕೆ ಇದ್ದಂತ ಸಿಟ್ಟು ಬಂತು. ನೋಡು, ಬಯಕೆ ಇಲ್ಲದೆ ಸಿಟ್ಟು ಮಾಡೋದು ಹೇಗೆ? ನೀವೇ ಈಗ ಬೇಡ, ಮನೆ ಹೋಗಿ ರಾತ್ರಿ ಇಡೀ ಯೋಚನೆ ಮಾಡಿ. ಬಯಕೆ ಇಲ್ಲದೆ ಸಿಟ್ಟು ಮಾಡೋದು ಹೇಗೆ? ಯಾರು ಸಾಧ್ಯತೆ ಇದ್ದರೆ ನನಗೆ ನಾಳೆ ತಿಳಿಸಿ. ನಾವು ಬಯಕೆಗಳನ್ನು ಡಿಸ್ಕಾರ್ಡ್ ಮಾಡಿದರೆ ಕೋಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಎಂಥ ನೆಮ್ಮದಿಯ ಬದುಕು. ಆದ್ದರಿಂದ ಮೊದಲು ಬಯಕೆಗಳನ್ನು ಬಿಡು. ಅಂದರೆ ಆಗ ಆತ್ಮ ಮೇಲಕ್ಕೆ ಹೋಗಲಿ ಸುಲಭ ಆಗುತ್ತೆ. ಇರದೇ ಇದ್ದರೆ ಅದು ಕೆಳಗೆ ಬಯಕೆ ಅನ್ನೋದು ಚಪ್ಪಡಿ ಕಲ್ಲು ಕುತ್ತಿಗೆ ಕಟ್ಕೊಂಡಾಗ ಮೇಲೆ ಹೋಗಲಿ ಬಿಡೋದು, ಕೆಳಕ್ಕೆ ತಳ್ಳುವುದೇ ಅಧಃಪಾತ, ಕೊನೆಗೆ ಅಧಃಪಾತಕ್ಕೆ ಹೋಗುತ್ತೆ. ಅದರಿಂದ ತ್ಯಾಗೇನೈಕೆ ಬಹಳ ಎತ್ತರಕ್ಕೆ ಹೋಗಬೇಕಾದ್ರೆ ಒಂದೇ ಒಂದು ದಾರಿ ಎಂದರೆ ಬಯಕೆಗಳನ್ನು ಬಿಡು. ಒಂದನ್ನೇ ಬಯಸು, ಭಗವಂತನನ್ನು. ನನಗೆ ನೀನು ಬೇಕು, ಇನ್ನೇನು ಬೇಡ. ಏಕಾಂತಾನಾಂ ನಕಸ್ಸಿದರ್ಥೇ ನಾರಾಯಣೋ ದೇವ ಸರ್ವಮನ್ಯತದರ್ಥಕಂ. ನಿಜವಾದ ಜ್ಞಾನಿಗಳಿಗೆ ಭಗವಂತ ಬೇಕು, ಇನ್ನೇನೂ ಬೇಡ. ಉಳಿದದ್ದೇನಾದರೂ ಬೇಕಿದ್ದರೆ ಅದು ಭಗವಂತನಿಗೋಸ್ಕರ ಹೊರತು ಬೇರೆ ಅವರಿಗೋಸ್ಕರ ಅಲ್ಲ. ಈ ಸ್ಥಿತಿಗೆ ತ್ಯಾಗ ಅಂತ ಹೇಳಿದವು. ಎಲ್ಲವನ್ನೂ ತೊರೆದು ಬಿಡು, ಭಗವಂತ ಒಬ್ಬನೇ ಸಾಕು, ನೀನು ಬೇಕು. ತ್ಯಾಗೇನೈಕೆ ಅಮೃತತ್ವ ಮಾನಶು. ಅದು ಪರೇಣ ನಾಕಂ. ಆ ತತ್ವ ಸಿಗಬೇಕಲ್ಲ, ಅದು ಎಲ್ಲಿದೆ? ನಾಕಂ ಪರೇಣ. ನೀವು ಸ್ವರ್ಗ, ಭೂರ್ಭುವ ಸ್ವರ್ಗ ಅಂತೀರಿ, ಯಜ್ಞಯಾಗ ಮಾಡಿದ ಸ್ವರ್ಗಕ್ಕೆ ಹೋಗ್ತೀರಿ. ಇದು ಸ್ವರ್ಗದಿಂದ ಆಚೆಗಿರ್ತಕ್ಕ ಸತ್ಯಪ್ಪ. ಸ್ವರ್ಗಕ್ಕೆ ನೀವು ಯಜ್ಞಯಾಗ ಮಾಡಿ ಹೋಗಬಹುದು, ದಾನ ಧರ್ಮ ಮಾಡಿ ಹೋಗಬಹುದು, ಏನು ಮಾಡಿದಿರೋದು. ಇದು ಅದಕ್ಕಿಂತ ಆಚೆಗಿರುವಂಥದ್ದು, ಸ್ವರ್ಗವನ್ನು ಮೀರಿದಂಥ ಸ್ಥಿತಿ ಇದು. ಪರೇಣ ನಾಕಂ. ಆದರೆ ಹಾಗಾದರೆ ಬಹಳ ದೂರ ಉಂಟು. ನಾವು ಹೇಗೆ ನೋಡೋದು? ನಿಹಿತಂ ಗುಹಾಯಾಮ್. ಎಲ್ಲ ಸ್ವರ್ಗಗಳನ್ನು ಮೀರಿ ಎಲ್ಲಕ್ಕಿಂತ ಎತ್ತರದಲ್ಲಿರುವುದು, ಆದರೆ ನಿನ್ನ ಹೃದಯ ಗುಹೆಯ ಒಳಗೇ ಇರೋದು. ನೀನು ಒಳಗಿಂದ ನೋಡಲಿಕ್ಕಾಗತ್ತಪ್ಪ, ಹೊರಗಿಂದ ಹುಡುಕಬೇಡ. ವಿಭ್ರಾಜತ್, ಒಳಗಿಂದ ಪ್ರಕಾಶಿಸ್ತಾ ಇದೆ.
ನಿನ್ನೆ ಬಂತಲ್ಲ, ಮಹೋದೇವೋ ಮರತ್ಯ, ಅದು ಒಳಗಿಂದ ಪ್ರಕಾಶಮಾನವಾಗಿದೆ, ಬೆಳಗ್ತಾ ಇದೆ. ಅದು ನೀನು ಅದನ್ನು ವಿಭ್ರಾಜೆದಿತ್ತದ್ದು ಯತಯೋ ವಿದಂತಿ. ಯತಿಗಳು ಅಂದರೆ ಸನ್ಯಾಸಿಗಳಲ್ಲ, ಯತನ ಪ್ರಯತ್ನ, ನಿರಂತರ ಪ್ರಯತ್ನದಿಂದ ಒಳಗಿನಿಂದ ಈ ಸತ್ಯವನ್ನು ಕಾಣುವುದು ನಿನಗೆ ಸಾಧ್ಯ ಆದರೆ ಅದು ಒಳಗೇ ಕಾಣುತ್ತೆ. ಅದನ್ನು ಹುಡುಕುವುದಕ್ಕೋಸ್ಕರ ಎಲ್ಲೆಲ್ಲಿ ಹೋಗಬೇಡ. ವಿಭ್ರಾಜದೇದದ್ ಯತಯೋ ವದಂತಿ. ಹೀಗೆ ಸತ್ಯವನ್ನು ಕಾಣುವುದಕ್ಕೆ ಒಳಗಿಂದ ನೋಡಬೇಕು. ಅದಕ್ಕೆ ನಾವು ಯತಿಗಳಾಗಬೇಕು. ಯತಿಗಳು ಅಂದರೆ ಯತನಶೀಲರು, ನಿರಂತರ ಅಧ್ಯಾತ್ಮದ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಹೊರತು ಇನ್ನು ಬರೀ ಓದುವುದರಿಂದ, ಕರ್ಮ ಮಾಡುವುದರಿಂದ ಇವೆಲ್ಲ ಬಾಹ್ಯ ಆಯಿತು. ನಮ್ಮ ಒಳಗಿನ ನಿರಂತರ ಅಧ್ಯಾತ್ಮದ ತುಡಿತ ಒಳಗಿನಿಂದ ಮೂಡಿ ಬರಬೇಕು. ಆಗ ಮಾತ್ರ ಆ ಒಳಗಿನ ಬೆಳಕನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತು. ಇವತ್ತು 2 ಶ್ಲೋಕ ಆಯಿತು, ಇನ್ನೂ 3 ಶ್ಲೋಕ ಇದೆ. ನಾಳೆಗೆ ಸರಿಯಾಗತ್ತೆ ಅಂತಿತ್ತು. ದೇವರು ಲೆಕ್ಕಾಚಾರ ಮಾಡಿ ವ್ಯವಸ್ಥೆ ಮಾಡಿದ್ದಾನೆ. ನಾಳೆ ದಿವಸ ಉಳಿದ ಈ ಅನುವಾಕದ 3 ಶ್ಲೋಕಗಳನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.